ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂದು ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮರನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಸಾಯಿಬಾಬಾ, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಮಾಲಯದ ಯೋಗಿಗಳು, ಎಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಉಡುಪಿ ಧ್ಯಾನ ಮಹಾಯಜ್ಞದ ಅನುಭವವನ್ನ ಶೇರ್ ಮಾಡ್ತಾ ಇದ್ವಿ. ಆಯ್ತಾ, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಹೇಳ್ಕೊಳ್ತಾ ಹೋಗಿ. ಓಕೆ, ಮೊದಲು ಯಾರು ಹೇಳ್ತೀರಿ? ಅನಿತಾ ಮಾಸ್ಟರ್. ನಿನ್ನೆ ಶೇರ್ ಮಾಡಿದ್ರ? ಕೇಳಿಸ್ತಾ ಇಲ್ಲ ಮೇಡಮ್. ಅನಿತಾ ಮಾಸ್ಟರ್ ಕೇಳಿಸ್ತಾ ಇಲ್ಲ. ಹರಿಪ್ರಿಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ಹೇಳಿ ಮೇಡಮ್, ಮಾತಾಡಿ. ಮೊನ್ನೆ ಉಡುಪಿ ಧ್ಯಾನ ಮಾಡ್ಕೊ ಬಂದ ಮೇಲೆ ನಮ್ಗೆ ಅಲ್ಲಿಂದ ಎನರ್ಜಿ ಹೇಗಿತ್ತು ಅಂದ್ರೆ, ಅಲ್ಲಿ ಬಸ್ಸಲ್ಲಿ ಬಂದ್ರೂ ನಿದ್ದೆ ಬಂದಿಲ್ಲ, ಮನೆಗ್ ಬಂದ್ರೂ ಫುಲ್ ಡೇ ನಿದ್ದೆ ಇಲ್ಲ, ನಿದ್ದೆನೆ ಹೋಗ್ಬಿಟ್ಟಿದೆ. ನಿದ್ದೆ ಮಾಡೋ ಇದೇ ಇಲ್ಲ, ಫುಲ್ಲು ಎನರ್ಜಿ. ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟು ದಿನದಿಂದ ಮಲಗಿಲ್ಲ ಅಂದ್ಬಿಟ್ಟು ಮಲಗಿದ್ರೆ ಮೈಯೆಲ್ಲ ನೋವು, ರೂಢಿನೇ ಹೋಗ್ಬಿಟ್ಟಿದೆ ಸರ್. ಅಂದ್ರೆ ನಿದ್ದೆನೆ ಮಂಪರ ಸ್ಥಿತಿನೇ ಇಲ್ಲ, ನಿದ್ದೆ ಮಾಡಿ ಫ್ರೆಶ್ ಆಗಿರೋ ತರನೇ ಇದೆ ಫುಲ್ ಡೇ. ತುಂಬಾ ಎನರ್ಜಿ ಇತ್ತು. ಮನೆಗ್ ಬಂದ್ಮೇಲೆನೂ ಸ್ವಲ್ಪ ಎಲ್ಲ ಚೇಂಜಸ್ ಆಗಿತ್ತು. ನಾವು ನೀರಿಗೆ ಏನು ಅಫರ್ಮೇಶನ್ ಮಾಡ್ಕೊಂಡು ಅದೇ ರಾತ್ರಿ ಎಲ್ಲ ನೀರು ಅಫರ್ಮೇಶನ್ ಮಾಡಿ ನೀರು ಕುಡಿತಾ ಇದ್ವಲ್ಲ ಬೆಳಗ್ಗೆ, ಕೆಲವೆಲ್ಲ ನಾವೇನ್ ಅನ್ಕೊಂಡಿದ್ದೀವೋ ಅದೆಲ್ಲ ನಡೆದಿದೆ. ಈಗ ಇಷ್ಟು ದಿನದಲ್ಲಿ ನಾನು ಗುಡಾಕೇಶ ಮಾಡಿದ್ದೀನಲ್ವಾ, ಅದ್ರಲ್ಲೇ ಅದು ರಿಯಲ್ ಆಗಿ ಅದು ನನ್ನ ಜೀವನದಲ್ಲಿ ನಡೆದಿದೆ. ಅಫರ್ಮೇಶನ್ ಮಾಡ್ಕೊಂಡು ನೀರು ಕುಡ್ದಿದ್ದೀನಲ್ವಾ ಅದು. ಬಂದಿದ ತಕ್ಷಣನೇ, ಮನೆಗೆ ಬಂದಿದ ತಕ್ಷಣನೇ ಕೆಲವೆಲ್ಲನೂ ನನಗೆ ಹೊಸ ಇದು ಆಗಲ್ಲ ಅನ್ಕೊಂಡಿರೋದೆಲ್ಲಾನು ಆಗ್ತಾ ಇದೆ ಈಗ ಸಕ್ಸಸ್. ವೆರಿ ಗುಡ್. ನಮಗೂ ಹೇಳಿ ಮೇಡಮ್. ನನಗೆ ಅದೇ ನಂಬಿಕೆನೆ ಇರ್ಲಿಲ್ಲ, ಆದ್ರೂ ಇದಾಗುತ್ತಾ ಅನ್ಕೊಂಡಿದ್ವಿ. ಅದೆಲ್ಲ ಅದೇ ಈಸಿಯಾಗಿ ತಾನಾಗೆ ಹುಡ್ಕೊ ಬರ್ತಾ ಇದೆ. ಓಕೆ, ಚೆನ್ನಾಗಿದೆ ಹಂಗಾದ್ರೆ. ಚೆನ್ನಾಗಿದೆ ಸರ್. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ? ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಫಸ್ಟ್ ದಿನ ನಾವು ಒಬ್ಬರೇ ಬಂದಿದ್ದು ಉಡುಪಿಗೆ, ಫಸ್ಟ್ ದಿನ ಬಂದಿದ್ದು ನಾವು ಉಡುಪಿಗೆ, ಯಾವತ್ತೂ ಬಂದಿರ್ಲಿಲ್ಲ. ಸರಿ, ನಮ್ಗೆ ಈ ಗುಡಾಕೇಶನನ್ನು ಮಂಜುಳಾ ಅನ್ನೋರು, ಅದೇ ಅವರು ನಮ್ಗೆ ಹೇಳಿದ ಫ್ರೆಂಡು, ಅವ್ರು ಹೇಳಿದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ.
ನನಗೆ ಇದರಿಂದ ಒಳ್ಳೇದಾಯ್ತು, ಅದಕ್ಕೆ ನಾನು ಕಂಟಿನ್ಯೂ ಆಗಿ ಅದ್ ಮಾಡಿದೆ ಅಷ್ಟು ದಿನನು. ಹ್ಮ್ ಮಂಡಲ ಎಲ್ಲ ಮುಗಿಸಿದ್ರ? ಸ್ಟಾರ್ಟಿಂಗ್ ಅಲ್ಲಿ ಒಂದ್ 5 days ಹ್ಮ್ ಮಂಡಲ ಕಂಪ್ಲೀಟ್ ಮಾಡಿದೀವಿ ಸರ್. ಕಂಪ್ಲೀಟ್ ಮಾಡಿದ್ದಕ್ಕೆ 3 ದಿನ ನಾನು ಅಲ್ಲಿ ಕುತ್ಕೊಂಡಿರೋದಕ್ಕಾಗಿದ್ದು. ಯಾಕಂದ್ರೆ ಇಲ್ಲಿ ಕ್ಲೈಮೇಟ್ ಬೇರೆ, ಅಲ್ಲಿ ಕ್ಲೈಮೇಟ್ ಬೇರೆ. ಹೌದು. ಅಲ್ಲಿ ತುಂಬಾ ಹೀಟ್, ಉಡುಪಿ ಕಡೆ. ನಮ್ ಕಡೆ ಎಲ್ಲ ಕೂಲ್ ಆಗಿರುತ್ತೆ. ಹ್ಮ್ ಆ ಕ್ಲೈಮೇಟ್ಗೆ ಹೊಂದ್ಕೊಂಡು ನಾವ್ ಅಲ್ಲಿ ಇರ್ಬೇಕು ಅಂದ್ರೆ 3 ದಿನ ಅಭ್ಯಾಸ ಇಲ್ದಿರ ಇರೋದಕ್ಕಾಗಲ್ಲ. ಹೌದು. ಅಭ್ಯಾಸ ಮಾಡಿದ್ವಿ, ಹ್ಮ್ ಅದಕ್ಕೆ 3 ದಿನ ಕುತ್ಕೊಂಡಿರೋದಕ್ಕಾಯ್ತು. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ತುಂಬಾ ಒಳ್ಳೇದಾಗಿದೆ ಇವತ್ತು. ಅಲ್ಲಿ ಉಡುಪಿಯಲ್ಲಿ ಧ್ಯಾನ ಮಾಡಿ ಇದಾದ್ಮೇಲೆ ಕಣ್ಣು ಓಪನ್ ಮಾಡಿದ್ಮೇಲೆ ಅಲ್ಲಿ ಏನಾಯ್ತು, ಅದಕ್ಕಿಂತ ಹೆಚ್ಚು ಮನೆಯಲ್ಲಿ ಬಂದ ಮೇಲೆ ತುಂಬಾ ಬದಲಾವಣೆ ಗೊತ್ತಾಗ್ತಾ ಇದೆ. ನೀವಲ್ಲೇ ಹೇಳಿದ್ರಿ, ಆದ್ರೆ ಅದು ತುಂಬಾ ಸತ್ಯ. ಅದು ಒಂದು ಮರುದಿವ್ಸ ಅದೇ ಅಲ್ಲಿಂದ ಬಂದ ದಿವಸ ರಾತ್ರಿ ಹಾಗೆ ನಾನು ಧ್ಯಾನಕ್ಕೆ ಕೂತಲ್ಲಿ ರಾತ್ರಿಯಿಂದ ಬೆಳಗಿನ ತನಕ, ಈಗ ನಿನ್ನೆ ತನಕ, ಮೊನ್ನೆಯಿಂದ ಒಂದ್ ಸ್ವಲ್ಪವೂ ನಿದ್ದೆ ಬರುದಿಲ್ಲ. ಯೋಗ ನಿದ್ರೆಗೆ ಹೋಗ್ತಾ ಇಲ್ಲ ಈಗ. ಇಲ್ಲದಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳುವ, ಒಮ್ಮೆ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಕ್ಷಣದಲ್ಲಿ ನಾನು ಎಲ್ಲಿದೆ ಅಂತ ಗೊತ್ತಿಲ್ಲ, ನಿದ್ದೆಗೆ ಹೋಗ್ತಿದ್ದೆ. ಅಷ್ಟು ತುಂಬಾ ನಿದ್ದೆ ಬರ್ತಿತ್ತು ರಾತ್ರಿ. ಅದು ಹೋಗಿದೆ ಸರ್ ಈಗ. ನಿನ್ನೆವರೆಗೆ ನಿದ್ದೆ ಬರ್ಲಿಲ್ಲ, ಇವತ್ತು ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ಆಮೇಲೆ ಎಂತಂದ್ರೆ ಒಳಗೆ ಅಂತೆಲ್ಲ ಇಂಟ್ಯೂಷನ್ಸ್ ಎಲ್ಲ ಬಂದಾಗ ಆಗ್ತಾ ಇದೆ. ಮತ್ತೆ ತುಂಬಾ ಎಂತ ಹೇಳಲಿಕ್ಕೆ ಆಗದ ಹಾಗೆ ಒಂದು ಆನಂದದ ಸ್ಥಿತಿ ಹಾಗೆ ಅನ್ನಿಸ್ತದೆ. ಒಂದು ಎಷ್ಟೊತ್ತಿಗೆ ಒಂದು ತುಂಬಾ ಒಳಗಿನಿಂದ ಖುಷಿ ಆಗೋದು. ಮತ್ ನಾನು ಇವತ್ತು ಹಾಗೆ ಇಬ್ಬರು ಸಾಧಕರನ್ನೇ ಅವ್ರ ಹತ್ರವೇ ಮಾತಾಡುವ ಹಾಗೆ ಆಯ್ತು. ಬೆಳಗ್ಗೆ ನಂಗೊಂದು ಶಿಶು ಮಂದಿರ ಇದೆ ಇಲ್ಲಿ, ಅಲ್ಲಿ ಧ್ಯಾನದ ಬಗ್ಗೆ ಅಲ್ಲಿಯ ಆ ಮಕ್ಕಳ ಮಾತೆಯರಿಗೆ ಸೆಷನ್ ಇಟ್ಟಿದ್ರು ಇಡೀ ದಿವಸದ್ದು. ಅದ್ರಲ್ಲಿ ಫಸ್ಟ್ ಒಂದು ಧ್ಯಾನದ ಸೆಷನ್ ಇಟ್ಟಿದ್ರು. ಅವಾಗ ಅದಕ್ಕೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರು. ಹಾಗೆ ಅಲ್ಲಿ ಹೋಗಿ ಅದೇ ಮಾತಾಡುವ ನನ್ಗನ್ಸುತ್ತೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಹೇಗೆ ಬರ್ತಾ ಇದೆ ಮಾತು ಅಂತ ಅನ್ಸಿತ್ತು. ನಾನು ಸುಮ್ನೆ ಒಂದು ರೆಕಾರ್ಡ್ ಮಾಡಿದ್ದೆ. ನಂಗೆ ನಾನ್ ಮಾತಾಡಿದ್ದೆ ಇದು ಅಂತ ಹೇಳಿ ಅನ್ಸಿತ್ತು. ನಾನ್ ಸಾಮಾನ್ಯವಾಗಿ ನಂಗೆ ಬೇಗ ಬೇಗ ಮಾತಾಡ್ಲಿಕ್ಕೆ ಬರುದಿಲ್ಲ. ಅಲ್ಲಿ ಸ್ವಲ್ಪ ತುಂಬಾ ಸ್ಪೀಡ್ ಆಗಿ, ಅಂದ್ರೆ ಅವ್ರು ಕೊಟ್ಟದ್ದು 20 ಮಿನಿಟ್ಸ್ ಒಳಗಾಗಿ ಮಾತಾಡಿ ಅವರನ್ನು ಸ್ವಲ್ಪ ಧ್ಯಾನಕ್ಕೆ ತಕೊಂಡು ಹೋಗಿ ಬರ್ಬೇಕಿತ್ತು. ಸ್ವಲ್ಪ ಇಂಟ್ರೊಡಕ್ಷನ್ ಇಲ್ಲದೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಸ್ವಲ್ಪ ನಂಗೆ ತುಂಬಾ ಇದಾಯ್ತು. ನಾವು ಎಲ್ಲಿಯೋ ಕೇಳಿದ್ದು ಅಥವಾ ಓದಿದ್ದು ಇದೆಲ್ಲ ಸ್ಟೋರ್ ಆಗಿರ್ತದ ಏನ, ನಾವು ಈ ಆತ್ಮ ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ಅದು ಹಾಗೆ ವಿಷಯಗಳು ಬರುದಾ ಅಂತ ಅನ್ಸಿತ್ತು ನನಗೆ. ಇಲ್ಲದೆ ನನಗೆ ನಾನ್ ಯೋಚನೆ ಮಾಡಿರ್ಲಿಲ್ಲ ಆತರ ಆ ವಿಚಾರಗಳನ್ನ ನಾನು ಅಲ್ಲಿ ಹೇಳ್ತೇನೆ ಅಂತೇಳಿ ನನಗೆ ಗೊತ್ತಿರ್ಲಿಲ್ಲ ಅದು. ಮತ್ತೆ ಮಧ್ಯಾಹ್ನ ಬರುವಾಗ ನಾನಿಲ್ಲಿ ಮನೆಗ್ ಬಂದ್ ತಲುಪುವಾಗ ಒಬ್ರು ದೊಡ್ಡ ಒಳ್ಳೆಯ ಸಾಧಕಿ, ಅವರು ಸಂಗೀತ ಪ್ರಭು ಅಂತ, ಅವ್ರು ಸನಾತನ ಸಂಸ್ಥೆಯಲ್ಲಿ ಇರುದು. ಅದು ದೊಡ್ಡ ಸಾಧಕಿ, ಅವರು ತುಂಬಾ ಸಾತ್ವಿಕ ಶಕ್ತಿಯ ಒಬ್ರು ಲೇಡಿ. ಅವ್ರ ಮನೆಗೆ ಬಂದಿದ್ರು. ಹಾಗೆ ಸಂತ್ರೆ ಮನೆಗೆ ಬಂದ ಹಾಗೆ ಆಗಿತ್ತು ನಂಗೆ ಇವತ್ತು. ಅವರ ಒಂದು ಸಾಂಗತ್ಯ ಆಯ್ತು. ಮತ್ತೆ ಸಂಜೆ ನಾನು ಹಾಗೆ ಒಂದು ಅಗತ್ಯರ ಆಶ್ರಮದ ಒಂದು ಪುಸ್ತಕ ಟ್ರಾನ್ಸ್ಲೇಷನ್ಗೆ ತಕೊಂಡು 3-4 ತಿಂಗಳಾಯ್ತು. ಕೇವಲ 60-65 ಪೇಜಿನ ಪುಸ್ತಕ. ಅದು ನಾವಿಬ್ರು ಸೇರಿ ಮಾಡ್ತಾ ಇದ್ದೇವೆ, ನಾನು ಮತ್ತೆ ಇಬ್ರು ಬೆಂಗಳೂರಲ್ಲಿ ಇದ್ದಾರೆ ಅವರೊಬ್ರು. ಅವ್ರದ್ದು ಮುಗಿಸಿ ಆಗಿತ್ತು, ಅವ್ರಿಗೆ 1 ತಿಂಗಳಾಯ್ತು ಮುಗಿಸಿ ಅವ್ರದ್ದು. ನನ್ನದು ಮುಂದೆ 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 ಹೋಗ್ತಿತ್ತು, ನಾನು ನಾಳೆ ಕೊಡ್ತೇನೆ ಹೇಳಿ. ಆದ್ರೆ ಮೊನ್ನೆ ಇಲ್ಲಿಗೆ ಬಂದು ನಾನು ಇದನ್ನೆಲ್ಲ ಬೇಗ ಮುಗಿಸ್ಬೇಕು ಅಂತ ಹೇಳಿ ಅದು ಇವತ್ತಿಗೆ ಎಲ್ಲ
ಬರ್ದು ಕಂಪ್ಲೀಟ್ ಆಯ್ತು ನನಗೆ ಅಷ್ಟು ಬೇಗನೆ. ಅದು ಹೇಗಾಯ್ತು ಅಂತೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ಹಾಗೆ ಇವತ್ತು ಸುಮಾರು ಶುಭ ಸುದ್ದಿಗಳು. ಹಾಗೆ ಮತ್ತೆ ಒಬ್ರು ಆಧ್ಯಾತ್ಮ ಸಾಧಕರೇ, ಅವ್ರ ಜೊತೆ ನನಗೆ ಸಂಜೆ ಪುನಃ ಮಾತಾಡ್ಲಿಕ್ಕೆ ಸಿಕ್ತು. ಒಟ್ಟು ಅಂದ್ರೆ ಬೇರೆ ವಿಚಾರಗಳು ಬರುದೇ ಇಲ್ಲ, ಸಾಧನೆಯ ಬಗ್ಗೆ ಅದ್ರಲ್ಲೇ ಇರುವ ಹಾಗೆ ಅನ್ನಿಸ್ತಾ ಇದೆ. ಮತ್ತೊಂದು ನನ್ಗೆ ಒಳಗಿನಿಂದ ಆಗ್ತಾ ಇದೆ, ನಾನು ನೆನ್ಸಿದ್ದೇನೆ ಹಾಗೆ ಒಂದು ಯೂನಿವರ್ಸೇ ಹೇಳ್ತಾ ಇರೋದಾ ಏನೋ ಅಂತ ಹೇಳುವ ಅನ್ನಿಸ್ತಾ ಇದೆ ನನಗೆ. ಹಾಗೆ ನಾನು ಅದನ್ನು ಆತರ ತಕ್ಕೊಳ್ಳುವುದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಇದ್ದೇನೆ. ಅಂದ್ರೆ 21 ದಿವಸ ಮೌನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ಮೇ ತಿಂಗಳಿಂದ ಅಂದ್ರೆ ಈ ತಿಂಗಳು ಸ್ವಲ್ಪ ನಮ್ಮ ಫಂಕ್ಷನ್ಸ್ ಎಲ್ಲ ಇದೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಹೋದ್ರೆ ಎಲ್ಲ ಮಾತಾಡೋದಿರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮೇ ತಿಂಗಳಿಂದ 21 ದಿವಸ ಮಾಡಿ ನೋಡ್ಬೇಕು ಅಂತ ಇದ್ದೇನೆ ಸರ್. ಮಾಡಿ ಒಳ್ಳೆ ನಿಮ್ಮ ಆಶೀರ್ವಾದ ಇರ್ಲಿ, ಇಲ್ಲದಿದ್ರೆ ಯೂನಿವರ್ಸ್ ಟೆಸ್ಟ್ ಕೊಡ್ತದೆ. ನಾನು ಬಾಯಿ ಬಿಟ್ಟು ಹೇಳಿದೆ ಅಲ್ಲ, ಈಗ ಆ ಟೆಸ್ಟ್ ಅಲ್ಲಿ ಪಾಸ್ ಆಗೋದು ಕಷ್ಟ ಇರ್ತದೆ. ಹಾಗೆ ಅಂದ್ರೆ ಗುರುಗಳ ಹತ್ರ ನಾವು ಹೇಳ್ಬಹುದಲ್ವಾ ಅಂತ ನನಗನ್ಸಿತ್ತು. ನಂಗೆ ಎಲ್ಲರ ಹತ್ರ ಹೇಳುದಲ್ಲಲ್ವಾ ಅಂತ. ಮಾಡ್ಬೋದು, ಮಾಡಿ. ಒಳ್ಳೇದು, ಒಳ್ಳೆ ಮೌನ ಸಾಧನೆ ಒಳ್ಳೆ ಸಾಧನೆ. ಹೌದಂದ್ರೆ ಇಲ್ಲದಿದ್ರೆ ಇಷ್ಟು ಮಾಡಿದ ಈ ಎನರ್ಜಿ ಸ್ವಲ್ಪ ಸಮಯದಲ್ಲಿ ಹೋಗಿ ಬಿಡ್ತದೆ ಅಂತ ಆಯ್ತು ನನ್ಗೆ. ಅದು ಉಳಿಬೇಕಲ್ಲ ನಮ್ಮ ಒಳಗೆ. ಹಾಗೆ ಇಂತಹ ವರ್ಕ್ಶಾಪ್ 4-5 ಮಾಡಿದ್ರೆ ತುಂಬಾ ವ್ಯತ್ಯಾಸ ಆಗ್ಬೋದು ಸರ್. ನಾವು ಋಷಿಗಳ ಲೆವೆಲ್ ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಖಂಡಿತ ಮಾಡೋಣ. ಹೌದು, ತುಂಬಾ ಅಲ್ಲೇ ಅಷ್ಟೇ. ನಂಗೆ ಬೇರೆ ಏನ್ ಹೇಳುವ ಹಾಗೆ ಏನು ಗೊತ್ತಾಗ್ಲಿಲ್ಲ, ಆದ್ರೆ ಇಲ್ಲಿಗ ಒಳಗಿನಿಂದ ಸೆಲ್ಯುಲರ್ ಲೆವೆಲ್ ಅಲ್ಲಿ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಆಗ್ತದೆ. ಹೌದೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮಗೂ ಕೂಡ. ಪಾಪ ಮೇಡಮ್ ಅವರು ಮನೇಲಿರೋ ಸೌಟಿಂದ ಹಿಡಿದು ರಾತ್ರಿ ಒಳಗಡೆ ಎಲ್ಲವನ್ನ ತುಂಬ್ಕೊಂಡು ಬಂದಿದ್ರು ಅವರು ಕಾರಲ್ಲಿ. ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಅಲ್ಲಿ. ಅದು ದೊಡ್ಡದೇನಲ್ಲ ಸರ್, ನಮ್ದು ಒಂದು ಯೋಗ ಅದು. ಅದು ನಮ್ಮ ಹತ್ರವೇ ನೀವು ಮಾಡಿದಿರಿ, ಅವಾಗ ನಮಗೊಂದು ಅವಕಾಶ ಆಗಿತ್ತು. ಹಂಗಾಗಿ ಪಾಪ ಚೆನ್ನಾಗಿ ಎಲ್ಲರೂ ಇನ್ವಾಲ್ವ್ ಆಗಿ ಯಶಸ್ವಿಗೊಳಿಸಿದಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಮಗೆ ಹೇಳುದು ಸರ್ ನಾವು. ಪೂರ್ತಿ ಅವ್ರ ಫ್ಯಾಮಿಲಿ ಪೂರ್ತಿ ಇದ್ರು ಅವರು. ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ. ಆಮೇಲೆ ಅವರು ವಯೋಲಿನ್ ಮಾಸ್ಟರ್ ಅವ್ರನ್ನ ಕರ್ಕೊಂಡು ಬಂದಿದ್ದು, ಆಮೇಲೆ ವೀಣಾನಾದ, ಎಲ್ಲಾ ಕಾಂಟ್ರಿಬ್ಯೂಷನ್ ಕ್ರೆಡಿಟ್ ಶೈಲಜಾ ಮಾಸ್ಟರ್ಗೆ ಹೋಗ್ಬೇಕಾದದ್ದು. ಇಲ್ಲ ಸರ್, ನನ್ನ ಮೂಲಕ ಏನೋ ಆದದ್ ನನ್ನ ಪುಣ್ಯ. ಅದು ದೊಡ್ಡ ವಿಷಯ ಏನಲ್ಲ ಅದು. ಅವರು ಚೆನ್ನಾಗಿ ನೋಡ್ಸಿದ್ರು, ಯಾರು ವೀಣಾ ಸರಸ್ವತಿ ಮಾಸ್ಟರ್. ಹೌದೌದು. ನಾನು ಬದಲಾವಣೆ ಆಗಿದೆ ಅಲ್ಲಿ ಬಂದು. ಆಗತ್ತೆ, ಆಗ್ಲೇಬೇಕು. ಅವಳಿಗೆ ನಿದ್ದೆ ಅವಧಿ ಅವಳಿಗೆ ಜಾಸ್ತಿ ಯಾವಾಗ್ಲೂ. 4 ಗಂಟೆಗೆ ಇಳಿದಿದೆ ಅಂತ ಹೇಳಿದ್ಲು. ಈಗ ನಂಗೆ ತುಂಬಾ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಈಗ, ಮೊನ್ನೆ ಹೋಗಿ ಬಂದ ಮೇಲೆ ಅಂತ ಹೇಳಿದ್ಲು. ಇದ್ರಲ್ಲಿ ಬರ್ತಾಳೆ ಅವಳು, ಬೆಳಗ್ಗೆ ಕರ್ಮ ಪ್ರಕ್ಷಾಲನಕ್ಕೆಲ್ಲ ಇರ್ತಾಳೆ. ಈಗ್ಲೂ ಇರ್ಲೂಬಹುದು, ಯೂಟ್ಯೂಬ್ ಅಲ್ಲಿ ಕೆಲವೊಮ್ಮೆ ರಾತ್ರಿ ಕೂಡ ಜಾಯಿನ್ ಆಗ್ತಾಳೆ ಅವಳು. ಇಲ್ಲ, ಅದ ನಾನು ನೋಡ್ತಿದ್ದೆ, ಏನಾದ್ರೂ ಸುಸ್ತಾಯ್ತೇನೋ ಅವರಿಗೆ ಹೀಗೆ ಹಿಡ್ಕೊಂಡು ಹೀಗೆ ಎಷ್ಟೇ ಅವಳಿಗೆ ಅಭ್ಯಾಸ ಉಂಟು ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾಳಲ್ಲ, ಹಾಗೆ ಅಭ್ಯಾಸ ಇದೆ. ಕೊಡೋದು ಅಂದ್ರೆ ಬಹಳ ದೊಡ್ಡ ಸಾಧನೆ ಬೇಕು. ಹೌದು, ಸಣ್ಣದಿರುವಾಗ್ಲೇ ಮಾಡ್ತಾ ಇದ್ದ ಅವರು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅನಿತಾ ಮಾಸ್ಟರ್ ಮಾತಾಡಿ.
ಕೇಳಿಸ್ತಾ ಇಲ್ಲ ಮೇಡಮ್. ಏನು ಹೆಡ್ಫೋನ್ ಹಾಕಿದ್ದೀರಾ? ಏನು ತೆಗೀರಿ ಅದನ್ನ. ಕೇಳಿಸ್ತಾ ಇಲ್ಲ. ಒಂದ್ಸರಿ ಎಕ್ಸಿಟ್ ಆಗಿ ಜಾಯ್ನ್ ಆಗಿ. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಮೊನ್ನೆ ಧ್ಯಾನಕ್ಕೆ ಹೋಗಿ ಬಂದ ಮೇಲೆ ಅಂದ್ರೆ ನನಗೆ 3ನೇ ದಿನ ಅಂತೂ ಡೀಪ್ ಆಗಿ ಧ್ಯಾನ ಆಗಿದೆ ಸರ್. ಹ್ಮ್ ಮತ್ತೆ ಮುಂಚಿನ 2 ದಿನಗಳಲ್ಲಿ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. 3ನೇ ದಿನ ಅಂತೂ ಡೀಪ್ ಆಗಿ ನೀವು ಆ ದಿನ ತಲೆ ಮೇಲೆ ಕೈ ಇಟ್ರಲ್ಲ ಸರ್, ಆದ್ಮೇಲೆ ನನಗೆ ಅಂದ್ರೆ ನಿದ್ದೆ ಕೂಡ ಅಲ್ಲಿಯ 3 ದಿನಗಳಲ್ಲಿ ನಿದ್ದೆ ಕಡಿಮೆ ಬಂದದ್ದು. ಇಲ್ಲಿ ಬಂದಾಗ ನಿದ್ದೆ ಬರ್ತಿರ್ಲಿಲ್ಲ. ಅಂದ್ರೆ ಆ, ಎಂತ ಹ್ಮ್ ಯೋಗ ನಿದ್ರೆಗೆ ಹೋಗ್ತಿದ್ದದ್ದು ಸ್ವಲ್ಪ ಕಡಿಮೆ ಇಲ್ಲಿ ಬಂದಾಗಿ 2 ಗಂಟೆ ಎಲ್ಲ ಬರ್ತಿರ್ಲಿಲ್ಲ ಸರ್. ಏನೋ 1/4 ಗಂಟೆಯಲ್ಲಿ ಪುನಃ ಫಸ್ಟಿನ 2 ದಿನಗಳಲ್ಲಿ ಆಯ್ತು. ಕೊನೆ ದಿನ ಅಂತೂ ಪೂರ್ತಿಯಾಗಿ ಧ್ಯಾನ ಮಾಡಿದ್ದೇನೆ ನಾನು. ವೆರಿ ಗುಡ್. ಮತ್ತೆ ಸುಸ್ತು ಕೂಡ ಕಡಿಮೆ ಆಗಿದೆ. ನಾವು ಅಷ್ಟು ಹೋಗಿ ಈಚೆಗೆ ಬರ್ಬೇಕಿದ್ರೆ ನಮಗೊಂದು ಕಾರ್ ಇತ್ತು ಬರುವುದು. ನಾವು ಹಿಂದೆಗಡೆ ನಾವು ಎಲ್ಲ ಅಂದ್ರೆ ಮಧ್ಯ ವಯಸ್ಸಿನವರೇ ಆದ್ರೂ 3 ಕುತ್ಕೊಳ್ಳುವ ಸೀಟಲ್ಲಿ 4 ಜನ ಕುತ್ಕೊಂಡು ಬಂದಿದ್ದೇವೆ ಸರ್. ಆದ್ರೂ ಅಲ್ಲಿ ಇಲ್ಲಿ ನೋವು ಅದು ಇದು ಏನಿಲ್ಲದೆ ಮಧ್ಯಾಹ್ನ ಹ್ಮ್ ಬಂದ ಮೇಲೂ ಏನು ಇಲ್ಲಿ ಹತ್ರ ಹೋಗಿ ಬಂದಷ್ಟು ಅಂದ್ರೆ ಏನು ಅಂತ ಒಂದು ಸುಸ್ತಿಲ್ಲದೆ ಈ ಸೆಕೆ ಟೈಮಲ್ಲಿ ಹೊರಗಡೆ ಹೋಗಿ ಬಂದ್ರೆ ಮಧ್ಯಾಹ್ನದ ಹೊತ್ತೆಲ್ಲ ತುಂಬಾ ಕಷ್ಟ ಆಗ್ತದಲ್ಲ ಸೆಕೆಗೆ. ಹಾಗೇನಾಗ್ಲಿಲ್ಲ. ಆಮೇಲೆ ಏನು ನನಗೆ ಹೆಚ್ಚು ಹೇಳಲಿಕ್ಕೆ ಏನು ಗೊತ್ತಾಗುದಿಲ್ಲ ಸರ್, ಏನಂತ ಹೇಳಿ. ಮತ್ತೆ ಅದೇ ವಾಲಂಟಿಯರ್ ಒಬ್ರು ಫಸ್ಟ್ ಡೇ ಸಿಕ್ಕಿದವರಂತೂ ತುಂಬಾ ನನ್ನನ್ನು ಅಷ್ಟು ಒಂದು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಸರ್. ಅವರು ಹೆಸರು ಮಾತ್ರ ಗೊತ್ತಿದೆ ನಂಗೆ, ಅವರ ಮುಖ ಪರಿಚಯ ಇಲ್ಲ. ಹ್ಮ್ ಶಿಲ್ಪ ಅಂತ ಹೇಳಿದ್ರೆ ಹೆಸರು. ಹ್ಮ್. ಹ್ಮ್ ಓಕೆ. ಮತ್ತೆ ಹೇಳಿದ್ದು ಅಂದ್ರೆ ಆ ದಿನ ಹೋಗುವಾಗ ನನಗೆ ಇದು ಉಡುಪಿಯಲ್ಲಿ ನಾನು ಆ ದೇವಸ್ಥಾನದಲ್ಲಿ ಇದ್ದೇನಾದ್ರೂ ನನಗೆ ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಎಲ್ಲಿಯೋ ಹೋದ ಹಾಗೆ ಆಗ್ತಿತ್ತು ಅಂತ. ಯಾವುದೋ ಒಂದು ಪ್ಲೇಸ್ಗೆ ನಾನು ತುಂಬಾ ಹಳೇ ಕಾಲದ ಒಂದು ಪ್ಲೇಸ್ ಅಲ್ಲಿ ಹೋಗ್ತಾ ಇದ್ದೇನೆ, ಗುಡ್ಡದ ಬದಿಯಲ್ಲೇ ಹಾಗೆ ಹೋಗ್ತಾ ಇದ್ದೇನೆ ಅಂತ ಹೇಳುವಾಗೆ ಒಂದು ಅನುಭವ ಆಗಿದೆ ಅಲ್ಲಿ. ಹ್ಮ್ ವಾಶ್ರೂಮಿಗೆಲ್ಲ ಹೋಗ್ಬೇಕಿದ್ರೆ. ಓಕೆ. ಮತ್ತೆ ಕೂತ್ಕೊಳ್ಳಿಕ್ಕೆ ತುಂಬಾ ಹೊತ್ತಾಗ್ತಿರ್ಲಿಲ್ಲ ನನಗೆ. ಸ್ವಲ್ಪ ಎರಗಿ ಕೂತ್ಕೊಳ್ಬೇಕು ಅಂತ ಆಗ್ತಿತ್ತು. ಈಗ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅದೇ ಹ್ಮ್ 3ನೇ ದಿನ ಅಂತೂ ನಾನು ಎರಗದೆ ತುಂಬಾ ಹೊತ್ತು ಕೂತ್ಕೊಂಡಿದ್ದೇನೆ. ಹ್ಮ್ ಓಕೆ. ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿಕ್ಕೆ ಆಗಿದೆ. ಆಸನ ಸಿಕ್ಕಿ ಹತ್ರ ಬಂದಿದ್ದೇನೆ ಅಂತ ಅನಿಸ್ತದೆ ನನಗೆ. ಹೌದು, ಆಸನ ಸಿದ್ಧಿ ಆಗ್ತದೆ. ಮತ್ತೆ ಕೈ ನೋವು ಅಲ್ಲಿರುವಾಗ ನನಗೆ ಎಕ್ಸರ್ಸೈಸ್ 3 ದಿನ ಮಾಡ್ಲಿಕ್ಕೆ ಹೆಚ್ಚಾಗ್ತಿರ್ಲಿಲ್ಲ ಅಲ್ಲ, ಧ್ಯಾನದಲ್ಲೇ ಇದ್ದದಲ್ವಾ ಅಂತ ಯೋಚನೆ ಮಾಡ್ತಿದ್ದೆ ಏನಾಗ್ತಿತ್ತ ಏನೋ. ಟ್ಯಾಬ್ಲೆಟ್ಸ್ ಸರಿ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತೀಗ ನನಗೆ ಹೆಚ್ಚಿನ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಈ ಕೈಯಿಂದ. ಹ್ಮ್ ಒಂದು 25% ಮಾತ್ರ ಇನ್ನು ಗುಣ ಆಗ್ಲಿಕ್ಕೆ ಉಂಟು ಅಂತ ಅನಿಸ್ತದೆ. ಇಲ್ಲ ಅಲ್ಲಿ ಹ್ಮ್ ಇನ್ನೂ ಕಡಿಮೆ ಇರ್ಬೋದು ಗುಣ ಆಗ್ಲಿಕ್ಕೆ. ಮತ್ತೆ ಹೆಚ್ಚಿನ ಕೆಲಸಗಳನ್ನು ಈ ಕೈಯಿಂದ ಮಾಡ್ಲಿಕ್ಕೆ ಆಗ್ತದೆ ಸರ್. ವೆಯ್ಟ್ ಹ್ಮ್ ಮಾತ್ರ ಎತ್ತಲಿಕ್ಕೆ ಆಗ್ತಿಲ್ಲ ಅಷ್ಟೇ. ಹ್ಮ್ ಬರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ದಿನದಿಂದ ನಾನು ಬರೀಲಿಲ್ಲ, ಎಡಗೈಯಿಂದ ಬರೀತಿದ್ದೆ. ಹ್ಮ್ ಇವತ್ತು ಬರೀಲಿಕ್ಕೆ ಆಯ್ತು ಸ್ವಲ್ಪ ಈ ಕೈಯಿಂದ. ಸೂಪರ್. ಅಂದ್ರೆ ಸ್ವಲ್ಪ ಬೇಗ ಬೇಗ ಅದು ಇದಾಗ್ತಾ ಉಂಟು ಅಂತ ಅನಿಸ್ತದೆ ನಂಗೆ. ಕೈ ಮೊದ್ಲಿನ ಸ್ಥಿತಿಗೆ ಬರ್ತಾ ಉಂಟು ಅಂತ. ಹ್ಮ್ ಆಗ್ಲಿ ಆಗ್ಲಿ, ಬೇಗ ಹುಷಾರಾಗಿ. ನಿಮ್ಮಿಂದ ನಮಗೆ ಒಂದು ಬದಲಾವಣೆಯ ಒಂದು ದಿನಗಳು ಬರ್ತಾ ಉಂಟು ಅಂತ ಅನಿಸ್ತಾ ಇದೆ ಸರ್ ನನಗೆ. ಹ್ಮ್. ನಮ್ಮಿಂದ ಏನಿಲ್ಲ, ಎಲ್ಲ ನಿಮ್ಮ ಪ್ರಯತ್ನ. ಇಲ್ಲ ಸರ್, ನಮ್ಗೆ ನಿಮ್ಮಂತವ್ರು ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ. ವೆರಿ ಗುಡ್ ಮೇಡಮ್. ಮಾಡಿ, ಕಂಟಿನ್ಯೂ ಮಾಡಿ. ಬಹಳ ಚೆನ್ನಾಗಿ ಕೂತಿದ್ರಿ, 2 ದಿವಸ ಕೂತಿದ್ರಿ. ಅದು ಯಾಕೆ ಬಿಚ್ಚಿದ್ರೆ ಗೊತ್ತಿಲ್ಲ ಮತ್ತೆ. ಅದೊಂದು ಮಾತ್ರ ನನಗೆ ಸ್ವಲ್ಪ ಬೇಸರ ಆಯ್ತು ಸರ್, ಏನ್ ಮಾಡುದು ಏನು. ಚೆನ್ನಾಗಿ ಕೂತಿದ್ರು, ಯಾಕೆ ಹ್ಮ್. ಬಿಚ್ಚಿದ್ರು ಅನ್ಕೊಂಡೆ ನಾನು. ಹ್ಮ್. ಮತ್ತೆ ಕಟ್ಟಿ ಕೂತಿದ್ರಿ. ಹ್ಮ್ ಅದೊಂದು ಮಾತ್ರ ಹಾಗಾಯ್ತು ಸರ್, ಯಾಕೋ ಗೊತ್ತಿಲ್ಲ. ಏನು ಬಿಚ್ಚಿ
ಹೇಳಿದ್ರಾ ಏನು ಬಿಸ್ರಿ ಅಂತ ಓಪನ್ ಮಾಡಿ ಅಂತ ಓಪನ್ ಮಾಡಿಸಿದ್ರಾ? ಅದು ಹ್ಮ್, ಯಾಕೋ ಗೊತ್ತಿಲ್ಲ ಸರ್, ನನಗೆ ಹಾಗೆ ಹೇಳಿಕ್ ಆಗ್ತಾ ಇಲ್ಲ ಸುಮಗೆ ಯಾಕೆ ಆ ವಿಷಯವನ್ನು. ಹ್ಮ್ ಹ್ಮ್ ಸರಿ ಸರಿ. ಹ್ಮ್. ನಾ ಮೊದ್ಲೇ ಹೇಳಿದ್ದೆ ಯಾರು ಕೂಡ ಓಪನ್ ಮಾಡಬೇಡಿ, ನನಗೆ ಹೇಳಿದೆ ಯಾರು ಓಪನ್ ಅಂದ್ರೆ ಮಾಡಬೇಡಿ. ಅದು ಗೊತ್ತಾಗ್ಲಿಲ್ಲ ಸರ್ ನನಗೆ. ಓಪನ್ ಅಂದ್ರೆ ನಾನೇ ನಾನೇ ಮಾಡ್ತೇನೆ ಅಂತ ನೀವು ಹೇಳಿದ್ದು ನನಗೆ ಗೊತ್ತಾಗ್ಲಿಲ್ಲ. ಅಂತ ಓಪನ್ ಮಾಡಬೇಡಿ ಅಂತ ಹೇಳಿದ್ರೇನೋ ಆದ್ರೂ ಮತ್ತೆ. ಇರ್ಲಿ ಬಿಡಿ. ಹಾ ಹ್ಮ್, ಬಟ್ ಸೆಕೆಂಡ್ ಟೈಮ್ ಮತ್ತೆ ಕಂಟಿನ್ಯೂ ಮಾಡಿದ್ರಲ್ವಾ, ಅದು ಅಡ್ಡಿಲ್ಲ. ಹ್ಮ್. ಹೌದು. ಆಮೇಲೆ ಇದು ಒಳ್ಳೇದಾಗಿದೆ ಸರ್ ನನ್ಗೆ. ಆಮೇಲೆ ಹ್ಮ್ ಇದು ಸ್ವಲ್ಪ ಡೀಪ್ ಆಗಿ ಧ್ಯಾನ ಆಗಿದೆ. ಆ ದಿನ ಫುಲ್ ನಾನು ಧ್ಯಾನದಲ್ಲೇ ಇದ್ದೆ, ಹ್ಮ್ ನಿದ್ದೆಯೂ ಬರ್ಲಿಲ್ಲ ಅಂತ, ಯೋಗ ನಿದ್ರೆಗೂ ಹೋಗ್ಲಿಲ್ಲ ನಾನು. ಓಕೆ 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 ಮೇಡಮ್, ಸರ್. ಥ್ಯಾಂಕ್ ಯು. ಕಿರಣ್ ಸರ್ ಮಾತಾಡಿ. ಸರ್ ನಮಸ್ತೆ. ಎಲ್ಲ ಹ್ಮ್ ಆತ್ಮ ಬಂಧುಗಳಿಗೂ ನಮಸ್ತೆ. ಓಕೆ ಸರ್ ಕಾರ್ಯಕ್ರಮ ಅಂತೂ ತುಂಬಾ ಅದ್ಭುತವಾಗಿತ್ತು ಸರ್. ಓಕೆ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಸೂಪರ್ ಸೂಪರ್. ಎಲ್ಲರ ಪಾರ್ಟಿಸಿಪೇಟ್ ತುಂಬಾ ಚೆನ್ನಾಗಿತ್ತು ಸರ್. ಹ್ಮ್ ಯಾರಿಗೂ ಏನು ಇದ್ ಮಾಡಂಗಿಲ್ಲ, ಎಲ್ಲರ ಕೋಆಪರೇಷನ್ ತುಂಬಾ ಸಹಾಯ ಆಯ್ತು. ಆ ಮಕ್ಳುಗಳಿದ್ರಲ್ಲ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಜೆಂಟ್ಸ್ ಅಲ್ಲಿ ವಾಶ್ರೂಮ್ ಕರ್ಕೊಂಡು ಹೋಗಿ ಬರೋದಕ್ಕೆ ಎಲ್ಲ ತುಂಬಾ ಸಣ್ಣ ಮಕ್ಳುಗಳು ತುಂಬಾ ಹೆಲ್ಪ್ ಮಾಡಿದ್ರು. ಹ್ಮ್ ಆಮೇಲಿಂದ ನೀವು ಡ್ಯಾನ್ಸ್ ಮೆಡಿಟೇಷನ್ ಮಾಡಿಸ್ದಾಗಂತೂ ಹ್ಮ್ ಇವ್ರು ಉಮೇಶ್ ಸರ್ ಅವ್ರದೇ ವಾಯ್ಸ್ ಇರ್ತಾ ಇತ್ತು. ನಮ್ಗೆಲ್ಲ ಬಟ್ಟೆ ಕಟ್ಬಿಟ್ಟಿದ್ರಲ್ಲ, ಏನು ಕಾಣ್ತಾ ಇಲ್ಲ, ಬರೀ ಒಂದು ಇಯರಿಂಗ್ ವಾಯ್ಸ್ ಮಾತ್ರ. ಇವ್ರು ಬಂದ್ರೆ ಕುಣಿಲೇಬೇಕು, ಇಲ್ದರೆ ಬಿಡಲ್ವಲ್ಲ ಅವರು. ಡ್ಯಾನ್ಸ್ ಮಾಡಿದ್ರೆ ಮಾಡಿಸ್ತಾರ ಅವರು. ಆಮೇಲೆ ಎಲ್ಲ ಅಕ್ಕಂದಿರು ತಾಯಂದಿರು ಎಲ್ಲರ ಸಹಕಾರನು ಚೆನ್ನಾಗಿತ್ತು. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಡಮ್ ತುಂಬಾ ವಯಲಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನುಡ್ಸಿದ್ರು ಸರ್. ಅದೊಂದು ನಮ್ಗೆ ಆ ಟೈಮಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಆಯ್ತು. ಹ್ಮ್ ಆಮೇಲೆ ಸಂಗೀತ ನುಡ್ಸಿದ್ದು, ಸಂಗೀತ ಹೇಳಿದ್ರಲ್ಲ ಆ ಮೇಡಮ್ ತುಂಬಾ ಚೆನ್ನಾಗಿ ಸಂಗೀತ, ಅದನ್ನು ಆ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ. ಆ ಭರತನಾಟ್ಯ ಅಂತೂ ಸರ್ ಏನ್ ಸರ್ ಸೂಪರ್ ಆಗಿ ಮಾಡಿದ್ರು. ಆಗ ನಾವು ಇದ್ದಾಗ ಇನ್ನೂ ಕಟ್ಟಿರ್ಲಿಲ್ಲ, ತುಂಬಾ ಹ್ಮ್ ಚೆನ್ನಾಗಿತ್ತು. ಸದ್ಯ ಅದೇನಾರು ಕಟ್ಬಿಟ್ಟಿದ್ರೆ ಭರತನಾಟ್ಯನೂ ನೋಡಕ್ ಆಯ್ತಾ ಇರ್ಲಿಲ್ಲ. ಅದು ಅದೊಂದೆಲ್ಲ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದೆ, ಚೆನ್ನಾಗಿತ್ತು ಪ್ರೋಗ್ರಾಮು ಹೌದು. ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಮುಂಚೆ. ಹ್ಮ್ ಆಮೇಲೆ ನಿಮ್ ಸ್ಪೀಚ್ ಅಂತೂ ಅದ್ಭುತ ಸರ್. ಆ ನೀವ್ ಬಂತು ಅಂದ್ರೆ ಅದಕ್ಕೆ ಒಂದು ರಾಜ್ ಕಳೆ. ನಾವು ಹ್ಮ್ ಧ್ಯಾನ ಮಾಡ್ಬೇಕಾದ್ರೆ ಒಂದು ಏನಂದ್ರೆ ಎಲ್ಲ ಹೆಂಗೋ ಇರೋರು ಸ್ಟಡಿ ಆಯ್ತಾ ಇದ್ವಿ, ಮತ್ತೆ ಧ್ಯಾನಕ್ಕೆ ಆಳಕ್ ಹೋಗ್ತಾ ಇದ್ವಿ. ಹ್ಮ್ ಆಮೇಲೆ ನಿಮ್ಮ ಮಾತುಗಳು, ವರ್ಡ್ಸ್, ಅದ್ರ ಅರ್ಥಗಳು ಸೂಪರ್ ಸೂಪರ್ ಸರ್. ಮಾತ್ರ ಮಾತಾಡಂಗಿಲ್ಲ, ತುಂಬಾ ಖುಷಿ ಆಗ್ತಾ ಇತ್ತು. ಒಟ್ಟಲ್ಲಿ ನಮ್ಗೆ ಅದ್ 2.5 ದಿನ ಅದ್ ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಸರ್, ಬೇಗ ಆಗೋಯ್ತು. ಆದ್ರೆ ನಮ್ಗೆ ಆ ಟೆಂಪರೇಚರ್ ಬಂದು ಇಲ್ಲಿ ನಾವ್ ಮೈಸೂರು, ನಮ್ಗೆ ಆ ಟೆಂಪರೇಚರ್ ಹೋಗ್ತಿವೋ ಇಲ್ವೋ ಅನ್ನೋದೇ ಇತ್ತು ಮೊದ್ಲಿಂದ, ಅದೇ ಕಾಡ್ತಾ ಇತ್ತು. ಜೊತೆಗೆ ನೀವು ಸ್ನಾನನೂ ಮಾಡಂಗಿಲ್ಲ. ಅದೊಂದು ಆ ಅದು ಒಂದು ಇರಿಟೇಷನ್ ಆಯ್ತಾ ಇತ್ತು. ನೀವು ಬರೀ ಮಾತಲ್ಲೇ ಅದನ್ನೆಲ್ಲ ಸರಿ ಮಾಡ್ಬಿಟ್ರಿ. ಅದನ್ನ ಹೇಳಿದ್ರಲ್ಲ, ಮೈ ಕೊಳೆ ಅದಕ್ಕಿಂತ ಮುಖ್ಯವಾಗಿರೋದು ಮನ್ಸಲ್ಲಿ ಇರ್ತಕ್ಕಂಥ ಎಲ್ಲಾ ಇದನ್ನು ತೆಗಿಬೇಕು, ಆ ಕೊಳೆ ಮೈನ್ ಮುಖ್ಯ. ಇದೇನ್ ದೊಡ್ಡ ಇದಲ್ಲ ಅಂತ. ಎಂತ ಮಾತು ಸರ್ ಅದು, ನಿಜವಾಗ್ಲು ಕೋಟಿಗೊಂದು ಮಾತದು. ಒಟ್ನಲ್ಲಿ ಕಾರ್ಯಕ್ರಮ ಮಾತ್ರ ಸೂಪರ್ ಸೂಪರ್ ಇತ್ತು ಸರ್. ಮತ್ತೆ ರೆಡಿ ಆಗಿದೀವಿ ಸರ್, ಯಾವಾಗ ನೀವು ರೆಡಿ ಮಾಡ್ತೀರಾ ಅಂತ ಇನ್ನೊಂದು ಕಾರ್ಯಕ್ರಮಕ್ಕೆ. ಹ್ಮ್ ವಾಲಂಟಿಯರ್ಸ್ಗೆ ಎಲ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ಸರ್. ತಾಯಂದಿರು, ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು ಎಲ್ರಿಗೂ. ಆಮೇಲೆ ಉಮೇಶ್ ಸರ್ಗೆ ಸರ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್, ತುಂಬಾ ಖುಷಿ ಆಯ್ತು ಸರ್. ವಾಲಂಟಿಯರ್ಸ್ ಇಲ್ಲ ಅಂದ್ರೆ ಈ ಕಾರ್ಯಕ್ರಮ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹ್ಮ್ ಆಮೇಲೆ ಫುಡ್ ಅಂತೂ ಸರ್ ಸೂಪರ್ ಸರ್. ಫುಡ್ ಏನೋ ಅವಶ್ಯಕತೆ ಇರಲಿಲ್ಲ, ಆದ್ರೆ ಯಥೇಚ್ಛವಾಗಿತ್ತು ಸರ್. ಫುಡ್ ಎಲ್ಲ ಹ್ಮ್ ಯಥೇಚ್ಛವಾಗಿತ್ತು. ಆ ಗಂಜಿ ಎಲ್ಲ ಕುಡಿಲೇ ಇಲ್ಲ ಸರ್, ಇದೇ ಜಾಸ್ತಿ ಆಗ್ಬಿಡ್ತಾ ಇತ್ತು. ಆ ಹ್ಮ್ ಗಂಜಿ ಅವಲಕ್ಕಿ ಎಲ್ಲ ತಗೊಳಕ್ಕೆ ಆಗ್ಲಿಲ್ಲ. ನೀವ್ ಹೇಳಿದ್ರಲ್ಲ, ಇಲ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಸಿದ್ರಲ್ಲ, ಅದೇ ತರ ಅಲ್ಲಿ ಏನು ಬೇಡ ಅನ್ನಿಸ್ತಾ ಇತ್ತು ಸರ್. ಹ್ಮ್ ಅರೇಂಜ್ ಮಾಡಿದ್ದು ಏನು ಅಂದ್ರೆ ಕೆಲವ್ರಿಗೆ ಬೇಕಿರ್ತದಲ್ವಾ, ನಮ್ಗ್ ಬೇಡ ಅನ್ನಿಸ್ತಾ ಇತ್ತು. ಆದ್ರೆ ಫ್ರೂಟ್ಸ್ ಮಾತ್ರ ತಗೊಂಡ್ವಿ, ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ. ಹ್ಮ್ ಸೂಪರ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಹಂಗಾದ್ರೆ. ಸರ್ ಸೂಪರ್. ಇದು ಮರೆಯಕ್ಕಾಗಲ್ಲ ಸರ್. ನೀವು ಇನ್ನೊಂದು ಮಾಡೋ ಗಂಟನ ವರ್ಕ್ಶಾಪ್ ಇದು ಇದ್ದೇ ಇರ್ತದೆ, ಮೆಲ್ಕ್ ಆಗ್ತಾ ಇರ್ತದೆ. ಹ್ಮ್ ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಆ ಹ್ಮ್
ಅದು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಇರಿಟೇಷನ್ ಆಗ್ತಾ ಇತ್ತು. ಆಮೇಲೆ ಏನು ಅನ್ನಿಸ್ತಿಲ್ಲ. ಅದು ಸ್ನಾನ ಮಾಡಿದ್ದಿಲ್ಲ ಅನ್ನೋದು ಒಂದ್ ಬಿಟ್ರೆ ಸರ್ ಇನ್ನೇನು ಅನ್ನಿಸ್ತಾ ಇರ್ಲಿಲ್ಲ. ನೀವು ಬಂದಾಗ ಮತ್ತೆ ನೀವು ಮಧ್ಯ ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ಲ, ಆಗ ಸ್ವಲ್ಪ ಡೆಪ್ತ್ ಹೋಗ್ತಾ ಇದ್ವಿ. ಏನಂದ್ರೆ ನಮ್ಗೆ ಇಲ್ಲಿ ಇಲ್ಲಕ್ಕೆ ಇಲ್ಲ ಅಂತ, ಪ್ರಪಂಚದಲ್ಲೇ ಇಲ್ಲ ಅನ್ನೋ ತರ ಮಾಡ್ಬಿಟ್ಟಿರಿ 2 ದಿನ ಕಣ್ಮುಚ್ಚಿ. ನಮ್ಗೆ ಏನು ಕಾಣ್ತಲ್ವ, ಏನು ಇಲ್ವಲ್ಲ ಸರ್. ಪಕ್ಕದಲ್ಲಿ ಒಂದು ಏನು ಮುಟ್ಟಿದ್ರು ಏನು ಗೊತ್ತಾಯ್ತಲ್ಲ. ಒಂದು ಯಾರು ಇವ್ರ ಸಹಾಯ ಇಲ್ಲ ಅಂದ್ರೆ ನಡಿಯಕ್ಕೆ ಆಯ್ತಾ ಇರ್ಲಿಲ್ಲ, ಭಯ ಆಯ್ತಾ ಇತ್ತು. ಅಲ್ಲಿ ಹೋಗಿ ನೀರ್ ಕುಡಿಯಕ್ಕೆ ನಲ್ಲಿ ಇಲ್ಲೇ ಐತೆ ಅಂದ್ರೆ ಕೈ ಹಿಡ್ಕೊಂಡ್ ಮುಟ್ಸೋರು ಅವರು. ಆ ಮಟ್ಟಿಗೆ ಏನು ಗೊತ್ತಾಯ್ತಾ ಇರ್ಲಿಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್ ಸರ್ ಅದು. ಅದನ್ನ ಹೇಳಿದ್ರಲ್ಲ ನೀವು, ಇದು ಅವೇರ್ನೆಸ್ ಮೆಡಿಟೇಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅದೊಂದು ಪಾಯಿಂಟ್ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಇಲ್ಲಿ ನಾವು ಕೂತಾಗ ಯೋಗ ನಿದ್ರೆ ಬಂದ್ಬಿಡ್ತದೆ. ಒಂದೊಂದ್ ದಿನ ಅಂತೂ ಕೂತ ತಕ್ಷಣ ಯೋಗ ನಿದ್ರೆ ಮಾಡಿದ್ರೆ ಬೆಳಗ್ಗೆ ಎದ್ದಿರ್ತೀವಿ ಕರ್ಮ ಪೋಷಣೆಗೆ ಬಂದಾಗ. ಏನ್ ಇಷ್ಟೊಂದು ಡೀಪ್ ಆಗಿ ಇದಾಯ್ತಾಯ್ತಲ್ಲಪ್ಪ, ಏನ್ ಮಾಡ್ತಾ ಇದೀವಿ ನಾವು, ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಿರ್ತೀವಲ್ಲ ಅನ್ನಿಸ್ತಾ ಇರ್ತದೆ. ಒಂದೊಂದ್ಸಲ ಹಂಗಾಗಿರ್ತದೆ. ಬೆಳಗ್ಗೆ ಬೇರೆ ಕೆಲ್ಸಗಳ ಒತ್ತಡದಲ್ಲಿ ಕುತ್ಕೊಂಡಾಗ ಬಂದು ಯೋಗ ನಿದ್ದೆ ಬಂದ್ಬಿಟ್ಟಿರ್ತದೆ. ಲೈಟ್ ಉರಿತಾ ಇರ್ತದೆ, ಮೊಬೈಲ್ ರನ್ ಆಗ್ತಾ ಇರ್ತದೆ, ಆದ್ರೆ ಯೋಗ ನಿದ್ದೆ ಜಾರ್ಬಿಟ್ಟಿರ್ತೀವಿ. ಈಗ 2 ಮಂಡಲ ಆಯ್ತು ಸರ್ ನಮ್ದು. ವೆರಿ ಗುಡ್ ಸರ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಪ್ಲೀಟ್ ನಿಮ್ ಮಾರ್ಗದರ್ಶನ ನಿಮ್ ಇದು ಹೀಗೆ ಇರ್ಲಿ ಸರ್ ನಮ್ಗೆ. ಎಲ್ಲ ನಿಮ್ದು ಪ್ರಯತ್ನ. ನಮ್ ಪ್ರಯತ್ನದ ಜೊತೆಗೆ ಕತ್ಲೆಯಲ್ಲಿ ಇದ್ದವ್ರನ್ನ ಬೆಳಕಲ್ಲಿ ನಡೆಸ್ತಾ ಇದೀರಾ. ಬೆಳಕಿರ್ಬೇಕಲ್ವ ಸರ್ ಪ್ರಯತ್ನ ಮಾಡಕ್ಕೆ. ಎಲ್ಲ ಪತ್ರಿಜಿ ಗುರುಗಳು, ನಮ್ದೇನಿಲ್ಲ. ಅದು ನಿಮ್ ಇದು ಸರ್, ದೊಡ್ಡ ಗುಣ ಸರ್ ಅದು. ಎಲ್ರು ಅದನ್ನೇ ಅಳವಡಿಸ್ಕೋಬೇಕು ಸರ್, ನಿಮ್ ತರಾನೇ. ನಾವ್ ಯಾವ್ದಕ್ಕೂ ಈಗೋ ಇಟ್ಕೊಳಂಗಿಲ್ಲ. ನಾನು ಅನ್ನೋದು ನಿಮ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಅವ್ರಿಗೆ ಇದ್ ಮಾಡ್ತೀರಾ, ಸಮರ್ಪಣೆ ಮಾಡ್ತೀರಾ. ಥ್ಯಾಂಕ್ ಯು ಅರುಣ್ ಸರ್. ಬೇರೆಯವ್ರಿಗೆ ಅವಕಾಶ ಸಿಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅನಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. 2 ಕಡೆ ಬರ್ತಾರೆ ಸರ್. ಉಡುಪಿ ಧ್ಯಾನ ಮಹಾಯಜ್ಞದ ಫಲದಿಂದ ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ಫಲನು ಸಿಕ್ಕಿದೆ. ಎಲ್ಲಾ ಏಕಾದಶಿ, ಇವತ್ತು ಏಕಾದಶಿ ಅಲ್ವಾ, ಪ್ರತಿ ಏಕಾದಶಿನೂ ಏನೋ ನೀರ್ ಕುಡಿಯೋದು, ಹಣ್ಣು ತಿನ್ನೋದು, ಜ್ಯೂಸ್ ಕುಡಿಯೋದು ಮಾಡ್ತಿದ್ವಿ. ಇವತ್ತು ನಿಜಕ್ಕೂ ಏನಂದ್ರೆ ನಿರ್ಜಲ ಉಪವಾಸ ಮಾಡಿದ ದೊಡ್ಡ ಖುಷಿ ಇದೆ ಸರ್. ನಿಜವಾಗ್ಲೂ ನನ್ನ ಉಡುಪಿ ಯಜ್ಞದ ಖುಷಿ ಎಷ್ಟು ಖುಷಿ ತಂದಿದೆ ಅಂದ್ರೆ, ವಿವೇಕಾನಂದ್ರ ಹೇಳುವಾಗೆ, ಭೂಮಿಯಲ್ಲಿ ಬಿತ್ತಿದ ಬೀಜ, ಎದೆಯಲ್ಲಿ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತದೆ. ಆದ್ರೆ ಅದನ್ನು ಸಾಧಿಸುವ ಛಲ, ಅಚಲವಾದ ನಂಬಿಕೆ, ದೃಢವಾದ ಮನಸ್ಸು ನಮ್ಮಲ್ಲಿರ್ಬೇಕು ಅಂತ. ಆ ಭೂಮಿಯಲ್ಲಿ ಏನಂದ್ರೆ ಆ ಗುಡಾಕೇಶ ಅನ್ನುವ ಬೀಜವನ್ನ ಚೆನ್ನಾಗಿ ಬಿತ್ತಿದ್ದೀರಾ. ಬಿತ್ತಿ ನಮ್ಗೆ ದೃಢವಾದ ಮನಸ್ಸನ್ನ ಕೊಟ್ಟಿದ್ದೀರಾ. ಆ ಅಚಲವಾದ ನಂಬಿಕೆ ಇಟ್ಕೊಂಡು ನಾವು ಸಾಧನೆ ಮಾಡಿದ್ವಿ. ನಿಜಕ್ಕೂ ಏನಂದ್ರೆ ಬಹಳ ಏನಂದ್ರೆ ನಾವು ಸಂಕುಚಿತದಿಂದ ಒಂದು ವಿಶಾಲ ಮನೋಭಾವನೆ ಕಡೆ ತೆರಳೋ ಹಾಗೆ ಮಾಡಿದಾರ ಸರ್. ನಿಜಕ್ಕೂ ಬಹಳಷ್ಟು ಖುಷಿ ತಂದಿದೆ. ಏನಂದ್ರೆ ಒಬ್ಬ ಹೆಣ್ಮಗಳು 4 ಗೋಡೆಗಳ ಮಧ್ಯೆ ಇದ್ದವಳು ಒಂದು ಸ್ಟೇಜ್ ಮೇಲೆ ಬಂದು ಅಲ್ಲಿ ಎಲ್ರು ಮಾತಾಡೋದನ್ನ ನೋಡಿದ್ರೆ ನನ್ಗೆ ಒಂದು ಪ್ರೌಡ್ ಫೀಲ್ ಆಯ್ತು ಸರ್. ಯಾಕಂದ್ರೆ ನಾನೊಬ್ಬ ಶಿಕ್ಷಕಿಯಾಗಿ ಹೇಳ್ತೀನಿ, ಎಲ್ಲ ಅಲ್ಲಿ ಕಲ್ತವ್ರು ಕಲಿದವರು ಇದ್ರು. ಎಲ್ರು ಕೂಡ ಏನಂದ್ರೆ ಎಷ್ಟು ಸ್ಪೋರ್ಟಿವ್ ಆಗಿ ಎಲ್ರು ಸ್ಟೇಜ್ ಮೇಲೆ ಬಂದ್ ಮಾತಾಡ್ತಿದ್ರು. ಅದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ನನಗ್ ಮಾತಾಡಕ್ ಮನ್ಸಾಗ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ಮಾತಾಡ್ತಾ ಇದ್ರಲ್ಲ, ಮಾತಾಡ್ಲಿ, ಆ ಎಲ್ಲಾ ಮಾತುಗಳನ್ನ ನಾನು ಕೇಳ್ಬೇಕು ಅನ್ನೋ ಒಂದ್ ದೊಡ್ಡ ಖುಷಿ ಆಯ್ತು ಸರ್. ನಿಜವಾಗ್ಲು ನಮ್ಮನ್ನ ಒಂಥರ ಕಾಲರಿಂದ ಹೈ ಕಾಲರ್ ಎತ್ತಿ ಎಲ್ಲಾ ಹೆಣ್ಮಕ್ಳನ್ನ ಮಾಡೋವಾಗ ಮಾಡಿದಾರೆ. ಸಾಧನೆಯ ಮೊದಲ ಮೆಟ್ಟಿಲನ್ನ ನಿಜಕ್ಕೂ ಏರೋ ಹಾಗೆ ಮಾಡಿದಾರೆ. ನನಗ್ ಜಾಬ್ ಬಂದಾಗ ಎಷ್ಟು ಖುಷಿ ಆಗಿತ್ತು ಸರ್. ಆ 3 ಯಜ್ಞದ ಫಲದಿಂದ ಆದಂತಹ ಖುಷಿ ಆ ಉಡುಪಿ ಧ್ಯಾನ ಮಹಾಯಜ್ಞದಲ್ಲಿ ಆಯ್ತು ಸರ್. ನಿಜಕ್ಕೂ ಇನ್ನೊಂದು ಒಳ್ಳೆ ಒಂದು ಶುಭ ಸೂಚನೆ ಏನಾಗಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಪಿರಾಮಿಡ್ ಮಾಡ್ತಾ ಇದೀನಿ ಅಂತ ಹೇಳಿದ್ನಲ್ಲ ಸರ್, ಅದು ನಾವು ಯಾವತ್ತು ಧ್ಯಾನಕ್ಕೆ ಕೂತಿದೀವಿ ಆ 3 ದಿನದಲ್ಲೇ ನಮ್ಮ ಪಿರಾಮಿಡ್ ಫ್ರೇಮ್ ಆಗಿರ್ಬೋದು, ಆ ಕ್ರಿಸ್ಟಲ್ ಆಗಿರ್ಬೋದು ಕೂತಿದೆ ಸರ್. ಅದು ಏನಂದ್ರೆ ಆ ಉಡುಪಿ ಶ್ರೀಕೃಷ್ಣನ ಆಶೀರ್ವಾದದಿಂದನೇ ನಮ್ಮ ಮನೆ ಮೇಲೆ ಪಿರಾಮಿಡ್ ಕೂತಿದೆ ಅನ್ನೋ ಒಂದು ದೊಡ್ಡ ಖುಷಿ ಇದೆ ಸರ್. ಬಹಳಷ್ಟು ಏನಂದ್ರೆ ಯಜ್ಞದ ಫಲ ನನಗೆ ಸಿಕ್ಕಿದೆ ಸರ್, ರಿಯಲಿ ಸಿಕ್ಕಿದೆ. ವೆರಿ ಗುಡ್. ಆಮೇಲೆ ಒಳ್ಳೆ ಸ್ನೇಹಿತರು ಸಿಕ್ರು. ಎಷ್ಟು ನಾವು ಖುಷಿಯಾಗಿ ಬಂದ್ವಿ ಅಂದ್ರೆ ಉಡುಪಿಗೆ. ಉಳಿದ ಇಷ್ಟೆಲ್ಲ 2 ವರ್ಷದಿಂದ ಆಯ್ತು ನಾವು ಧ್ಯಾನಕ್ಕೆ ಸೇರಿದಾಗ ಹೋಗ್ಬೇಕು ಬೇಡವೋ ಒಂಥರ ಕಾಂಟ್ರವರ್ಸಿ ಇರ್ತಿತ್ತು. ಬಟ್ ಗುಡಾಕೇಶಕ್ ಸೇರಿದ್ಮೇಲೆ ಆ ಕಾಂಟ್ರವರ್ಸಿ ಅನ್ನೋದು ಹೊರಟೋಗಿದೆ ಸರ್. ಒಂದು ಸ್ಟಿಫ್ನೆಸ್ ಬಂದಿದೆ. ವಿಲ್ ಪವರ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಫ್ರೆಂಡ್ಸ್ ನಗ್ನಗ್ತಾ ಬಂದ್ವಿ, ನಗ್ನಗ್ತಾ ಹೋದ್ವಿ. ನಾವು ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದು ಶ್ರೀಕೃಷ್ಣನ ದರ್ಶನ ತಗೊಂಡ್ವಿ. ಆ ಕನಕನ ಭಕ್ತರಾಗಿದ್ರಿಂದನೋ ಏನೋ ಗೊತ್ತಿಲ್ಲ, ಫಸ್ಟ್ ಕನಕನ ಕಿಂಡಿಯಲ್ಲೇ ದರ್ಶನ ಪಡ್ಕೊಂಡ್ವಿ.
ನಂತರ ಮತ್ತೆ ನೇರ ದರ್ಶನ ಪಡ್ಕೊಂಡು ನೀವ್ ಹೇಳ್ದ ಹಾಗೆ ಸಮುದ್ರ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಎಲ್ರು ಹೋಗಿ ಸಮುದ್ರ ಸ್ನಾನ ಮಾಡಿದ್ವಿ. ಅದು ನಿಜಕ್ಕೂ ಆ ಉಡುಪಿ ಧ್ಯಾನ ಯಜ್ಞಕ್ ಬಂದಿದ್ರಿಂದಾನೇ ಮಾಡಿದ್ವಿ, ಇಲ್ಲಾಂದ್ರೆ ಅದು ಮಾಡಕ್ ಅವಕಾಶ ಆಗ್ತಾ ಇರ್ಲಿಲ್ಲ. ಬಂದು ನೆಕ್ಸ್ಟ್ ಬಂದ ತಕ್ಷಣ ನಿಮ್ಗಾಗಿ ಕಾಯ್ತಾ ಇದ್ವಿ, ಸರ್ ಬಂದ್ರ ಅಂತ. ಊಟದ ಹಾಲಿಗೆ ಹೋದ್ರೆ ನಿಜಕ್ಕೂ ನಮ್ಗೆ ಊಟ ಮಾಡಕ್ಕೆ ಮನ್ಸಾಗ್ಲಿಲ್ಲ ಸರ್. ಅರುಣ್ ಸರ್ ಬಂದ್ರ ಅಂತ ಬಂದ್ರು ಅಂದ ತಕ್ಷಣ ಬಿಟ್ಟು ಫಸ್ಟ್ ಬಂದು ನಿಮ್ಮನ್ನ ಮೀಟ್ ಮಾಡಿ ನಿಮ್ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿ ನಿಮ್ಮ ಮುಖ ನೋಡಿದಾಗ ಆ ಶ್ರೀಕೃಷ್ಣನ ದರ್ಶನವನ್ನೇ ಪಡೆದಂತ ಅನುಭವ ಆಯ್ತು ಸರ್. ನಿಜಕ್ಕೂ ಬಹಳಷ್ಟು ಖುಷಿ. ಆಮೇಲೆ ಆ 3 ದಿನ ನಾವು ಆ ಪ್ಲಾಸ್ಟಿಕ್ ಚೇರ್ ಮೇಲೆ ನಿಜವಾಗ್ಲೂ ಕೂರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಸರ್. ಮನೆಯಲ್ಲೇ ಕೂತಿದ್ದ ಅನುಭವ ಇಲ್ಲ, ಕೂರ್ತೀವಿ. ಆದ್ರೆ ಆ 3 ದಿನ ಅದ್ ಹೇಗ್ ಕೂತಿವೋ ಅದೇನು ಅದೆಂತ ಆಶೀರ್ವಾದನೋ ನಮಗ್ ಗೊತ್ತಿಲ್ಲ ಸರ್. ಆ ಶ್ರೀಕೃಷ್ಣನ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ನಮ್ಗೆ ಬಲವಾಗಿ ಇತ್ತೇನೋ, ಅದಕ್ಕಾಗಿ ನಾವು ಆ 3 ದಿನಗಳ ಕಾಲ ಏನಂದ್ರೆ ಬಹಳ ದೃಢವಾಗಿ ಕೂತ್ವಿ. ನಮ್ಗೆ ಬಹಳಷ್ಟು ಯಶಸ್ಸನ್ನ ಕೊಡ್ಲಿಕ್ಕೆ ನೀವು ಕಾರಣೀಕರ್ತರಾದ್ರಿ ಸರ್. ಬಹಳ ಅವಕಾಶವನ್ನ ಕೊಟ್ರಿ. ಜೊತೆಗೆ ನನ್ಗೂ ಕೂಡ ನಾನ್ ಸಡನ್ ಆಗಿ ಒಂದ್ ಮಂಡಲ ಮಾಡಿದೀನಿ, 2ನೇ ಮಂಡಲ 3ನೇ ಮಂಡಲ ಮಾಡ್ತಾ ಇದೀವಿ. ಈ ಮಾಡೋದ್ರಲ್ಲಿ ಎಷ್ಟು ಯಶಸ್ಸನ್ನ ಕಾಣ್ತಾ ಇದೀವಿ ಅಂದ್ರೆ ನಾವು ಅನ್ಕೊಂಡೇ ಇರ್ಲಿಲ್ಲ ಬಂದ್ ಅಲ್ಲಿ ಹಾಡ್ತೀವಿ ಮಾತಾಡ್ತೀವಿ ಅಂತ. ನಿಜವಾಗ್ಲೂ ನನಗೆ ಒಂದು ಗ್ರೂಪ್ ಆಗ್ಲಿ ಇಂಡಿವಿಜುವಲ್ ಆಗಿ 2 ಹಾಡುಗಳನ್ನ ಹಾಡುವಂತ ಒಂದು ದೊಡ್ಡ ಅವಕಾಶ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಸಿಕ್ತು ಅನ್ಕೋತೀನಿ ಸರ್ ನಾನು. ಅದು ಯಾರಿಗ್ ಸಿಗುತ್ತೆ ಸರ್? ನಿಜವಾಗ್ಲು ವಾಲಂಟಿಯರ್ಸ್ಗೂ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ವಾಶ್ರೂಮ್ ಹೋಗಕ್ಕೆ ಹೋಗಲ್ಲಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ವಿ, ನೀರು ಕುಡಿಯೋದ್ ಬೇಡ, ಏನು ಬೇಡ, ಯಾವ ವಾಶ್ರೂಮ್ ಬೇಡ, ಹೆಂಗಪ್ಪ ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರ ಕೇರಿಂಗು ಅವ್ರ ನೇಚರ್ ನೋಡಿ ನಿಜವಾಗ್ಲೂನು ಅಲ್ಲಿ ನಾವ್ ಒಂಥರ ಕುರುಡ್ರಾಗಿದ್ವಿ, ಆದ್ರೆ ನಮ್ಮಲ್ಲಿ ಜಾಗೃತ ಸ್ಥಿತಿ ಇತ್ತು ಸರ್. ಅವೇರ್ನೆಸ್ ಆಗಿದ್ವಿ ನಾವು ನಿಜವಾಗ್ಲೂನು. ಹೆಸರಿಗೆ ಮಾತ್ರ ಕುರುಡ್ರಾದ್ರೆ ಅಲ್ಲಿರ್ತಕ್ಕಂಥ ಅಲ್ಲಿ ಎಲ್ಲಾ ಜನರು ನಮ್ಮಲ್ಲಿ ಎಷ್ಟೊಂದ್ ಸಿಂಪತಿ, ಯಾಕೆ ಹೀಗೆ ಕಟ್ಕೊಂಡ್ ಹೋಗ್ತಾ ಇದಾರೆ ಇವ್ರು, ಯಾಕೆ ಹೀಗೆ ಕಟ್ಕೊಂಡ್ ಹೋಗ್ತಾ ಇದಾರೆ ಇವ್ರು ಅನ್ನೋ ಏನಂದ್ರೆ ಕುತೂಹಲ ಮೂಡಿಸ್ಬಿಟ್ಟಿವಿ ನಾವ್ ಅಲ್ಲಿ ಎಲ್ಲಾ ಜನರನ್ನ. ಕುತೂಹಲ ಮೂಡಿಸಿ ಅವ್ರಷ್ಟಕ್ಕೆ ಅವ್ರೆ ಏನೋ ನಡೀತಾ ಇದೆ ಇಲ್ಲಿ ಬಂದ್ ನಾವು ನೋಡೋದಷ್ಟೇ ಅಲ್ಲ ಸರ್, ಅವರು ಬಂದು ಕೂಡ ಆ ಧ್ಯಾನಕ್ಕೆ ಜಾಯಿನ್ ಆಗಿ ಧ್ಯಾನ ಮಾಡಿದಾರೆ ಅಂದ್ರೆ ಅದೆಷ್ಟು ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ರಿಯಲಿ ನಿಮ್ಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಹೇಳ್ಬೇಕು ಸರ್. ನೀವು ನಮ್ಮನ್ನೆಲ್ಲ ಮಾನವನಿಂದ ಮಾಧವನನ್ನಾಗಿ ಮಾಡಿದ್ರ ನಿಜವಾಗ್ಲು. ಯಾಕಂದ್ರೆ ಶ್ರೀಕೃಷ್ಣ ಅಂದ್ರೆ ಒಂದು ಆತ್ಮ ಸ್ಥಿತಿ, ನಮ್ಮನ್ನ ನೇರವಾಗಿ ಒಂದು ಎಂತ ಒಳ್ಳೆ ಪ್ಲೇಸಿಗೆ ಕರ್ಕೊಂಡೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಒಳ್ಳೆ ಆತ್ಮಸ್ಥಿತಿಯನ್ನ ತಂದಿದ್ದೀರಾ ಸರ್. ನಿಜವಾಗ್ಲೂ ಕೋಟಿ ಕೋಟಿ ವಂದನೆಗಳು ಸರ್ ನಿಮ್ಗೆ, ರಿಯಲಿ ಕೋಟಿ ಕೋಟಿ ವಂದನೆಗಳು. ಸ್ತ್ರೀ ಅಂದ್ರೆ ಕೇವಲ ಇಷ್ಟೇನಾ ಅನ್ನೋ ಮಟ್ಟಕ್ಕಲ್ಲ, ಎಷ್ಟೊಂದು ಸಬಲಳು ಅನ್ನೋದನ್ನ ನೀವು ತೋರ್ಸ್ಕೊಟ್ಟಿದ್ದೀರಾ ಸರ್. ರಿಯಲಿ ಆ ಲಾಂಗ್ ಜರ್ನಿಯಲ್ಲಿ ನಾವು ಕೂತ್ಕೊಂಡು ಯಾವ ಮನೆಯವ್ರನ್ನು ನೋಡಿಲ್ಲ, ಮಕ್ಕಳನ್ನ ನೋಡಿಲ್ಲ, ಪಾಡಿಗೆ ನಾವು ಬಸ್ಸಲ್ಲಿ ಬಂದ್ವಿ, ಬಸ್ಸಲ್ಲಿ ಹೋದ್ವಿ. ಬಟ್ ಯಾವ್ದೇ ಸುಸ್ತಿಲ್ಲ ಏನಿಲ್ಲ, ಇದುವರೆಗೂ ಏನಂದ್ರೆ ಫುಲ್ ಖುಷಿಯಾಗಿದ್ದೀವಿ. ಆಮೇಲೆ ಇನ್ನೊಂದು ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಆ 3 ದಿನ ನಾವು ಒಂದು ಸ್ನಾನ ಇಲ್ಲ, ತಲೆ ಇಲ್ಲ, ಮೇಕಪ್ ಇಲ್ಲ, ಎಂತದೂ ಇಲ್ಲ. ಎಷ್ಟು ಅದನ್ನ ಎಲ್ಲರಿಗೂ ಫೀಲ್ ಆಗಿರ್ಬೇಕು ಬಹುಶಃ, ನನ್ಗೆ ಅಷ್ಟೇ ಅಲ್ಲ, ಎಲ್ಲರೂ ಹೆಣ್ಮಕ್ಳಂದ್ರೆ ಸೌಂದರ್ಯ ಪ್ರಿಯರು. ಒಂದ್ ಹೊತ್ತು ಮುಖ ತೊಳೆದೆ ಅಂತೂ ಯಾರು ಇರಲ್ಲ. ಅಂತದ್ರಲ್ಲಿ 3 ಹೊತ್ತುನು ಮುಖ ಇಲ್ಲ, ತಲೆ ಇಲ್ಲ, ಬಾಯಿ ಇಲ್ಲ ಅನ್ನೋ ತರ ಆದ್ರೂ ಕೂಡ ನಾವು ಅದೆಷ್ಟು ನಮ್ಮನ್ನ ವಿತೌಟ್ ಮೇಕಪ್ ಅಲ್ಲೇ ಅದೆಷ್ಟು ಸುಂದರಗೊಳಿಸಿದ್ರಿ ನೀವು. ನಿಜವಾಗ್ಲು ಎಲ್ಲರೂ ಏನ್ ಮಾತಾಡ್ತಾ ಇದ್ವಿ ಮುಗಿದ್ಮೇಲೆ, ಎಲ್ಲರೂ ಮುಖ ಎಷ್ಟು ಫ್ರೆಶ್ನೆಸ್ ಆಗಿದೆ ನೋಡಿ, ಎಷ್ಟು ಫ್ರೆಶ್ನೆಸ್ ಆಗಿ. ಮೇಕಪ್ ಮಾಡ್ಕೊಂಡಾಗ ಇಷ್ಟು ಕಾಂಪ್ಲಿಮೆಂಟ್ ಬರ್ತಿರ್ಲಿಲ್ಲ, ಬಟ್ ವಿತೌಟ್ ಮೇಕಪ್ ಅಲ್ಲಿ ಆ ಮೆಡಿಟೇಷನ್ ಅಲ್ಲಿ ನಾವೆಲ್ಲರೂ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೀವಿ ಅನ್ನೋ ಒಂದು ಒಳ್ಳೆ ಪ್ರೋಗ್ರೆಸ್ ಮೂವ್ಮೆಂಟ್ ಕ್ರಿಯೇಟ್ ಆಯ್ತು ಸರ್. ರಿಯಲಿ ತುಂಬಾ ಕೋಟಿ 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 ವಂದನೆಗಳು ಸರ್ ನಿಮ್ಗೆ. ಆಮೇಲೆ ಕೊನೆ ಕ್ಷಣಗಳನ್ನ ಜೀವನದಲ್ಲೇ ಮರೆಯಕ್ ಆಗಲ್ಲ ಸರ್. ನಾವು ನಿಮ್ ಜೊತೆಗೆ ಬಂದ್ವಿ, ಅದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ಸರ್ ಜೊತೆಗೆ ಅಂತ ಅನ್ಕೊಂಡ್ವಿ. ಅದು ನಾವೇನೋ ನಾರ್ಮಲಿ ಊಟ ಮಾಡೋಣ ಅನ್ಕೊಂಡ್ರೆ ಅದು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತಾರಲ್ಲ, ನಮ್ಮನ್ನ ನೀವು ಸ್ವರ್ಗದ ಬಾಗಿಲನ್ನೇ ತೆರೆಸ್ಬಿಟ್ರಿ. ಏನಂದ್ರೆ ಸುಮ್ನೆ ನಾರ್ಮಲಿ ನಾವ್ ಈ ಕಡೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಏನಿಲ್ಲ, ನಮ್ಮನ್ನ ಏನಂದ ಶ್ರೀಕೃಷ್ಣನ ನೇರವಾದ ದರ್ಶನಕ್ಕೆ ಕರ್ಕೊಂಡು ಹೋದ್ರಿ. ಅಂದ್ರೆ ಒಬ್ಬ ಗುರುಗಳೊಂದಿಗೆ ಆ ಗುರುವಿನ ದರ್ಶನ ಮಾಡಿದ್ವಲ್ಲ, ಅದಕ್ಕಿಂತ ಸೌಭಾಗ್ಯ ಇನ್ನೇನು ಇಲ್ಲ ಸರ್. ನೇರವಾಗಿ ದರ್ಶನ ತಗೊಂಡು ವಿಶೇಷವಾಗಿ ಭೋಜನವನ್ನ ಮಾಡ್ಸಿದ್ರಿ ನಮಗೆ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಬಹಳ ಖುಷಿ ಆಯ್ತು. ಹೇಗೆ ಶ್ರೀಕೃಷ್ಣನ ಹಿಂದೆ ಶಿಷ್ಯರು ಬರ್ತಾ ಇರ್ತಾರೆ, ಆ ರೀತಿ ಬರ್ತಾ ಇದೀವಿ ಒಂದ್ ಕಡೆ. ಇನ್ನೊಂದ್ ಕಡೆ ನಿಮ್ಮ IPS ಕನಸು ಇದೆ ಅಲ್ಲ, ಒಬ್ಬ IPS ಪೊಲೀಸ್ ಆಫೀಸರ್ ಇಂದ ಹೇಗೆ ಪೊಲೀಸರು SIಗಳು ಹೀಗೆಲ್ಲ ಹೇಗ್ ಹೋಗ್ತಾ ಇರ್ತಾರೆ, ಆ ತರ ಒಂಥರ ಫೀಲ್ ಆಯ್ತು ಸರ್. ರಿಯಲಿ ಬಹಳ ಖುಷಿ ಆಯ್ತು ಸರ್. ಫುಲ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಸರ್. ರಿಯಲಿ ವೆರಿ ಹ್ಯಾಪಿ ಸರ್. ನಿಮ್ಗೆ ಅನಂತ ಕೋಟಿ ವಂದನೆಗಳು ಸರ್ ನಮ್ ಕಡೆಯಿಂದ, ನಮ್ಮೆಲ್ಲಾ ಧ್ಯಾನ ಬಂಧುಗಳಿಂದ ಸರ್. ಮತ್ತೆ ಇಂತ ಅವಕಾಶಗಳನ್ನ ನಮ್ಗೆಲ್ಲ ಕಲ್ಪಿಸ್ಕೊಡಿ, ನಾವೆಲ್ಲ ಇದ್ರಲ್ಲಿ ಭಾಗವಹಿಸಿ
ಸೇವೆನೂ ಮಾಡ್ತೀವಿ, ನಮ್ಮ ಜೀವನವನ್ನ ಸಾಕ್ಷಾತ್ಕಾರನೂಗೊಳಿಸ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಓಕೆ ಸರ್, ವೆರಿ ಗುಡ್. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಯು ಸರ್. ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕವಾದ ನಮಸ್ಕಾರಗಳು ಸರ್. ಎಸ್ ಅರುಣ್ ಸರ್ಗೂ ಕೂಡ ನಮಸ್ಕಾರ ಸರ್. ವಾಯ್ಸ್ ಕೇಳಿಸ್ತಿದೆ? ಕೇಳಿಸ್ತಾ ಇದೆ, ಮಾತಾಡಿ. ಹಾ ಸರ್, ಚೆನ್ನಾಗಿತ್ತು ಸರ್. 3 ದಿನ ತುಂಬಾ ಅದ್ಭುತವಾಗಿತ್ತು. ಧ್ಯಾನನು ತುಂಬಾ ಚೆನ್ನಾಗಾಯ್ತು. ಅದೇ ಹೇಗಿತ್ತು ಅಲ್ಲಿ ಅಂತಂದ್ರೆ 3 ಡೇಸ್ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದ್ ರೀತಿಲಿ ಬೇರೆ ಲೋಕದಲ್ಲೇ ಇದ್ವಿ ಅಂತ ಅನಿಸ್ಬಿಡ್ತು ಸರ್. ನನಗ ಏನ್ ಅನಿಸ್ತು ಅಂದ್ರೆ ನಾವೊಂದು ಸತ್ಯ ಲೋಕದಲ್ಲೇ ಇದೀವಿ. ಆ ಎನರ್ಜಿಗೆ ಏನ್ ಕೇಳಿದ್ರು ಎಲ್ಲ ನಮ್ಮ ಹತ್ರಕ್ಕೆ ಬರ್ತಾ ಇತ್ತು. ಮಾಸ್ಟರ್ಸ್ ಆಗ್ಲಿ, ಫುಡ್ ಆಗ್ಲಿ ಎಲ್ಲ ನಮ್ಮ ಹತ್ರಕ್ಕೆ ಬರ್ತಿತ್ತು. ಆದ್ರೆ ಎಲ್ಲೋ ಮನ್ಸಿನ ಮೂಲೆಯಲ್ಲಿ ಯಾವಾಗ ಬಿಚ್ಚುತ್ತೀವಿ ಅಂತಂದ್ರೆ ಮತ್ತೆ ಮಾಯ ಲೋಕಕ್ಕೆ ಬಂದ್ವೇನೋ, ಅದು ಬಿಚ್ಚಾದ್ಮೇಲೆ ನನಗೆ ಅದೇ ಫೀಲ್ ಆಗಿದ್ದು ಸರ್. ನಿಜವಾಗ್ಲು 3 ದಿನ ಎಷ್ಟು ಆನಂದವಾಗಿದ್ವಿ, ಎಲ್ಲ ನಮ್ಮ ಹತ್ರಕ್ಕೆ ಇತ್ತು. ಏನು ಏನು ಯೋಚನೆನೇ ಇರ್ಲಿಲ್ಲ ಸರ್. ತುಂಬಾ ಮನಸ್ಸು ಫ್ರೀ ಆಗಿ ಆನಂದದಲ್ಲಿ ತೇಲ್ತಾ ಇದ್ವಿ. ಆ ಸತ್ಯ ಲೋಕ ಅಂದ್ರೆ ಇದೆ ಅನ್ನೋದು ಇವಾಗ ಆ ಪ್ಲೇಸ್ ಅಲ್ಲಿ ನಮಗೆ ಅನುಭವ ಆಯ್ತು ಸರ್. ಆಮೇಲೆ ಮಾಯಾ ಲೋಕಕ್ಕೆ ಬಂದ್ಮೇಲೆ ಅದೇ ಡಿಸ್ಕಷನ್, ಅದೇ ಮಾತು, ಮತ್ತೆ ಅದೇ ಮಾಯಾ ಪ್ರಪಂಚಕ್ಕೆ ಬಂದ್ಬಿಟ್ವೇನೋ ಕಣ್ಣಿಗೆ ಬಟ್ಟೆ ಕಟ್ಟಿದ್ಮೇಲೆ ಅನ್ನೋದು ಒಂದು ಅನುಭವ ಅಂತ ಅನಿಸ್ತು ಸರ್. ತುಂಬಾ ಅಲ್ಲಿ ಪ್ರತಿಯೊಬ್ರು ಕೂಡ ತುಂಬಾ ಡೆಡಿಕೇಟ್ ಆಗಿದ್ರು. ನಿಜವಾಗ್ಲು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸರ್, ಅದ್ಭುತವಾಗಿ ನಡೀತು. ಪ್ರತಿಯೊಬ್ಬರಿಗೂ ಅಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಅಂತ ಅನಿಸ್ತು ಸರ್. ತುಂಬಾ ಚೆನ್ನಾಗಿತ್ತು ಅನುಭವ. ಹೀಗೆ ಮುಂದುವರಿಲಿ ಅಂತ. ಇನ್ನು 5 ಡೇಸಿಗೆ ಒಂದು ಮಂಡಲ ಕಂಪ್ಲೀಟ್ ಆಗುತ್ತೆ ಸರ್. ನಾನು ಅವಾಗ ತುಮಕೂರಲ್ಲಿ ಇದ್ದಾಗಿಂದನೂ ನಿಮ್ ಜೊತೆಲಿದ್ದೆ, ಮಂಡಲ ಕಂಪ್ಲೀಟ್ ಮಾಡಿರ್ಲಿಲ್ಲ. ಈ ಸಲ ಚಾಲೆಂಜ್ ಆಗಿ ಮಿಡಲ್ ಅಲ್ಲಿ 18 ದಿನಕ್ಕೆ ಒಂದ್ಸಲಿ ಸ್ಟಾಪ್ ಆಗೋಯ್ತು ಸರ್. 2 ದಿನ ನಿದ್ದೆ ಆಗ್ಬಿಡ್ತು, ಗ್ಯಾಪ್ ಆಯ್ತು. ಈಗ ಕಂಟಿನ್ಯೂಸ್ ಆಗಿದೆ. 30ಗೆ ಒಂದು ಮಂಡಲ ಕಂಪ್ಲೀಟ್ ಆಗುತ್ತೆ ಸರ್. ಇನ್ ಮುಂದೆ ಯಾವ್ದು ಗ್ಯಾಪ್ ಆಗದಂಗೆ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ಹಾ ಸರ್, ಚೆನ್ನಾಗಿ ಎಂಜಾಯ್ ಥ್ಯಾಂಕ್ ಮಾಡಿದ್ರೆ ಯು ಸರ್, ಹಾಗಾದ್ರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್. ಅದ್ ಅನುಭವ ಬಾಯಲ್ಲಿ ಹೇಳಕ್ಕಾಗಲ್ಲ ಸರ್. ಅನುಭವಿಸಿರೋದು ಅದು ನಮ್ಮ ಮನದಾಳದಲ್ಲೇ ಅದು ಇದಾಗುತ್ತೆ ಸರ್. ನಿಜವಾಗ್ಲೂ ಒಂದು ಬೇರೆ ಲೋಕದಂದ್ರೆ ಅನುಭವ ಇತ್ತು ಸರ್ ಅದು. ಓಕೆ. ಮತ್ತೆ ದಾರಿ ಇಲ್ಲಿಗೆ ಬಂದಂಗೆ ಮತ್ತೆ ಮತ್ತೆ ಆ ಲೋಕದ ಅನುಭವ ಸಿಗ್ಲಿ ಎಲ್ಲದಕ್ಕೂ. ಅದಕ್ಕೆ ಕಾರಣಭೂತರಾದ ಪ್ರತಿಯೊಂದು ಆತ್ಮಗಳಿಗೂ ಕೂಡ ವಂದಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಶಿವಲೀಲಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಸರ್, ವಿಧಾನ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ವ್ಯಾಲೆಂಟೈನ್ಸ್ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್ ಇದು. ನಾನು ಯಾವಾಗ್ಲೂ ಮುಂದೆ ನಾನು ಈ ತರ ಧ್ಯಾನ ಯಜ್ಞಕ್ಕೆ ಅಟೆಂಡ್ ಮಾಡಿದ್ದಿಲ್ಲ. 3 ಅವರ್ ಧ್ಯಾನ ಅಟೆಂಡ್ ಮಾಡಿದ್ದೆ ಬಳ್ಳಾರಿಯಲ್ಲಿ. ಈ ತರ ಯಜ್ಞನ ಯಾವಾಗ್ಲೂ ಅಟೆಂಡ್ ಮಾಡಿದ್ದಿಲ್ಲ. ಸೊ 3 ದಿನ, ಯಾಕಂದ್ರೆ ಏಕಾದಶಿ ಉಪವಾಸ ಮಾಡಿದಾಗ 1 ಡೇನೆ ಅಂದ್ರೆ ನೀರ್ ಇರ್ಲಾರ್ದನ ಇರ್ಬೇಕಪ್ಪ ಅಂದ್ರೆ ಕಷ್ಟ ಆಗ್ತಿತ್ತು. ಆದ್ರೆ ನಾ 3 ದಿನಾನು 1 ಡೇ ಅಷ್ಟೇ ನೀರ್ ಕುಡಿಲಿಲ್ಲ. 2 ಡೇಸ್ ಮಾತ್ರ ನೀರ್ ಅಷ್ಟೇ ಕುಡ್ದೆ. ನಾನು ಏನೋ ತಿನ್ಲಿಲ್ಲ. ಅಂದ್ರೆ ಅಪ್ಪ ಎಷ್ಟ್ ಸಾಧ್ಯನಾ ನನ್ ಕೈಲಿ 3 ದಿನ ಹಂಗೆ ಉಪವಾಸ ಇದ್ದಲ್ಲಪ್ಪ ಅಂತ ಅನಿಸ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು. ತುಂಬಾ ಖುಷಿ ಆಯ್ತು. ಮತ್ತಲ್ಲಿ ನಾನು ಇರ್ಬೋದು, ಸುಜಾತ ಮೇಡಮ್ ಇರ್ಬೋದು, ನಿರೂಪಣೆ ಮಾಡಿದ್ವಿ. ಅದು ಖುಷಿ ತಂದ್ಕೊಡ್ತಾ. ಯಾಕಂದ್ರೆ ನಾನು ಯಾವಾಗ್ಲೂ ಆತರ ಸ್ಪೇಸ್ ಹತ್ತಿ ಆತರ ಮಾಡಿದ್ದಿಲ್ಲ. ಸೊ ಅದು ಒಂಥರ ನಂಗೆ ಖುಷಿ ಅಂತ ಅನ್ಕೊಡ್ತು. ಒಳ್ಳೆ ಅವಕಾಶ ಅನ್ಕೊಂಡು. ಸೊ ಎಲ್ಲಾ ರೀತಿಯಿಂದ ತುಂಬಾ ಚೆನ್ನಾಗಿತ್ತು. ಸೊ ವ್ಯಾಲೆಂಟೈನ್ಸ್ ಸೇವೆ ಇರ್ಬೋದು, ನಿಮ್ದು ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ತುಂಬಾ ಒಂಥರ ಫನ್ನಿ ಆಗಿತ್ತು. ಡ್ಯಾನ್ಸಿಂಗ್ ಇನ್ನಂತೂ ಏನಪ್ಪ ಕೃಷ್ಣನ್ ದೇವಸ್ಥಾನದಲ್ಲಿ ಈ ತರ ಡ್ಯಾನ್ಸ್ ಮಾಡ್ತಾ ಇದ್ದೇವಲ್ಲ ಅನ್ಕೊಂಡು ಅದು ಖುಷಿ ಆಯ್ತು ಸರ್. ಅದು ನೀವೇನ್ ಡ್ಯಾನ್ಸ್ ಮಾಡ್ತೀವಿ ನಮ್ಗ್ ನೋಡಕ್ ಆಗ್ಲಿಲ್ಲ, ಎಲ್ಲಾರು ಹೆಂಗ್ ಮಾಡ್ತಿದ್ರು ಅಂತ. ಬಟ್ ನಮ್ದೇ ನಾವ್ ನೋಡ್ಕೊಳಕ್ ಆಗ್ಲಿಲ್ಲ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದೇವೆ ಅಂತ. ಆದ್ರೆ ತುಂಬಾ ಚೆನ್ನಾಗಿತ್ತು ಸರ್, ಖುಷಿ ಆಯ್ತು. ಮತ್ತೆ ನಂದು ಅಲ್ಲೇ ಒಂದ್ ಮಂಡಲ ಕಂಪ್ಲೀಟ್ ಆಗಿ ಇನ್ನೊಂದ್ ಮಂಡಲ ಅಲ್ಲೇ ಸ್ಟಾರ್ಟ್ ಆಯ್ತು. ನಾನು ಅದನ್ ಬಂದ್ಮೇಲೂ ಸತೆ 2ನೇ ಮಂಡಲ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು ಯೋಗ ನಿದ್ರೆನೇ ಮಾಡ್ತಾ ಇದ್ದೀನಿ. ಒಟ್ಟನೆ ಬೆಡ್ ಮೇಲೆ ಮಲ್ಗೆಲ್ಲ ಸರ್. ನನ್ಗೆ ಇನ್ನು ಮಬ್ಬು ಇನ್ನೂ ಹೋಗಿಲ್ಲ, ಹಂಗೆ ಇದೆ. ಕೆಲ್ಸ ಮಾಡಕ್ಕೂ ಆಗ್ತಿಲ್ಲ ಮಬ್ಬಿಂದ. ಏನ್ ಮಾಡಕ್ಕೂ ಆಗ್ತಿಲ್ಲ, ಎಲ್ಲ ಸ್ಟಾಪ್. ಯಾವಾಗ ತುಂಬಾ ಮಬ್ಬ್ ಅನ್ಸುತ್ತೆ, ಯಪ್ಪ ಸುಮ್ನೆ ಧ್ಯಾನಕ್ಕೆ ಹೋಗಿ ಕೂತ್ಬಿಡೋಣ, ಬರೀ ಧ್ಯಾನಕ್ಕೆ ಹೋಗಿ ಕೂತ್ಬಿಡೋಣ ಅಂತ ಅನ್ಸುತ್ತೆ. ಸ್ವಲ್ಪ ಧ್ಯಾನಕ್ಕೆ ಕುದ್ರದು ಕೆಲ್ಸ ಮಾಡೋದು, ಸ್ವಲ್ಪ ಧ್ಯಾನಕ್ಕೆ ಕುದ್ರದು ಕೆಲ್ಸ ಮಾಡೋದು, ಅದೇ ತರ ಮಾಡ್ತಿದ್ದೀನಿ. ಖುಷಿ ಆಯ್ತು ಸರ್.
ಎಲ್ಲ ತುಂಬಾ ಸೂಪರ್ ಆಗಿತ್ತು. ಎಲ್ಲಾ ಧ್ಯಾನಿಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲಿ ಯಾರೋ ಯಾವುದೇ ರೀತಿ ಅಹಂ ತೋರ್ಸ್ಲಿಲ್ಲ, ಏನು ತೋರ್ಸ್ಲಿಲ್ಲ. ತುಂಬಾ ಚೆನ್ನಾಗ್ ಸೇವೆ ಮಾಡಿದ್ರು. ಒಂದ್ ವಾಶ್ರೂಮ್ ಕರ್ಕೊಂಡ್ ಹೋಗೋದಿರ್ಬೋದು, ಎಲ್ಲ ಇರ್ಬೋದು, ತುಂಬಾ ಸಖತ್ತಾಗಿತ್ತು ಸರ್. ತುಂಬಾ ಖುಷಿ ಆಯ್ತು. ಬಸ್ಸಿಗೆ ಬರೋದಿರ್ಬೋದು, 2 ಅವರ್ ನಾವು ನಿಂತ್ಕೊಂಡು ಬಂದಿದ್ದೆ. ನನಗೆ ಒಂಥರ ಇದನ್ನಿದೆ ಸರ್. ನಾನು ಆಕ್ಚುಲಿ ಆ ಬಸ್ ಅಲ್ಲಿ ನಿಂದ್ರೋದೇ ಕಷ್ಟ. ನನ್ ಮೊದ್ಲೇ ನಂಗೆ ರಾಡ್ ಹಾಕಿದ್ದಾರೆ, ಆಪರೇಷನ್ ಆಗಿದೆ. ನಾನು ಅಷ್ಟೊತ್ತನ ನಿಂತ್ ಬಂದೆ. ನನಗೆ ನಂಬಕ್ ಆಗ್ತಾ ಇಲ್ಲ ಸರ್. ನನ್ಗೆ ಅಷ್ಟೊತ್ತನ ನಿಂದ್ರಕ್ಕೆ ಆಗ್ತಿದ್ದಿಲ್ಲ. ಆದ್ರೆ 2 ಅವರ್ ನಿಂತಲ್ಲ, ಅಯ್ಯೋ ಏನಪ್ಪಾ ಇದೆಲ್ಲ ಧ್ಯಾನದ ಮಹಿಮೆನೆ. ಅವರು ಡ್ರೈವರು ಕಂಡಕ್ಟರ್ ಹಂಗೆ ಸರ್. ನಾವ್ ತುಂಬಾ ಗದ್ಲ ಇದೆ ಬೇಡ ಅನ್ಕೊಂಡ್ ಬಿಟ್ಟಿದ್ವಿ. ಅವರೇ ಬಂದು ಬರಿ ಬರಿ ನಾ ಎಲ್ಲ ಜಾಗ ಮಾಡ್ಕೊಡ್ತೇನೆ ಅಂತ ಹೇಳಿ, ಮುಂದೆ ಹೋಗೋಣ ಸ್ವಲ್ಪ ಖಾಲಿ ಆಗ್ತಾವ ಅಂತ ಹೇಳಿ ಅವರೇ ನಾವ್ ಇದ್ದಲ್ಲೇ ಬಂದು ಕರ್ಕೊಂಡ್ ಹೋಗಿ ನಮ್ಗೆ ಹತ್ತಿಸಿದ್ರು ಸರ್. ನಾವ್ ಅದ ಅನ್ಕೊಂಡಿದ್ವಿ, ಎಲ್ಲ ಧ್ಯಾನದ ಮಹಿಮೇನೆ ಅಂತ ಅನ್ಕೊಂಡ್ವಿ ಸರ್. ಅಷ್ಟೊಂದ್ ಧ್ಯಾನಕ್ ಶಕ್ತಿ ಇದೆ ಅಂತ ಅರ್ಥ ಆಯ್ತು. ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಮತ್ತೆ ಇಂತ ಯಜ್ಞಗಳು ನಡೀತಾ ಇರ್ಲಿ, ನಾವೆಲ್ಲ ಬರ್ತಾ ಇರ್ತೇವಿ. ಪ್ರತಿಯೊಬ್ರು ನಾವ್ ಧ್ಯಾನಿಗಳು ಸಪೋರ್ಟ್ ಮಾಡ್ತೇವಿ. ನಮ್ ಸಪೋರ್ಟ್ ಅಂತೂ ನಿಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿ ಕಣ್ ಮುಚ್ಕೊಂಡ್ ಬರ್ತೇವಿ ಸರ್. ನೀವ್ 3 ದಿನ ಕಣ್ ಮುಚ್ಚಿದೀರಾ, 10 ದಿನ ಆದ್ರೂ ಕಣ್ ಮುಚ್ಚಿಸ್ರಿ. ಓಕೆ ಸರ್, ಎಸ್. ಎಷ್ಟ್ ದಿನ ಆದ್ರೂ ಕಣ್ ಮುಚ್ಕೊಂಡ್ ಕುಂದಿರ್ತೇವೆ ನಾವು. ಅಷ್ಟೊಂದ್ ನಮ್ ಖುಷಿ, ಸಂತೋಷ, ನೆಮ್ಮದಿ ಇದೆ. ಆ ಖುಷಿ ಇದೆ ಸರ್. ನಮ್ಗೆ ಈ ಗುಡಾಕೇಶಕ್ ಬಂದ್ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ನಾನೊಂದು ಚಾನಲ್ ಓಪನ್ ಮಾಡುವಂತ ಒಂದು ಎಬಿಲಿಟಿ ಬಂತು ನನಗೆ. ಆಮೇಲೆ ನಾನ್ ಬಿಸ್ನೆಸ್ ಬೇರೆ ಅದು ಇಲ್ಲಿಂದ ಸ್ಟಾರ್ಟ್ ಮಾಡ್ದೆ, ಹುಟ್ಟಿಂದ ಸ್ಟಾರ್ಟ್ ಮಾಡ್ದೆ. ಅದು ಚೆನ್ನಾಗ್ ನಡೀತಾ ಇದೆ ಸರ್. ಖುಷಿ ಆಯ್ತು. ಎಲ್ಲಾರು ತಗೊಂಡ್ ಹೋದಾರೆಲ್ಲ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಗೆ ಖುಷಿ ಆಯ್ತು ಸರ್. ಒಂದು ಅಂದ್ರೆ ನಾನು ಯಾವಾಗ್ಲೂ ಏನಾದ್ರು ಮಾಡ್ಬೇಕು, ನಾನೇನಾದ್ರೂ ಮಾಡ್ಬೇಕು ಅಂತಾನೆ ಇದೆ ಸರ್. ಬಟ್ ನನ್ ಕೈಲಿ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅದ ಆಕ್ಚುಲಿ ನಾನ್ ಬೆಳೆದ ವಾತಾವರಣ ಇರ್ಬೋದು. ಯಾಕಂದ್ರೆ ನಾನ್ ಮಾಡ್ಲಾ, ನಾ ಅದ್ನ ಹೆಂಗ್ ಮಾಡ್ಲಿ, ಇದ್ನ ಹೆಂಗ್ ಮಾಡ್ಲಿ, ನಾ ಅಲ್ಲಿ ಹೋಗ್ಲಾ, ಇಲ್ಲಿ ಹೋಗ್ಲಾ. ಸೊ ಈ ತರ ಮನಸ್ಥಿತಿಯಲ್ಲೇ ಇದ್ದೆ ನಾನು. ಅಂದ್ರೆ ಅದೇ ತರ ವಾತಾವರಣದಲ್ಲಿ ಬೆಳೆದಿದ್ದೆ. ಹೀಗಾಗಿ ನನ್ಗ ಅದರಿಂದ ಹೊರಗ್ ಬರಕ್ ಆಗ್ತಾ ಇದ್ದಿದ್ದಿಲ್ಲ. ನಾನು ಇಲ್ಲಿ ಗುಡಾಕೇಶಕ್ ಬಂದ್ಮೇಲೆ ಪ್ರತಿಯೊಂದರಿಂದನೂ ಹೊರಗ್ ಬರ್ತಾ ಇದ್ದೆ. ನಾನ್ ಯಾಕೆ ಮಾಡ್ಬಾರ್ದು, ನನ್ ಕೈಲಿಂದ ಸಾಧ್ಯ, ನಾನು ಮಾಡ್ಬೋದು. ಅದನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗ್ ಬರ್ಬೇಕು ಅಂತ ಈ ಗುಡಾಕೇಶದಿಂದ ನಾನು ಬಂದ್ಮೇಲೆ ಆ ಕಂಫರ್ಟ್ ಝೋನ್ ಇಂದ ಹೊರಗ್ ಬರ್ತಾ ಇದ್ದೇನೆ ಸರ್. ನಾನು ಯಾರಿಗೂ ಅಂಜಲಾರ್ದನೆ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಿರ್ಬೋದು, ಇದು ಮಾಲ್ಟ್ ಬಿಸ್ನೆಸ್ ಇರ್ಬೋದು. ನಾನ್ ಸಡನ್ ಆಗಿ ನಾನೇ ಡಿಸೈಡ್ ಮಾಡಿದ್ದೇನೆ. ಇದನ್ನು ಕೇಳಕ್ ಹೋಗಿಲ್ಲ ಸರ್. ಈ ತರ ಮಾಡ್ಲಾ, ಪ್ರತಿಯೊಂದಕ್ಕೂ ಕೇಳ್ತಿದ್ದೆ ನಾನು. ನಮ್ ಪೇರೆಂಟ್ಸ್ ಇರ್ಬೋದು, ನಮ್ ಅಕ್ಕ ತಂಗಿದಿರ್ಬೋದು, ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಅಂತಿದ್ದೆ. ಅವ್ರು ಒಂದ್ಸಲ ಹಂಗೆ ಹಿಂಗೆ ಅಂತಿದ್ರು. ನನ್ ಕೈಲಿ ಮಾಡಕ್ಕೆ ಆಗ್ತಿದ್ದಿಲ್ಲ, ಬಿಟ್ಬಿಡ್ತಿದ್ದೆ. ಬಟ್ ಈ ಸಲ ಅಂತ ಯಾರನ್ನೂ ಕೇಳಕ್ ಹೋಗಿಲ್ಲ ಸರ್. ಯಾಕೆ ನಾನೇ ಮಾಡ್ತೇನಲ್ಲ ಅನ್ಕೊಂಡ್ ಮಾಡಿದ್ದೇನೆ. ಅದು ಸಕ್ಸಸ್ ತಂದು ಕೊಡ್ತಾ ಇದೆ. ಖುಷಿ ಆಯ್ತು. ನಿಮ್ ಸಂದರ್ಶನನು ಕೊಟ್ರಿ, ಅದು ಒಂಥರ ಖುಷಿ ಆಯ್ತು. ಎಲ್ಲಾ ಚೆನ್ನಾಗಿತ್ತು ಸರ್. ಒಳ್ಳೆ ರೀತಿಯಿಂದ ನಡೆದ್ ಬಂತು ಯಜ್ಞಾನ. ಸೊ ಎಲ್ಲಾರಿದ್ರಿಗೂ ನಾ ಅದನ್ನೇ ಹೇಳೋದೇ ಆಗಿದೆ. ಯಾರ್ ಅನ್ಸ್ತಾರ ಅವ್ರಿಗೆ ಎಲ್ಲಾರಿದ್ರಿಗೂ ಅದೇ ತರ ಹೇಳೋದಾಯ್ತು. ತುಂಬಾ ಖುಷಿ ಆಯ್ತು ಸರ್. ಇದು ಹಿಂಗೆ ಸರ್. ಎಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಗುಡ್ ಮೇಡಮ್. ಚೆನ್ನಾಗಿತ್ತು. ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೀವು ಸುಜಾತಾ ಮೇಡಮ್, ನೀವು 8 ಗಂಟೆ ಶುರು ಮಾಡ್ತೀರಿ ಅಂತ ನಾನು ಅಲ್ಲೆಲ್ಲೋ ಏನೋ ಮಾಡ್ತಾ ಇದೀನಿ. ನೀವು ಹಂಗೆ ಕಾದ್ಕೊಂಡು ಕೂತಿದ್ದೀರಿ ನಾನು ಬರ್ಲಿ ಅಂತ ನಾನು ಹೇಳಿ. ಆಮೇಲೆ ಚೆನ್ನಾಗಿತ್ತಿಲ್ಲ. ಶೈಲಜಾ ಮಾಸ್ಟರ್ ಭರತನಾಟ್ಯ ಅದನ್ನೆಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ನೋಡಿದೆ ವಿಡಿಯೋದಲ್ಲೆಲ್ಲ ಚೆನ್ನಾಗಿತ್ತು. ಸರ್ ಅದು ವಿಡಿಯೋ ಮಾಡಿದ್ದೆ ಸರ್. ಎಲ್ಲ ನಾನು ಬಿಟ್ಟಿದ್ದೆ, ನೋಡಿದ್ರ ಸರ್ ನೀವು? ಹಲೋ, ಕೇಳಿಸ್ಲಿಲ್ಲ ಮೇಡಮ್ ನೀವು ಹೇಳಿದ್ರೆ. ಸರ್ ಆಕ್ಚುಲಿ ಅದು ಲೈವ್ ಅಲ್ಲಿ ನೀವು ಅದು ವಿಡಿಯೋ ಒಂದು ಅದಷ್ಟೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಮಿಸ್ ಆಗಿತ್ತಲ್ಲ ಸರ್. ಎಲ್ಲಾ ಸೇರಿ ಒಂದ್ ವಿಡಿಯೋ ಮಾಡಿ ಬಿಟ್ಟಿದ್ದೆ ಸರ್. ಅದು ನೋಡಿದ್ರ ಸರ್ ಅಂತ? ಹೌದು, ಅದನ್ನೇ ನೋಡಿದ್ದು. ಅದನ್ನ ನೋಡಿದೆ. ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇದು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್. ಓಕೆ ಮೇಡಮ್, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ವಿಜಯಲಕ್ಷ್ಮಿ ಮೇಡಮ್ ನಮಸ್ತೆ ಸರ್. ನಮಸ್ತೆ. ವಿಡಿಯೋ ಇಲ್ಲ ಆಯ್ತು. ಹಾ
ಹೇಳಿ ಮೇಡಮ್. ಚೆನ್ನಾಗಿತ್ತು ಸರ್. ಎಲ್ಲ ಅಲ್ಲೆಲ್ಲ ಬಂದಿತ್ತು. ನಾವು 3 ದಿನ ಕೂಡಕ್ ಆಗುತ್ತಿಲ್ಲ ಅಂತ ಹೇಳಿ ಎಲ್ಲ ಉಪವಾಸ ಕುಂತೀವಿ, ಎಲ್ಲ ಮಾಡಿದ್ವಿ. ಅಲ್ಲಿ ಎನರ್ಜಿ, ನಿಮ್ ಎನರ್ಜಿ, ಕೃಷ್ಣನ್ ಎನರ್ಜಿ, ಕೃಷ್ಣನ್ ದರ್ಶನ ಅಷ್ಟು ಚೆನ್ನಾಗಿತ್ತಂದ್ರೆ ಇಲ್ಲಿ ಬಂದ್ಮೇಲೆ ಅದೇ ನಾವ್ ಅದ್ರಲ್ಲೇ ಫೀಲ್ ಆಗಿದ್ವಿ ಸರ್. ನಿನ್ನೆವರೆಗೂ ಇವತ್ತು ಸ್ವಲ್ಪ ಏಕಾದಶಿ ಉಪವಾಸ ಸ್ವಲ್ಪ ಡೌನ್ ಆಗಿದೆ ಸರ್. ಅಂದ್ರೆ ಇದು ಮೊದಲನೇ ಸಲ ಈ ತರ ಅನುಭವ ಆಗಿದ್ದು ಸರ್. ಎಷ್ಟು ಯಜ್ಞಗಳಿಗೆ ಹೋದ್ರು, ನಾವು ಎಲ್ಲೇ ಧ್ಯಾನಕ್ಕೆ ಹೋದ್ರು ಈ ರೀತಿ ಅನುಭವನ ನಾವು ಪಡ್ಕೊಂಡಿದ್ದೀವಿ. ಒಂದು ಹೇಳ್ಬೇಕಂದ್ರೆ ನನ್ಗೆ ಇವಾಗ ಎಷ್ಟು 20 ವರ್ಷ ಆಯ್ತು ಸರ್ ನಾನ್ ಟ್ಯಾಬ್ಲೆಟ್ ತಗೊಂತಿದ್ದು. ಅದು ಧ್ಯಾನಕ್ಕೆ ಬಂದ್ಮೇಲೆ ನಾನು ಒಂದು 60% ಕಡಿಮೆ ಆಗಿತ್ತು ಸರ್. ಒಂದು ತಿಂಗಳಿಗೆ ಆಗ ಟ್ಯಾಬ್ಲೆಟ್ ಬಾಕ್ಸ್ ನಾನ್ 3 ಯೂಸ್ ಮಾಡ್ತಿದ್ದೆ ಸರ್. ಅಂತದನ್ನ ಧ್ಯಾನಕ್ಕೆ ಬಂದ್ಮೇಲೆ ಆನಪಾನಸತಿ ಧ್ಯಾನ ಮಾಡ್ತಿರ್ಬೇಕಾದ್ರೆ 60% ನಾನು ಕಡಿಮೆ ಆಗಿತ್ತು ಸರ್. ಇಲ್ಲಿ ನಾನು ಯಾವಾಗಾದ್ರೂ ಈಗ ಗುಡಕೇಶ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಒಂದು ಟ್ಯಾಬ್ಲೆಟ್ ಮಾತ್ರೆ ಬಾಕ್ಸ್ 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಿದ್ದೆ ಸರ್. ಇವಾಗ ನಾನು ಇಲ್ಲೇ ಅದು ಪೂರ್ವ ಸಿದ್ಧತೆ ಅಂತಾರಲ್ಲ ಸರ್, ಯಾವುದೇ ಮಾಡಿದ್ರು ಆ ಭಗವಂತ ಪೂರ್ವ ಸಿದ್ಧತೆ ಮಾಡಿರ್ತಾನಂತ. ಧ್ಯಾನಕ್ಕ ನಾವು ರೆಡಿ ಆದಾಗ ನಾನು ಆ ಟ್ಯಾಬ್ಲೆಟ್ ಬಾಕ್ಸ್ ನೋಡಿ, ಆ ಸ್ಪ್ರೇ ಬಾಟ್ಲಿ ಸಹಿತ ನೋಡಿ ಅಲ್ಲಿ ಬೇಡ ನನ್ಗೆ ಅನ್ಸಿ ಇಲ್ಲೇ ಬಿಟ್ಟು ಬಂದಿನಿ ಸರ್. ಅಲ್ಲಿ ಇದುವರೆಗೂ ಅದು ಸ್ಪ್ರೇ ಮಾಡ್ಕೊಂಡಿಲ್ಲ, ನನ್ ಆಯಸ್ ಬಂದಿಲ್ಲ, ಅದು ಆಸ್ತಮಾನೇ ಇಲ್ಲ ಸರ್. ಎಲ್ಲ ಅಷ್ಟು ನನ್ನ ಶ್ವಾಸ ಇದು ನಾನೇ ಉಸಿರಾಡೋದು ಅನ್ಸೋದ್ ಶುರು ಆಗಿದೆ ಸರ್. ಅಷ್ಟು ಕ್ಲಿಯರ್ ಇದೆ ಉಸಿರಾಟ. ಎಷ್ಟು ಚೆನ್ನಾಗಿತ್ತಂದ್ರೆ ಶ್ರೀಕೃಷ್ಣನ ಪ್ರಸಾದ ಸಿಕ್ತು ಸರ್ ಅಲ್ಲಿ ನಮ್ಮ ಧ್ಯಾನದಲ್ಲಿ. ಆ ಪ್ರಸಾದ ತಿಂದ್ವಿ ಎಲ್ಲಾರು, ನಾವ್ ಎಷ್ಟು ಜನ ಒಟ್ಟಿಗೆ ಬಂದಿದ್ವಿ, ಅದೊಂದು ಅನುಭವ. ಆಮೇಲೆ ಹೇಳಿದ್ವಿ ಸರ್ ಮತ್ತೆ ಅದೊಂದು ಅನುಭವ. ಎಷ್ಟು ಏನೇನೋ ಅನುಭವಗಳಾದ್ವು, ಅದೆಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ ಸರ್. ನಿಮ್ಮ ಹೆಸರಿನಲ್ಲಿ ತುಂಬಾ ಕಲ್ತಿದೆ. ನಮ್ ಬಾಳಲ್ಲಿ ಅರುಣೋದಯ ಆಗಿದೆ ಸರ್. ಇದು ಸರ್ ನಾವೆಲ್ಲ ಅಂಧಕಾರದಲ್ಲಿ ಇದ್ದಿದ್ವಿ. ಎಷ್ಟು ಧ್ಯಾನ ಮಾಡಿದ್ರು ನಾವ್ ಇದ್ರಲ್ಲಿ ಇಷ್ಟೊಂದು ನಾವು ಇದು ಆಗ್ತದ ಮುಂದುವರಿತೀವಿ ಅಂತ ಅನಿಸ್ತಿರ್ತಿಲ್ಲ ಸರ್. ಇದು ಗುಡಕೇಶ ಅಂತ ಅಂದಾಗ, ಗುಡಕೇಶ ಅಂದಾಗ ನಿಮ್ಮದೇ ಒಂದು ಇದು ಮೆಚ್ಕೊಂಡು ಹೊಂಟ್ರಲ್ಲ ಸರ್. ಇದ್ರ ಪವರ್ ಮುಂದೆ ಬೇರೆ ಯಾವ ಪವರು ಇಲ್ಲ ಸರ್. ಇದೇ ರೀತಿ ಮಾಡ್ತಾ ಇರಿ ಸರ್. ಫಸ್ಟ್ ಟೈಮಲ್ಲಿ ನೀವು ಒಂದು ಗಿನ್ನಿಸ್ ದಾಖಲೆ ಮಾಡಿದಂಗಾಗಿದೆ. ಇದೇ ತರ ಮಾಡ್ತೀರಿ ಸರ್. ನಾನ್ ಎಲ್ಲಾರು ಸೇರಿ ನಿಮ್ಮನ್ನ ಅಭಿನಂದಿಸುವಾಗ ನನಗ ಅಷ್ಟು ಖುಷಿ ಆಗಿತ್ತಂದ್ರೆ, ಇಷ್ಟು ಸಕ್ಸಸ್, ಇಷ್ಟೊಂದು ಎನರ್ಜಿ ಇಷ್ಟು ನಮ್ಗ ಕೊಟ್ಟಂತ ಗುರುಗಳಿಗೆ ನಾವು ಏನು ಕೊಟ್ಟಿಲ್ಲ. ಒಂದು ಅಭಿನಂದನೆ ಮಾತ್ರ ಸಲ್ಸಕ್ಕಾಗದು. ಅಷ್ಟ್ ಬಿಟ್ರೆ ಏನ್ ಮಾಡಕ್ ಆಗಲ್ಲ. ಆದ್ರೆ ನೀವು ಮಾತ್ರ ನಮಗೋಸ್ಕರ ಇಡೀ ಜೀವನಾನೇ ಕೊಟ್ಟಿದ್ದೀರಿ ಸರ್. ಇದಕ್ಕಿಂತ ಏನ್ ಹೇಳ್ಬೇಕು ಸರ್. ನಾವು ನಿಮ್ಗೆ ಋಣಿಯಾಗಿದ್ದೀವಿ ಸರ್. ಇದೇ ರೀತಿ ಯಶಸ್ಸು ಎಲ್ಲ ಸಿಗ್ಲಿ ಸರ್. ನಿಮ್ ಜೊತೆನೆ ನಾವ್ ಯಾವಾಗ್ಲೂ, ನಾವಂತೂ ತಪ್ಪದೇ ಇಲ್ಲ ಸರ್. ನಾನ್ ಫಸ್ಟ್ ಆಫ್ ಆಲ್ ನಾನಂತೂ ಬಿಡಲ್ಲ ಸರ್. ನಿಮ್ ಜೊತೆನೇ ಬರ್ತೀನಿ. ಅದು ನಿಮ್ ಕೈ ಎನರ್ಜಿ ಅಂತ ನನಗೆ ಫಸ್ಟ್ ಇದ್ರಲ್ಲೇ ಗೊತ್ತಾಗಿತ್ತು ಸರ್. ಈಗ ಹೋಗಿದ್ವಲ್ಲ ಸರ್ ಕೂಡಲಸಂಗಮ ಅಂತ, ನಿಮ್ ಎನರ್ಜಿ ಅಲ್ಲೇ ನಾನು ಫಸ್ಟ್ ಟೈಮ್ ಅನುಭವಿಸಿದೀನಿ ಸರ್ ನಿಮ್ ಎನರ್ಜಿನ. ಇವಾಗ ಎಲ್ಲಾ ಧ್ಯಾನಿಗಳಿಗೆ ನಿಮ್ ಎನರ್ಜಿ ಪಾಸ್ ಮಾಡಿದ್ರಲ್ಲ, ಆ ಎನರ್ಜಿ ಪವರ್ ನೋಡ್ತಾರೆ ಎಷ್ಟಿದೆ ಸರ್. ಎನರ್ಜಿ ಶ್ರೀಕೃಷ್ಣನ ಎನರ್ಜಿ ಫಸ್ಟ್ ಹೇಳ್ಬೇಕಂದ್ರೆ, ಕೃಷ್ಣ ಕೂಡ ಎಲ್ಲರಿಗೂ ದರ್ಶನ ಕೊಟ್ಟನು ಸರ್ ಅಲ್ಲಿ. ಅದೇ ಎಷ್ಟು ಖುಷಿ ಆಗುತ್ತೆ ಸರ್. ಈ ಜನ್ಮದಲ್ಲಿ ನಾವು ಸಾಧನೆ ಮಾಡಿ ನೋಡ್ತೀವಿ ಅನ್ನೋಷ್ಟು ಇದ್ದಿಲ್ಲ. ಈ ಸಾಧನೆ ನಾವ್ ಎಷ್ಟು ಮಾಡಿದೀವಿ ಅಂತಂದ್ರೆ ಎಷ್ಟು ನಮ್ಗ ಫುಲ್ಫಿಲ್ ಅನ್ಸ್ತದೆ ಸರ್. ಇವಾಗ ನಮ್ಗೆ ಏನು ಬೇಕಿಲ್ಲ, ಇದು ಬಿಟ್ರೆ ಏನ್ ಬೇಡ ಅನ್ಸುತ್ತೆ. ತುಂಬಾ 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 ಧನ್ಯವಾದಗಳು ಸರ್ ನಿಮ್ಗೆ. ಎಷ್ಟು ಕೋಟಿ ಕೃತಜ್ಞತೆಗಳು ಹೇಳಿದ್ರೆ ಸಾಲಲ್ಲ. ಥ್ಯಾಂಕ್ ಯು ಮೇಡಮ್. ಅನಂತ ಕೋಟಿ ಕೃತಜ್ಞತೆಗಳು.
ಕೋಟಿ ಕೃತಜ್ಞತೆ. ನಮಸ್ಕಾರ ಸರ್. ನಾನು ನಿಮಗೆ ಹೇಳ್ಬೇಕು, ನಾವು 21 ದಿನ ನಮ್ಗೆ ಹೇಳ್ತಾ ಸರ್. ಇದ್ದೀರಾ. ಹಲೋ ಸರ್, 21 ದಿನ ಮೌನ ಧ್ಯಾನ ನಾನು ಮಾಡಿದ್ದೀನಿ ಸರ್. ಅಲ್ಲಿ ಸಾಕಷ್ಟು ಅನುಭವಗಳಾಗಿವೆ ಸರ್. ಎಷ್ಟಂದ್ರೆ ಪ್ರಕೃತಿ ಜೊತೆ ಪ್ರಕೃತಿ ಮೂವ್ ಆಗೋದು ಸಹಿತ ನಾನು ನೋಡಿದ್ದೀನಿ ಸರ್. ಅಷ್ಟು ನಮ್ ಜೊತೆ ಪ್ರಕೃತಿ ಮಾತಾಡೋದು ಸಹಿತ ಕೇಳಿಸ್ಕೊಂಡಿದ್ದೀನಿ ಸರ್ ನಾನು. ಅಷ್ಟು ಇದ್ದಿದ್ದ ಇಲ್ಲಿ 3 ದಿನ ಮೌನ, ಊಟ ಇಲ್ಲ, ನೀರ್ ಬಿಟ್ರೆ ಬೇರೆ ಏನು ತಗೊಂಡಿಲ್ಲ. ಅಷ್ಟು ಮಾಡಿದ್ವಿ. ಇಲ್ಲಿ ನಮ್ಮ 21 ದಿನ ಮೌನ ಧ್ಯಾನ ಮಾಡಿದಾಗ ಬೆಳಗ್ಗೆ 6 ಗಂಟೆಲಿದ್ದ ಸಾಯಂಕಾಲ 6 ಗಂಟೆವರೆಗೂ ನಾನು ಮಾತಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಇವಾಗ ಅದು ಅಲ್ಲಿ ಆ ತರ ಎನರ್ಜಿ ಇವಾಗ ನನ್ಗೆ ಅಲ್ಲಿ ಸ್ವಲ್ಪ ಸಿಕ್ಕಿತ್ತು. ಈ 3 ದಿನದಲ್ಲಿ ಅದಕ್ಕಿಂತ ಜಾಸ್ತಿ 100 ಪಟ್ಟು ಜಾಸ್ತಿ ಸಿಕ್ಕಿದೆ. ನೀವ್ ಈ ತರ ಧ್ಯಾನ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ನೀವ್ ಈ ತರ ಗ್ರೂಪ್ ಮೆಡಿಟೇಷನ್ ಇದು ಯಜ್ಞಗಳು ಮಾಡಿದ್ರೆ ನಮ್ ಕರ್ನಾಟಕ ಒಂದೇ ಅಲ್ಲ ಸರ್, ಎಲ್ಲಾ ಸಲ್ಲಿ ಗುಡಕೇಶಿಗಳಾಗೋದು ಪಕ್ಕ ಸರ್. ಎಲ್ಲಾರು ಧ್ಯಾನಿಗಳಾಗ್ತಾರ, ಎಲ್ಲಾರು ಸಸ್ಯಾಹಾರಿಗಳಾಗ್ತಾರ, ಎಲ್ಲಾರು ಇದು ಪಿರಮಿಡ್ ಜಗತ್, ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು ಏನ್ ಪತ್ರಿಜಿ ಅವ್ರು ಹೇಳಿದ್ರು ಆ ಕನಸನ್ನ ನೀವು 100% ನನ್ಸ್ ಮಾಡ್ತೀರಿ ಸರ್. ಆ ಶಕ್ತಿ ನಿಮ್ಗಿದೆ, ಮಾಡಿ ಸರ್. ನಮ್ಮೆಲ್ಲರ ಸಹಕಾರ ಕೂಡ ಇರುತ್ತೆ ಸರ್. ನಾವು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಿ, ನಿಮ್ ಎನರ್ಜಿಗೋಸ್ಕರನೇ ಕಾಯ್ತಿರ್ತೀವಿ ಸರ್. ಖುಷಿ ಆಗುತ್ತೆ ಸರ್, ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಸರ್. ಡೈರೆಕ್ಟ್ ಆಗಿ ನಾನಂತೂ ನಿಮ್ಮನ್ನ ಒಂದು ಚೂರು ಬಿಡ್ಲಾರ್ದಂಗ್ ನೋಡಿನಿ ಸರ್. ಎಲ್ಲಿ ಹೋದ್ರು ಕಣ್ಣಿಗೆ ನೋಡ್ತಿದ್ವಿ. ಬಟ್ಟೆ ಕಟ್ಬಿಟ್ಟಿದ್ರಲ್ಲ, ಯಾವಾಗ ನೋಡ್ತಾ ಇದ್ರಿ ನೀವು? ನಮ್ಗಷ್ಟ ಕಣ್ಣು ಬಟ್ಟೆ ನಾವು ಕೊಟ್ಟು ಹೊರಗಡೆ ಕೂರ್ಸ್ಬಿಟ್ಟಿದ್ರಲ್ಲಪ್ಪ, ಬಟ್ಟೆ ಯಾವಾಗ ನೋಡಿ. ಬಿಚ್ಚಿದ್ಮೇಲೆ ಅವ್ರನ್ನೇ ನೋಡಿದೀನಿ ನಾನು, ಅವ್ರನ್ನ ನೋಡೇ ಖುಷಿ ಪಟ್ಟಿದ್ದೀನಿ ನೋಡಿ. ಏನ್ರಿ ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಸರ್ ನನ್ಗೊಂದ್ ಅನುಭವ ಆಗಿದ್ದಂದ್ರೆ, ಯಾರೇ ಬಂದ್ರು ಯಾರೇ ಹೋದ್ರು ನನ್ನ ದೃಷ್ಟಿ ನೋಡ್ತಿದ್ದೀನಿ ಅನಿಸ್ತಿತ್ತು ಸರ್ ನನ್ಗದು. ಪ್ರತಿಯೊಬ್ಬರು ವಯಸ್ಸು ಕೇಳಿಲ್ಲ ಅಂದ್ರು ಆಮೇಲೆ ಟೈಮ್ ಎಷ್ಟಾಗಿದೆ ಎಷ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿತ್ತು ಸರ್ ಅಲ್ಲಿ. ಆ ತರ ಆಯ್ತು ಸರ್. ಥ್ಯಾಂಕ್ ಯು ಸರ್. ಅನಂತ ಕೋಟಿ ಧನ್ಯವಾದಗಳು ಸರ್. ಓಕೆ ಸರ್, ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ಎಲ್ಲಾರು ನಾ ಹೇಳ್ಬೇಕು ಅಂದಿದ್ದನ್ನೆಲ್ಲ ಎಲ್ಲಾರು ಹೇಳ್ತಾನೆ ಇದ್ರ ಇನ್ನು ಹೊಸದಾಗಿ ಹೇಳುವಂತದ್ದು ಏನು ಅನ್ಸ್ತಾ ಇದೆ. ಆದ್ರೂ ಇಷ್ಟು ದೊಡ್ಡ ಅಂದ್ರೆ ಮಹಾ ಧ್ಯಾನ ಯಜ್ಞ ಏರ್ಪಡಿಸಿ ಯಶಸ್ವಿಯಾಗಿ ಮುಗಿಸಿದ್ರಿ. ನಾವೆಲ್ಲರೂ ನನ್ನ ಜೊತೆಗೆ ನನ್ನ ಯಾರು ಇದು ಧ್ಯಾನ ಬಂಧುಗಳೆಲ್ಲಾರು ಅಲ್ಲಿ ಭಾಗವಹಿಸಿ 1 ವರ್ಷ ಗುಡಕೇಶ ಫಲನ 3 ದಿನದಲ್ಲಿ ಪಡ್ಕೊಳ್ಳುವಂತ ಅವಕಾಶ ಮಾಡ್ಕೊಟ್ರಿ. ಅದಕ್ಕೆ ಅನಂತ ಕೋಟಿ ಧನ್ಯವಾದಗಳು ಸರ್. 1 ವರ್ಷದ ಫಲ 3 ದಿನದಲ್ಲಿ ತಗೊಳ್ಳೋಂತ ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಬಂಪರ್ ಅದು ಅಂತ ಅವಕಾಶ ಮಾಡ್ಕೊಟ್ರಲ್ಲ. ಹೇಳಿದ್ರೆ ನಿಮ್ಮ ಇದ್ರಲ್ಲಿ ಹೇಳಿದ್ರೆ ಅನಂತ 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 ಕೋಟಿ ಧನ್ಯವಾದಗಳು ಸರ್. ಅದು ಎಷ್ಟು ಹೇಳಿದ್ರು ಸಾಲದು. ಆದ್ರೂ ಮತ್ತೆ ಅದ್ರ ಜೊತೆಗೆ ನೀವು ಶ್ರೀಕೃಷ್ಣ, ನೀವು ನಮ್ಮ ಇದು ಧ್ಯಾನ ಬಂಧುಗಳು ಎಲ್ಲಾರನು ನೇರ ಅಂದ್ರೆ ಮುಕ್ತವಾಗಿ ನೋಡೋದಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಇಲ್ಲಿ ಝೂಮ್ ಅಲ್ಲಿ ನೋಡ್ತಿದ್ವಿ, ಅಲ್ಲಿ ಎಲ್ರನ್ನೂ ಎದುರಿಗೆ ನೋಡೋಂತ ಅವಕಾಶ ಆಯ್ತು. ಅದೊಂದು ಖುಷಿ ಆಯ್ತು ಸರ್. ಮತ್ತೆ ನನ್ಗೆ ಎಷ್ಟೊಂದು ಅಂದ್ರೆ ಮೇಜರ್ ಆಗಿ 3 ಅಡೆತಡೆಗಳು ಬಂದ್ವು ಇಲ್ಲಿಗೆ ಬರೋದಕ್ಕೆ. ನೀವ್ ಹೇಳಿದ್ರಲ್ಲ ಕೃಷ್ಣನ್ ಮೇಲೆ ಹಾಕ್ಬಿಡಿ ಅಂತ, ಹಂಗೆ ಹಾಕಿದ್ರು. ಕೊನೆಗೆ ಅವತ್ತು ನಾನು ಹೊರಡೋ ದಿನ ರಾತ್ರಿ, ಗುರುವಾರ ರಾತ್ರಿ ಹೊರಡ್ಬೇಕು, ಬೆಳಿಗ್ಗೆ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ವಿ ಸರ್. ಅದುವರೆಗೂ ಕನ್ಫರ್ಮ್ ಇರಲಿಲ್ಲ ಹೋಗ್ತೀನಿ ಅಂತ. ಆಮೇಲೆ ಕೊನೆಗೂ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮನೇಲೂ. ಅವಾಗ ಬಂದೆ. ಆದ್ರೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಯ್ತು. ಅಷ್ಟು ಮೇಜರ್ ನಂಗೆ ಇದು ಬಂದಿತ್ತು, ತಡೆಗಳು ಬಂದಿತ್ತು ಸರ್. ಹಂಗೂ ಬಂದೆ. ಕೊನೆಗೆ ಬಂದು ಎಲ್ಲ ಯಶಸ್ವಿ. ಅದು ಎಲ್ಲಾರು ಕೇಳ್ತಾರೆ, ಹೋಗಕ್ ಮುಂಚೆನೂ ಕೇಳ್ತಾ ಇದ್ರು, ಬಂದ್ಮೇಲೆ ಕೇಳ್ತಾರೆ, 3 ದಿನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರ, ಅದೇನ್ ಕೂತ್ರಿ. ನಮ್ಗೆ ಏನು ಅನ್ಸ್ಲೇ ಇಲ್ಲ. ಅದು ನೀರ್ ಕುಡ್ದಷ್ಟು ಈಸಿ ಅನ್ಸುತ್ತೆ ಸರ್. ಅದು ಕೂತ್ಕೊಳಕ ಏನ್ ಅದೇನ್ ಕಷ್ಟ ಮಹಾ ಎಷ್ಟು ಇಲ್ಲ ಅಂದ್ರೆ ಏನ್ ಆರಾಮಾಗಿ ಕೂತ್ಕೋಬೋದು. 3 ದಿನ ಕೂತ್ಕೊಳ್ಳೋದು ಏನು ಅಂತ ನಮ್ಗದ್ದು. ಇವ್ರೆಲ್ಲ ಯಾಕೆ ಹಿಂಗ್ ಕೇಳ್ತಾರೆ ಒಂಥರ ಹಂಗ ಅನ್ಸ್ತು ಸರ್. ಅದೇನ್ ಕಷ್ಟ, ಅದು ಕಷ್ಟನಾ ಅಂತ ಅಷ್ಟು ಈಸಿ ಅನ್ಸ್ತು ನಮ್ಗೆ. ಮತ್ತೆ ಅದೇ ಎನರ್ಜಿ ಹೇಳಿದ್ರಲ್ಲ ಹಂಗೆ
ಫೀಲ್ ಅಲ್ಲಿ ಇದಾಗದಿದ್ರು ಇಲ್ಲಿಗೆ ಬಂದ್ಮೇಲೆ ಅದ್ರ ಎನರ್ಜಿ ಗ್ರಾಜುವಲಿ ಸಿಗ್ತಾ ಇದೆ ನನ್ಗೆ ಅನಿಸ್ತಾ ಇದೆ ಸರ್. ಮತ್ತೆ ಅಲ್ಲಿ ಧ್ಯಾನ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಧ್ಯಾನದ ಹಸಿವು ಜಾಸ್ತಿ ಆದಂಗ ಅನಿಸ್ತಾ ಇದೆ ಸರ್. ಅವತ್ ರಾತ್ರಿನೇ ಬಂದವಳು, ರಾತ್ರಿ ಸಾಯಂಕಾಲ 6 o'clock ಆಗಿತ್ತು ಬಂದಾಗ, ಬೇಗ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡ್ರೆ ನಿಮ್ದು ಕ್ಲಾಸ್ ಇಲ್ಲ, ಅದ್ರ ನಾಳೆಗೂ ಸಿಗ್ಲಿಲ್ಲ ಕ್ಲಾಸ್. ಡಿಸಪಾಯಿಂಟ್ ಆಯ್ತು. ಅಯ್ಯೋ, ಧ್ಯಾನ ಮಾಡ್ಬೇಕು ಕುತ್ಕೋಬೇಕು, ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಎಷ್ಟು ಖುಷಿಯಿಂದ ಅನಿಸ್ತಾ ಇದ್ರೆ ಮಿಸ್ ಆಯ್ತಲ್ಲ, ಒಂದು ಡಿಸಪಾಯಿಂಟ್ ಆಯ್ತು ಸರ್. ಹಂಗೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಕುತ್ಕೊಳ್ಳೋಣ ಅಂತ ಇನ್ನು ಧ್ಯಾನದ ಹಸಿವು ಜಾಸ್ತಿ ಆಗ್ತಾ ಇದೆ. ಮತ್ತೆ ಅದರದ್ದು ಫಲ ಗ್ರಾಜುವಲ್ ಆಗಿ ನಿಧಾನಕ್ಕೆ ಸಿಗ್ತಾ ಇದೆ ಅನಿಸ್ತಾ ಇದೆ. ಮತ್ತೆ ಅದು ಇನ್ನು ಎಷ್ಟೋ ಕಾಲ ನಮ್ಗೆ ಸಿಗುತ್ತೇನೋ ಅಂತ ಅನಿಸ್ತಾ ಇದೆ ಸರ್. ನೀವು ಇನ್ನೊಂದು ಗುಡಕ್ಕೆ ಧ್ಯಾನ ಯಜ್ಞ ಮಾಡೋವರೆಗೂ ನಮ್ಗೆ ಅದ್ರ ಫಲ ಸಿಗ್ಲಿ ಸರ್. ಆಲೆ ಇದು ದ್ವಾಪರ ಕೃಷ್ಣ ಎಲ್ಲಾರನು ಮೋಡಿ ಮಾಡ್ದಂಗ್ ನೀವು ಈ ಕಲಿಯುಗ ಕೃಷ್ಣ ಎಲ್ಲಾರನು ಮೋಡಿ ಮಾಡ್ಬಿಟ್ಟಿದೀರಾ. ಎಲ್ರು ಅದೇ ಎಲ್ಲ ಅಲ್ಲಿ ಬಂದು ನಿಮ್ಮನ್ ನೋಡಿ ಕೃಷ್ಣನ್ ಸನ್ನಿಧಿಲಿ ಇದೆಲ್ಲ ಮಾಡಿದ್ದು ಎಷ್ಟು ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ಖುಷಿ ಫಲ ಎಲ್ಲ ಸಿಗ್ತಾ ಇದೆ ಅನಿಸ್ತಾ ಇದೆ ಸರ್. ಮನಸ್ಥಿತಿನೂ ಅಷ್ಟೇ ಅದು ಅಂದ್ರೆ ಹೇಳ್ಕೊಳಕ್ ಆಗದೆ ಅಷ್ಟು ಬದಲಾವಣೆ, ಮತ್ತೆ ಜೀವನದಲ್ಲಿನೂ ಅಷ್ಟೇ ಬದಲಾವಣೆಗಳು ಕಾಣ್ತಾ ಇದಾವೆ. ಇದು ನೋಡ್ತಾ ಹೋದ್ರೆ, ಇದನ್ನೇ ಮಾಡ್ತಾ ಹೋದ್ರೆ ನಾವ್ ಇನ್ನೆಲ್ಲಿಗೆ ತಲುಪ್ತೀವಪ್ಪ ಅಂತ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ ಸರ್. ಅಷ್ಟು ಇದು ಎನರ್ಜಿ. ಮತ್ತೆ ನಂದು ಧ್ಯಾನದ ಒಂದೆರಡು ಸಣ್ಣ ಅನುಭವಗಳು ಹೇಳ್ಕೋಬೇಕು ಅಂದ್ರೆ, ಅದು ನೀವು ಫಸ್ಟ್ ಡೇ ಬಂದು ತಲೆ ಮೇಲೆ ಕೈ ಇಟ್ರಲ್ಲ, ಆವಾಗಂತೂ ನಿಜವಾಗ್ಲೂ ಎನರ್ಜಿ ಅಂದ್ರೆ ಅಂದ್ರೆ ನಮ್ಮ ಅದನ್ನ ಆತರ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಿಂಗೂ ಇರುತ್ತಾ ಅಂತ ಅನ್ಸ್ತು. ಅಷ್ಟು ಎನರ್ಜಿ, ಒಂದು ಎಷ್ಟು ಟನ್ ಭಾರ ಇರ್ದಂಗ ಅನ್ಸ್ತು ಸರ್ ತಲೆ ಮೇಲೆ. ಆಮೇಲೆ ನೀವು ತಲೆ ಮೇಲಿನ ಕೈ ತೆಗೆದು ಹೋದಾಗ ಮೇಲೂನು ಎಷ್ಟೋ ಹೊತ್ವರ್ಗುನು ತಲೆ ಒಂಚೂರು ಈ ಕಡೆ ಅಂತ ಒಂದ್ ಇಂಚು ಅಲ್ಗಾಡ್ಸಕ್ಕಾಗಿಲ್ಲ, ಅಷ್ಟು ಎನರ್ಜಿ ಫೀಲ್ ಆಯ್ತು ಸರ್. ಅದು ನಂಗೆ ತುಂಬಾ ಅದೇ ಆ ಎನರ್ಜಿ ತುಂಬಾನೇ ಫೀಲ್ ಆಯ್ತು ಸರ್ ನಂಗೆ. ಆಮೇಲೆ ಜೊತೆಗೆ ನೀವು ಡಾನ್ಸ್ ಮಾಡಿಸಿ 10 ನಿಮಿಷ ಇದು ಸ್ಟ್ಯಾಂಡಿಂಗ್ ಮೆಡಿಟೇಷನ್ ಮಾಡಿಸ್ತಾ ಇದ್ರಲ್ಲ, ಆವಾಗ ನಾ ಎಲ್ಲಿ ಅಲ್ಲಿ ಶ್ರೀಕೃಷ್ಣನ ಎಷ್ಟು ಹೈಟ್ ಎಷ್ಟು ಯಾವ ತರ ನೋಡಿದ್ವಿ, ಅದೇ ಶ್ರೀಕೃಷ್ಣ ನಿಧಾನಕ್ಕೆ ಈ ತರ ಕ್ಲಾಪ್ಸ್ ಹಾಕ್ದಂಗೆ, ಈ ತರ ಇಷ್ಟೇ ನಿಧಾನ ಕ್ಲಾಪ್ಸ್ ಹಾಕ್ದಂಗೆ ಅನ್ಸ್ತು ಸರ್ ನಂಗೆ. ಖುಷಿ ಆಯ್ತು. ಅಂದ್ರೆ ಎಲ್ಲ ನೀವು ಡ್ಯಾನ್ಸ್ ಮಾಡಿ ಆರ ಅದು ಜಾಸ್ತಿ ಆಗುತ್ತೆ, ಆಮೇಲೆ ಎನರ್ಜಿ ಜಾಸ್ತಿ ಆಗುತ್ತೆ, ಅಂದ್ರೆ ಕೃಷ್ಣ ಎಲ್ಲ ದೇವ್ರಿಗೂ ಪ್ರಿಯ ಆಗುತ್ತೆ ಎಲ್ಲ ಹೇಳ್ತಾ ಇದ್ರಲ್ವಾ, ಅದೆಲ್ಲ ಕೇಳಿಸ್ಕೊಂಡ್ ಡ್ಯಾನ್ಸ್ ಮಾಡಾದ್ಮೇಲೆ ನಿಂತ್ಕೊಂಡಾಗ ಕೃಷ್ಣನೇ ಕ್ಲಾಪ್ಸ್ ಹಾಕ್ದಂಗ ಆಯ್ತು. ಖುಷಿ ಆಯ್ತು ಅದು ಸರ್. ಆತರ ಎಲ್ಲ ಫೀಲ್ ಆದ್ವು. ಇನ್ನು ಹೇಳ್ಬೇಕು ಅಂದ್ರೆ ತುಂಬಾ ಇದೆ, ಬೇರೆಯವ್ರಿಗೂ ಅವಕಾಶ ಆಗ್ಲಿ. ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ಸುನಂದ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಮಾಸ್ಟರ್. ನಮ್ಮ ಮನೆಯಲ್ಲಿ ಲೈಟ್ ಇಲ್ಲ, ಸೊ ವಿಡಿಯೋ ಆನ್ ಮಾಡಕ್ ಆಗಲ್ಲ ಸರ್. ಮಾತಾಡ್ಬೋದು ಸರ್? ಮಾತಾಡಿ. ಸರ್, ನಾನು ಧ್ಯಾನಕ್ಕೆ ಕೂತಾಗ ಕೃಷ್ಣ ದ್ವಾಪರ ಯುಗದಲ್ಲಿ ಹೇಗಿದ್ರು ಹಾಗೆ ದರ್ಶನ ಕೊಡ್ಬೇಕು ಅನ್ಕೊಂಡು ಕೂತಿದ್ದೆ. ಫಸ್ಟ್ ಆಕು ಮತ್ತ ಕರು ಬಂತ್ರೆ. ಅದಾದ್ಮೇಲೆ ಇದು ಬೇಡ ನನ್ಗೆ, ನೀವು ಹೆಂಗಿದ್ರೆ ಹಂಗೆ ದರ್ಶನ ಕೊಡ್ಬೇಕಂತ ಮತ್ತೆ ಕೂತ್ಕೊಂಡೆ. ಅದಾದ್ಮೇಲೆ ದೊಡ್ಡ ಹಣೆ ಮತ್ತೆ ಕೂದಲೆಲ್ಲ ಮೇಲೆತ್ತಿ ಕಟ್ಟಿದಂತಹ ಒಂದು ಯಾರೋ ಬಂದ್ರು. ಇವ್ರು ಯಾರೋ ದತ್ತನೋ ಅಥವಾ ಶಿವಾನೋ ಇರ್ಬೋದಲ್ಲ, ನೀವೇ ಬರ್ಬೇಕು ಅಂತ ಮತ್ತೆ ಕೂತೆ. ಅದಾದ್ಮೇಲೆ ಒಂದು ಕೃಷ್ಣನ ನಿಂತು ಕೊಳಲು ಊದ್ತಿರುವಂತಹ ಒಂದು ಹಾರ ಎಲ್ಲ ಹಾಕಿ ಶೃಂಗಾರ ಮಾಡಿದಂತ ಒಂದು ಚಿತ್ರ ಬಂತು ಸರ್. ಅಲ್ಲ, ಚಿತ್ರ ಬಂತಲ್ಲ, ಇದು ಬೇಡ, ನೀವ್ ಹೆಂಗಿದ್ರೆ ಅವಾಗ ದ್ವಾಪರ ಯುಗದಲ್ಲಿ ಹಂಗೆ ಬರ್ಬೇಕು ಅಂತ ಮತ್ತೆ ಕೂತೆ. ಅದಾದ್ಮೇಲೆ ಒಂದು ಗೋಡೆ ಬಂತು, ಬಾಗ್ಲಿತ್ತು. ಆ ಗೋಡೆಯಲ್ಲಿ ಆ ಕಡೆ ಕೃಷ್ಣ ಇದ್ರು, ಈ ಕಡೆ ನಾನಿದ್ದೆ. ಅಲ್ಲ, ನೀವ್ ಆ ಕಡೆ ಇರೋದು, ನಾನ್ ಈ ಕಡೆ ಇರೋದು, ನಾ ಹೆಂಗ್ ದರ್ಶನ ಕೊಡ್ಬೇಕಂತ ಅಂದ್ರು. ಅಯ್ಯೋ, ಹಂಗಾರೆ ನಂಗೆ ದರ್ಶನ ತಗೊಳಿಕ್ಕೆ ಆಗೋದೇ ಇಲ್ವಾ ಅಂತ ಅಂದೆ. ಅಂದ್ಮೇಲೆ ಒಂದು ಪಂಚೆ ಕಟ್ಟಿದ್ದು, ತಲೆಗೆ ಒಂದು ಬಟ್ಟೆ ಸುತ್ತಕೊಂಡಿದ್ದು, ಗುಲಾಬಿ ಮತ್ತೆ
ನೀಲಿ ಆ ತರ ಬಟ್ಟೆಗಳಿದ್ದು ಸರ್. ಬಂದ್ಮೇಲೆ ಒಂದ್ ಹಾಕೊಂಡಿದ್ದು, ಆ ಕೃಷ್ಣ ಗೋಡೆ ದಾಟಿ ಓಡೋಡಿ ಬಂದ್ಬಿಟ್ಟ. ಆ, ತುಂಬಾ ಹ್ಯಾಪಿ ಆಯ್ತು. ಮತ್ತೆ ಮೊದ್ಲು ಕೃಷ್ಣ ಅಂದ್ರೆ ಅವ್ರ ದೇವ್ರು, ನಾವೆಲ್ಲ ಮನುಷ್ಯರು ದೂರ ನಿಂತ ಕೈ ಮುಗಿಬೇಕು ಅನಿಸ್ತಿತ್ತು. ಈಗ ಕೃಷ್ಣ ಅಂದ್ರೆ ಫ್ರೆಂಡ್ ಅಂತ ಅನ್ಸ್ಬಿಟ್ಟಿದೆ. ಖುಷಿ ಆಗ್ತಿದೆ. ವೆರಿ ಗುಡ್. ಆಮೇಲೆ ಸರಸ್ವತಿ ಬಂದ್ರು. ಸರಸ್ವತಿ ಚಿತ್ರ ಕಾಣ್ತು. ಚಿತ್ರಗಳು ಯಾಕೆ ಕಾಣ್ತು ನನಗೆ, ಅವ್ರ ಮನುಷ್ಯ ರೂಪದಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಮನಸ್ಸಿನಲ್ಲಿ. ಅವಾಗ ಆ ಸರಸ್ವತಿ ಚಿತ್ರದಲ್ಲಿ ಇಲ್ಲಿ ಕುತ್ತಿಗೆ ಹತ್ರ ಅದು ಪೇಪರ್ ಹರಿದಿತ್ತು ಸರ್. ಹರಿದಾಗ ಅಲ್ಲಿ ರಕ್ತ ಬರುವಂಗ ಅನ್ಸಿತ್ತು ನನಗೆ. ಅವಾಗ ನಾನು ಚಿತ್ರ ಅನ್ಕೊಂಡಿದ್ದು ಸಾರಿ ಅಲ್ಲ, ಇದು ಈ ಚಿತ್ರದಲ್ಲಿ ಶಕ್ತಿ ಇದೆ ಅಂತ ಅನಿಸ್ತು. ಆಮೇಲೆ ಕಾಳಿ ಮಾತೆಯವರು ದರ್ಶನ ಕೊಟ್ಟಿದ್ದು. ಅವರು ಹಿಂಗ ನಾಲಿಗೆ ಚಾಚಿದ್ದನ್ನ ಕಂಡು ಬಹುಶಃ ಅವರು ನನ್ನಲ್ಲಿರುವ ಅವಗುಣಗಳನ್ನೆಲ್ಲ ತೆಗಿತಾ ಇದಾರೇನೋ ಅಂತ ಅನ್ಸಿತ್ತು. ಇದಿಷ್ಟು ಅವಾಗ ನನಗೆ ಅನುಭವ ಆಗಿತ್ತು ಸರ್. ಆಮೇಲೆ ಇನ್ನು ಉಳಿದದ್ದೆಲ್ಲ ಕಾಮನ್ ಆಗಿ ಬೇರೆಯವ್ರಿಗೆ ಹೆಂಗ ಫ್ರೆಶ್ನೆಸ್ ಇದೆ ಹಂಗೆ ಮನೆಗ್ ಬಂದ್ಮೇಲೆ ಫ್ರೆಶ್ನೆಸ್ ಇದೆ. ಇನ್ನೊಂದು ನಾನು ಒಂದಿಷ್ಟು ನಿಮಗ್ ಕೇಳ್ಬೇಕಂತಂದ್ರೆ, ನೀವು ಬಟ್ಟೆ ಬಿಚ್ಚಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ನಿಮ್ಮ ಕಣ್ಣಿನಲ್ಲಿ ತೆರೆಗಳು ಬಂದ ಹಾಗೆ ಆಗ್ತಿತ್ತಲ್ಲ ಸರ್, ಅದೇನು? ಎನರ್ಜಿ ಫ್ಲೋ ಆಗ್ತದೆ. ಹಾ. ಕೆಲವರಿಗೆ ಅದು ಶಕ್ತಿಯನ್ನ, ಕೆಪಾಸಿಟಿ ಇರಲ್ಲ. ಎಲ್ಲಾ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಷ್ಟು ಕೆಪಾಸಿಟಿ ಇರಲ್ಲ. ಎರಡನೇದು, ಅದು ಫೋಲ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಅದನ್ನ ಬ್ಯಾಲೆನ್ಸ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್. ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಬಾಳೆ ಮಾಸ್ಟರ್. ಮೌನ ಇದ್ದೀರಿ? ಓಕೆ ಸರಿ. ಹೇಮಂತ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಫಸ್ಟ್ ನಾನ್ ನಿಮ್ಗೆ ನೋಡಿದ್ ತುಂಬಾ ಸಂತೋಷ ಆಯ್ತು. ವೆರಿ ಗುಡ್. ಅಂದ್ರೆ ನಾನ್ ಮೇನ್ ಬಂದಿದ್ದು ನಿಮ್ಮನ್ನ ನೋಡ್ಬೇಕು ಅಂತ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಣ್ಬೇಕು ಅನ್ನೋದು ನನ್ ಮನ್ಸಲ್ಲಿ ಆಸೆ ಇತ್ತು, ಅದು ಪೂರೈಸ್ತು. ಮತ್ತೆ ಕೃಷ್ಣನ್ ನೋಡ್ದೆ. ಕೃಷ್ಣನ್ನು ನಿಜವಾಗ್ಲೂ ಇವಾಗ ನಿಮ್ಮನ್ನ ಹೆಂಗ್ ನೋಡ್ತಾ ಇದೀನೋ ಆ ರೀತಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಜಾಸ್ತಿ. ಯಾವತ್ತಿಗೂ ಅದು ಈಡೇರೋ ತನಕ ನನ್ಗೆ ಅದೇ ಇದ್ದೇ ಇರುತ್ತೆ. ಕೃಷ್ಣನ್ ದೇವಸ್ಥಾನಕ್ಕೆ 2 ಸತಿ ಹೋಗಿದ್ದೆ. ಆಗ್ಲೂ ದೇವ್ರು ನೋಡ್ತಾ ಇದ್ರುನು ನಾನ್ ನಿನ್ ವಿಗ್ರಹ ನೋಡ್ತಾ ಇದೀನಿ, ನಿನ್ನನ್ನೇ ನೋಡ್ಬೇಕು ಅನ್ನೋದೇ ಅಲ್ಲಿ ಕೇಳಿದ್ದು. ನನಗೆ ಇನ್ನೇನು ಆಸೆಗಳೇನು ಆತರ ಎಲ್ಲ ಮನ್ಸಲ್ಲಿ ಇಟ್ಕೊಂಡೇನು ನಾನು ಇದಕ್ ಬಂದಿಲ್ಲ ಮೆಡಿಟೇಷನ್ಗೆ. ನಡೀತಾ ಇರುತ್ತೆ ಜೀವನದಲ್ಲಿ. ದೇವ್ರನ್ನ ನೋಡೋಬೇಕು ಅನ್ನೋದೇ ಆಸೆ ನನ್ಗೆ ಜಾಸ್ತಿ ಇರೋದು. ದೇವ್ರನ್ನ ನಮ್ ತರ ಮನುಷ್ಯ ರೂಪ ಬರುತ್ತಾರಲ್ಲ ಆ ರೀತಿ ನೋಡ್ಬೇಕನ್ನೋದು ನನಗಿಷ್ಟ ಜಾಸ್ತಿ. ಮತ್ತೆ ಮೆಡಿಟೇಷನ್ ಮಾಡ್ಬೇಕಂದ್ರೆ ಏನೇನೋ ಹಂಗೆಲ್ಲ ಏನಿಲ್ಲ, ನನಗೆ ತಲೆ ಹತ್ರ ಮಾತ್ರ ಫುಲ್ಲು ಒಂಥರ ಹಿಂಗ ವೆಯ್ಟ್ ಆಗ್ತಾ ಇರುತ್ತೆ. ಆಮೇಲೆ ಏನಾದ್ರೂ ಹಿಂಗ್ ಮುಟ್ಟಿ ಹಂಗಿಂಗ್ ಮಾಡಿದಾಗ ಮತ್ತೆ ಹೋಗುತ್ತೆ, ಮತ್ತೆ ವೆಯ್ಟ್ ಆಗ್ತಾ ಇರುತ್ತೆ. ಆ ರೀತಿ ಎಲ್ಲ ಫೀಲ್ ಆದೆ. ಮತ್ತೆ ಒಂದೊಂದ್ಸತಿ ಫಸ್ಟ್ ಬಟ್ಟೆ ಕಟ್ಕೊಳ್ಬೇಕಾದ್ರೆ ಸ್ಟಾರ್ಟಿಂಗ್ ಭಯ ಬಿದ್ದೆ. ಇದೇನಪ್ಪ 3 ದಿನ ಹಿಂಗಿರ್ತೀವ ಕತ್ಲಲ್ಲಿ ಅನ್ಕೊಂಡುನೆ ಭಯ ಬಿದ್ಕೊಂಡೆ ಕಟ್ಕೊಂಡೆ ನಾನು. ಆಮೇಲೆ ಹಂಗೆ 3 ದಿನ ಆಗಿದ್ದು ಗೊತ್ತಾಗಿಲ್ಲ ನನ್ಗೆ. ಹಂಗೆ ಫ್ರೆಶ್ ಆಗೇ ಇದ್ದೆ. ಮತ್ತೆ ಕಣ್ ಮುಚ್ಕೊಂಡು ಕೃಷ್ಣನ್ ನೆನ್ಸ್ಕೊತಾನೆ ಇದ್ದೆ, ನನ್ ಕಾಣ್ಬೇಕಪ್ಪ ನೀನು ಅಂತ. ಆದ್ರೆ ಕಾಣ್ಸಿಲ್ಲ. ಮತ್ತೆ ಸಮುದ್ರಗ್ ಹೋಗಿದ್ನಲ್ಲ ನಾನು, ಸಮುದ್ರದಲ್ಲಿ ನಿಜವಾಗ್ಲೂ ಬೀಚ್ಗಳು ನೋಡ್ಬೇಕಂದ್ರೆ ಭಯ ನನಗೆ. ಅಂದ್ರೆ ಬೀಚಲ್ಲಿ ಅಲೆ ಬರೋದನ್ನೇ ನೋಡಕ್ಕೇನೆ ಭಯ ಆಗ್ತಿದ್ದೆ. ಅದು ನಂದೆ ದೇವ್ರಿಗೆ. ನನಗೆ ಆ ಸಮುದ್ರ ಅಷ್ಟು ದೊಡ್ಡದು, ಅದು ದೊಡ್ಡದ್ರಲ್ಲಿ ಬರೀ ಅಲೆಯನ್ನ ನೋಡೋದಿಕ್ಕೆ ಭಯ ಬೀಳ್ತಾ ಇದ್ದೀನಿ. ಮತ್ತೆ ನೀವು ಯಾವ ರೂಪದಲ್ಲಿ ನಿಮ್ಮನ್ನ ನೋಡೋ ಅಷ್ಟು ಶಕ್ತಿ ನನಗಿದೆಯೋ ಇಲ್ವೋ, ಆ ಶಕ್ತಿನ ಕೊಡಿ ದೇವ್ರೆ ಅಂತ ಬೇಡ್ಕೊಂಡೆ. ಮತ್ತೆ ನನ್ಗೆ ಹೆಂಗ ಅನಿಸ್ತಂದ್ರೆ ಈ ಅಲೆ ಮೇಲೆ ಕೃಷ್ಣ,
ಅಂದ್ರೆ ರೂಪ ಮನುಷ್ಯ ರೂಪ ಇಲ್ಲ, ಒಟ್ಟಲ್ಲಿ ಕೃಷ್ಣನ್ ನೆನ್ಸ್ಕೊಂಡೆ ಅಷ್ಟೇ. ಆ ಅಲೆ ಮೇಲೆ ಹಿಂಗೆ ನಮಗೆ ಭಯ ಆಗುತ್ತೆ, ಆದ್ರೆ ಅವರು ಲೀಲಾಜಾಲವಾಗಿ ಹಿಂಗ್ ಆಟ ಆಡ್ಕೊಂಡ್ ಬಂದಂಗೆ ಅದನ್ನ ನೋಡಿ ಮತ್ತೆ ನನ್ಗೆ ಕಾಮ್ ಆಯ್ತು ಮೈಂಡ್. ಸೊ ನಮ್ಗೆ ದೇವ್ರು ಎಲ್ಲಾನು ಶಕ್ತಿ ಎಲ್ಲ, ಅಂದ್ರೆ ಆಕಾಶದಷ್ಟು, ಈ ಭೂಮಿ ಅಷ್ಟು, ಈ ಸಮುದ್ರದಷ್ಟು, ಆ ಸೂರ್ಯನ ಬೆಳಕಷ್ಟು, ಚಂದ್ರನ ಬೆಳಕಷ್ಟು, ಇಷ್ಟೂನು ಕೊಟ್ಬಿಟ್ಟಿದ್ದಾರೆ ದೇವ್ರನ್ನ ನಮ್ಗೆ. ಆದ್ರೆ ಅದನ್ನ ಆಸ್ವಾದ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ, ನನ್ನಲ್ಲಿಲ್ಲ. ಅದನ್ನ ಪಡೆಯೋದು ಇದು ಅಂತ ನಾನು ಅನ್ಕೊಂಡು ಭಾವಿಸ್ಕೊಂಡು ಹಂಗೆ ಸುಮ್ನೆ ಧ್ಯಾನದಲ್ಲಿ ಕೂತಿದ್ದೆ ಸರ್. ಇಷ್ಟೇ ಆಗಿರೋದು. ಮತ್ತೆ ಇನ್ನೊಂದೇನಂದ್ರೆ ಇದು ಟ್ರಾವೆಲಿಂಗ್ ಅನ್ನೋದು ನಾನು ಜಾಸ್ತಿ ಮಾಡಿಲ್ಲ, 2 years ಇಂದಾನೇ ಸ್ಟಾರ್ಟ್ ಮಾಡಿರೋದು. ಅಲ್ಲಿಂದ ಬರ್ಬೇಕಾದ್ರೆ ನಾಗೇಶ್ ಸರ್ ಫ್ರೆಂಡ್ ಆದ್ರು. ಅವರು ಏನದು ಚಿಕ್ಕಮಂಗ್ಳೂರ್ ಬಸ್ ಸ್ಟಾಪ್ ಹತ್ರ, ಅದೇ ಹೊನ್ನಾವರನ ಯಾವ್ದೋ ಊರಲ್ಲಿ ಬಿಟ್ರು. ಅಲ್ಲಿ ಫಾರೆಸ್ಟ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಫುಲ್ ಖುಷಿ ಆಯ್ತು ನನಗೆ. ಈ ರೀತಿ ಇದ್ರೆ ನಾನು ಯಾವಾಗ್ಲೂ ಜರ್ನಿ ಮಾಡ್ತೀನಿ ಅನ್ಕೊಂಡೆ ಮನ್ಸಲ್ಲಿ, ಪ್ರಕೃತಿ ನೋಡ್ತಾ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ. ಮತ್ತೆ ಅಲ್ಲಿ ಬಂದು ಎಷ್ಟೋ ದಿನದಿಂದ ನಮ್ ಫ್ರೆಂಡ್ ಒಬ್ರು ಕರಿತಾ ಇದ್ರು. ಅವ್ರ ಮನೆಗೆ ಹೋದ್ರೆ ಅಲ್ಲಿ ಶನಿ ಮಹಾತ್ಮ ಸ್ವಾಮಿ ಪೂಜೆ ನಡೀತಾ ಇತ್ತು. ಅಲ್ಲಿ ನೈಟ್ ಎಲ್ಲ ಕುತ್ಕೊಂಡು ಪೂಜೆ ಮಾಡಿದ್ವಿ. ಶನಿ ಮಹಾತ್ಮ ಅದು ವ್ರತ ಮಾಡಿದೆ. ಅದ್ರಲ್ಲಿ ತಬಲ ಬಾರಿಸ್ತಾರಲ್ಲ, ಅದನ್ನು ಬಾರಿಸ್ದೆ. ಅದೊಂದು ಖುಷು. ಅಂದ್ರೆ ಅವ್ರ ಬೀಟ್ ತಕ್ಕಂಗೆ ನಾನು ಕರೆಕ್ಟ್ ಆಗಿ ಬೀಟ್ ಮಾಡ್ತಿದ್ದೆ. ಎಲ್ಲ ನನ್ ನೋಡಿ ಅಲ್ಲಿರೋರ್ಗೆಲ್ಲ ಇನ್ನ ಭಕ್ತಿ ಬಂತು. ಮತ್ತೆ ಬಸವ ಬಂತು ಅವ್ರ ಮನೆಗೆ, ಅದು ಬಂದು ಚೆನ್ನಾಗ್ ಆಲಿಸ್ತಾ ಇತ್ತು. ಆಮೇಲೆ ಅವ್ರೆಲ್ರಿಗೂ ಖುಷಿ ಆಯ್ತು. ನೀನು ಬಂದಿದ್ ತುಂಬಾ ಒಳ್ಳೇದಾಯ್ತಮ್ಮ, ದೇವ್ರೇ ಕರ್ಸಿದಾರೆ ನಿನ್ನ ಇಲ್ಲಿಗೆ ಅಂತ ಅಂದ್ರು. ನಾನಂದ್ರೆ ನಾನ್ ಹಿಂಗೆ ಧ್ಯಾನ ಮಾಡಿ ಬಂದೆ, ನಿಮ್ಮನೆಗೂ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಅಂದೆ. ಇಷ್ಟೇ ಸರ್. ಸೂಪರ್. ಹೇಮಂತ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಪತ್ರಿಜಿ ಫಸ್ಟ್ ಟೈಮ್ ಸರ್ ಮಾತಾಡ್ತಾ ಇರೋದು. ಯಾವ ಸ್ಟೇಜಲ್ಲೂ ಮಾತಾಡಿಲ್ಲ, ಎಲ್ಲೂ ಮಾತಾಡಿಲ್ಲ. ಸ್ವಲ್ಪ ಭಯ ಆಗ್ತಾ ಇದೆ. ಪತ್ರಿಜಿ ಅವರು, ಸ್ವರ್ಣಮಾಲಾ ಅಮ್ಮವ್ರಿಗೂ ಅನಂತ ಕೋಟಿ ನಮಸ್ಕಾರಗಳು. ಸ್ಟಾರ್ಟಿಂಗ್ ಇಲ್ಲಿ ಮನೆಯಿಂದ ಹೊರಟೆ ಸರ್. ಮನೆಯಿಂದ ಹೊರಟೆ ಸ್ವಲ್ಪ ದೂರ ಹೋದೆ, ಮಳೆ ಸ್ಟಾರ್ಟ್ ಆಯ್ತು. ಮಳೆ ಸ್ಟಾರ್ಟ್ ಆಯ್ತಲ್ಲ, ಹೆಂಗ್ ಹೋಗೋದು ಅಂತ ಅನ್ಕೊಂಡೆ. ಮಳೆನೇ ಸ್ಟಾಪ್ ಆಗೋಯ್ತು. ಆಮೇಲೆ ಬಸ್ ಹತ್ತದೆ, ಮಳೆ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ಬಸ್ ಇಳಿತಾ ಇದೀನಿ, ಮಳೆ ಹೆಂಗ್ ಹೋಗೋದು ಇದು, ಮತ್ತೆ ಬಸ್ ಹತ್ಬೇಕಲ್ಲ, ಇನ್ನೊಂದು ಚೇಂಜ್ ಮಾಡ್ಬೇಕಲ್ಲ ಅನ್ಕೊಂಡೆ. ಕರೆಕ್ಟ್ ಆಗಿ ಮಳೆ ಸ್ಟಾಪ್ ಆಯ್ತು. ಮತ್ತೆ ಬಸ್ ಹತ್ತಿದಂಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಹೆಂಗ್ ಸಪೋರ್ಟ್ ಮಾಡ್ತು ಅಂದ್ರೆ ಸರ್, ಸಕ್ಕದಾಗಿ ಸಪೋರ್ಟ್ ಮಾಡ್ತು. ಮತ್ತೆ ಅಲ್ಲಿ ಉಡುಪಿಗೆ ಬಂದ್ವಿ ಸರ್. ಉಡುಪಿಗೆ ಬಂದು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ದರ್ಶನಕ್ಕೆ ಅಂತ ಹೋಗ್ಬೇಕು ಅಂತ ಹೋದ್ವಿ ಸರ್. ಒಬ್ರು ಇಲ್ಲ ಸರ್, ಆರಾಮಾಗಿ ಹೋದ್ವಿ, ನೀಟಾಗಿ ದರ್ಶನ ಆಯ್ತು. ಹೊರಗಡೆ ಬಂದ್ ನೋಡ್ತೀವಿ ಸರ್, ಒಂದ್ 400-500 ಜನ ಇದ್ದಾರೆ ದರ್ಶನಕ್ಕೆ. ನಾವ್ 4 hour ನಿಂತ್ಕೊಂಡ್ರು ಆಗ್ತಿಲ್ಲ ಸರ್, ಅಷ್ಟು ರಶ್. ಎಷ್ಟ್ ಚೆನ್ನಾಗಿ ದರ್ಶನ ಆಯ್ತು ಅಂತ ಅನ್ಕೊಂಡ್ವಿ. ತಿರ್ಗಿ ಆಮೇಲೆ ಮುಗಿಸ್ಕೊಂಡ್ ಬಂದ್ವಿ, ನಿಮ್ಮನ್ನ ಮೀಟ್ ಮಾಡಿದ್ವಿ. ತಿರ್ಗಿ ಆಮೇಲೆ ಪರ್ಮಿಷನ್ ತಗೊಳ್ಬೇಕಲ್ಲ ಸರ್ ಮಠಾಧಿಪತಿಗಳು, ಅಲ್ಲಿ ಎಷ್ಟೋ ಜನ ಕಾಯ್ತಾ ಇದ್ರಿ ಸರ್. ಅಲ್ಲಿ ಮಧ್ಯಾಹ್ನದಿಂದ ಬೆಳಗಿಂದ ಕಾಯೋರು ಇರ್ತಾರೆ. ಉಮೇಶ್ ಸರ್ ಒಂದ್ಸಲಿ ಹರೇ ಶ್ರೀನಿವಾಸ ಅಂತಿದ್ದಂಗೆನೆ ಮಿರಾಕಲ್ಲೇ ಆಗೋಯ್ತು ಸರ್. ಒಂದೇ ಸಲಿ ಹೋಗಿದ್ದು, ಪರ್ಮಿಷನ್ ತಗೊಂಡಿದ್ದು, ಬಂದಿದ್ದು ನಾವೇ ಲಾಸ್ಟ್ ಅಲ್ಲಿ ಹೋಗಿದ್ದು, ನಾವೇ ಫಸ್ಟ್ ಅಲ್ಲಿ ಬಂದಿದ್ವಿ. ಅದಂತ ಮತ್ತೆ ನನ್ಗೆ ಇದು ಗೂಢಾಕೇಶ ಅನ್ನೋದು ಗೊತ್ತಿರ್ಲಿಲ್ಲ ಸರ್. ಬಳ್ಳಾರಿ ಅಗ್ನ ಹೋಗಿದ್ವಿ, ಅಲ್ಲಿ ಪಾಂಪ್ಲೆಟ್ ಹಂಚುತ್ತಾ ಇದ್ವಿ, ಗೂಢಾಕೇಶ ಅಂತಂದು, ನಿದ್ರೆಯನ್ನು ಜಯಿಸಿದ ಯೋಗಿ ಅಂತ. ಅಲ್ಲಿ ನೋಡಿದ್ವಿ ಸರ್ ಪಾಂಪ್ಲೆಟ್. ಮಾಡ್ಬೇಕು ಅಂತ ಒಂದು ಥಾಟ್ ಇತ್ತು, ಅದ್ ಯಾವಾಗ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಮ ಅಕ್ಕ ಮನೆಗ್ ಮಾಡ್ತಾ ಇದ್ರು ಗೂಢಾಕೇಶ. 3 days ಮಾಡಿರೋ, ಆಮೇಲೆ ನಿದ್ದೆ ಬರ್ತಾರೆ, ಮಾಡಕ್ ಆಗಲ್ಲ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಸುಮ್ನೆ ಆದ್ರು. ಮತ್ತೆ ಏನೋ ಗೂಢಾಕೇಶದಿಂದ ಉಡುಪಿಲಿ ಏನೋ ಸೇವೆ ಇದೆ, ಧ್ಯಾನ ಇದೆ, 3 ದಿನ 72 hours ಅಂತ ಹೇಳಿದ್ರು. ಅಲ್ಲಿ ಬರ್ಬೇಕು ಅಂತ ಒಂದ್ ಥಾಟ್ ಇತ್ತು. ಅಲ್ಲಿ ಬಂದ್ವಿ, ಸೇವೆ ಮಾಡ್ಬೇಕು ಅಂತ ಬಂದ್ವಿ ಸರ್. ಸೇವೆ ಮಾಡಿದ್ವಿ. ಎಷ್ಟೋ ಜನ ಹೇಳಾರು, ಕರ್ಕೊಂಡ್ ಬರ್ಬೇಕಾರೆ, ಸೇವೆ ಮಾಡ್ಬೇಕಾರೆ ಎಲ್ಲ ಹೇಳಾರು, ನೀವು ಪುಣ್ಯ ಬರ್ಲಿ ಅಂತ ಅಂದು. ಹೇಳಿದಾಗ ಇಲ್ಲಿ ಒಂದ್ 500 kilometer ಇಂದ ಬಂದು ಸರ್, ಕೃಷ್ಣನ್ ದೇವಸ್ಥಾನ ಬಂದು ಧ್ಯಾನ ಮಾಡಿ
ಅದೆಲ್ಲ ತಮಾಷೆ ಮಾತೆ ಸರ್. ಅದು ಎಷ್ಟೋ ಜನ್ಮ ತಗೊಂಡಿರ್ಬೇಕು ಅದೆಲ್ಲ ಬರ್ಬೇಕು ಮಾಡ್ಬೇಕು. ಅದೆಲ್ಲ ಮಿರಾಕಲ್ ಸರ್. ಅದೆಲ್ಲ ಸುಮ್ಮನೆ ತಮಾಷೆ ಮಾತಲ್ಲ. ಮತ್ತೆ ನೀವು ಒಳ್ಳೆ ಸೇವೆ ಮಾಡಿ ಹಗಲು ರಾತ್ರಿ ಬಹಳ ಒಳ್ಳೆ ಸೇವೆ. ಹೌದು ಹೌದು ಸರ್. ಅಲ್ಲಿ ನಾವು ಫಸ್ಟ್ ನಿದ್ದೆ ಪ್ರಾಯ ಸರ್. ನಾನು ನಿದ್ದೆ ಮಾಡಿರೇನೆ ಚೆನ್ನಾಗಿ. ಒಂದೊಂದ್ ದಿನ ಮುಂಚೆ ಎಲ್ಲ 12 ಅವರ್ ನಿದ್ದೆ ಮಾಡ್ತಿದ್ದನು. ಇವಾಗ ಬರ್ತಾ ಬರ್ತಾ 8 ಅವರ್ ಆಯ್ತು. ಮತ್ತೆ ಧ್ಯಾನಕ್ಕೆ ಇವಾಗ ಬರ್ತಾ ಬರ್ತಾ 5 ಅವರ್ 6 ಅವರ್ ಈ ತರ ಆಗಿದೆ. 1 ಅವರ್ 2 ಅವರ್ ನಿದ್ದೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೆ. ಧ್ಯಾನ ಮಾಡೋರ್ಗೆ ಅವರು ಗ್ರೇಟ್ ಹೇಳ್ಬೇಕು ಸರ್. ಎಲ್ಲಾರು ಸೇವೆ ಮಾಡ್ತಾರೆ, ಬಟ್ 3 ದಿನ ಕಣ್ಣು ಬಟ್ಟೆ ಕಟ್ಕೊಂಡು ಧ್ಯಾನ ಮಾಡೋದು ಇದೆಯಲ್ಲ ಸರ್, ಅದು ತುಂಬಾ ಗ್ರೇಟ್ ಸರ್. ಊಟ ಇಲ್ದಂಗೆ ಲಿಕ್ವಿಡ್ ಐಟಮು, ಲಿಕ್ವಿಡ್ ಕುಡ್ಕೊಂಡು ಹಣ್ಣು ಹಂಪ್ಲು ಈ ತರ ತಿನ್ಕೊಂಡಿದ್ಯಲ್ಲ ಸರ್, ಅವ್ರು ಗ್ರೇಟ್ ಹೇಳ್ತು. ಅವ್ರಿಗೆ ಆನ್ಸರ್. ಓಕೆ ಓಕೆ ಸರ್. ಚೆನ್ನಾಗಿ ನಡೀತೀವಿ ಸರ್. ಚೆನ್ನಾಗಾಯ್ತು ಎಲ್ಲ. ಬಂದ್ವಿ, ಏನೋ ತೊಂದರೆ ಇಲ್ಲಂಗೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಬಾಗಲಕೋಟೆ. ಅನ್ಮ್ಯೂಟ್ ಮಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿ. ಮಾತಾಡಿ. ಎಲ್ಲ ಆತ್ಮ ಬಂಧಿಗಳಿಗೂ ಮತ್ತು ನನ್ನ ಬ್ರದರ್ ಅವ್ರಿಗೂ ಅನಂತ ಕೋಟಿ ಪ್ರಣಾಮಗಳು ಸರ್. ನಾನು ಅಲ್ಲಿ ಅವತ್ತಿನ ದಿನ ನಾನು ಅನುಭವಗಳನ್ನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಬರ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಬರ್ಬಾರ್ದು ಅಂತಾನೆ ಕೆಲವೊಂದು ವಿಘ್ನಗಳು ಬಂದು ಸರ್. ಮನೆಯವರಿಂದಾಗ್ಲಿ ಮಕ್ಕಳಿಂದಾಗ್ಲಿ ಹೋಗ್ಬೇಡ ಅಂತ ಹೇಳಿ ಹೇಳ್ತಿದ್ರು. ಸರಿ ಆಯ್ತು, ಹೋಗೋದು ಬಿಟ್ರಾಯ್ತು. ನಂಗೆ ಹೋಗಕ್ ಆಗ್ತಿಲ್ಲ ಮಕ್ಕಳು ಬಿಟ್ಟು ಅನ್ಕೊಂಡು ಬಿಡ್ಬೇಕಂತ ಡಿಸೈಡ್ ಮಾಡಿದೆ ಸರ್. ಸಂಜೆ ತನಕ ನಾನ್ ಬರೋದಿಲ್ಲ ಅಂತ ಹೇಳಿದ್ದೆ ನಮ್ಮ ಧ್ಯಾನಿ ಬಳಗದವರಿಗೆ. ಬೆಳಿಗ್ಗೆ ನಂಗೆ ಯಾಕೋ ಮನಸ್ನಾಗ ಬರ್ಬೇಕು ಅಲ್ಲಿ. ನಂಗೆ ಗುಡಾಕೇಶ ಅಂದ್ರೆ ಗೊತ್ತಿಲ್ಲ, ನಾನ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಏನಿರುತ್ತೆ ಹೋಗಾರು ನೋಡ್ಬೇಕು. ನಾನು ಯಾವಾಗ್ಲೂ ಸರ್ ಏನು ಹೊಸದನ್ನ ಕಲಿಯಕ ಇಷ್ಟಪಡ್ತೀನಿ. ಎಷ್ಟೋ ಮನಸ್ಸು ಬೇಡ ಅಂತ ಜಗ್ತಿದ್ರು, ನಾನ್ ಇನ್ನೊಂದ್ ಕಡೆ ಒಂದ್ ಮನಸ್ಸು ಹೋಗ್ಬೇಕು, ನಾಲ್ ಹೋಗ್ಬೇಕು, ಹೊಸದ್ ಕಲಿಬೇಕು, ಹೊಸದನ್ನ ಏನಾರು ನಾ ಚಾಲೆಂಜ್ ಆಗಿ ತಗೋಬೇಕು ಅನ್ನೋದು ನನ್ಗೆ ಸಣ್ಣವಳಿದ್ದಾಗಿಂದ ಒಂದ್ ಮೂಲೆಯಲ್ಲಿ ಮನಸ್ಸು ಹೇಳ್ತಿರತ್ತೆ ಸರ್. ಆದ್ರೆ ಮಾಡೋದು ಮಾತ್ರ ನಾ ಬೇಡ ಅಂತ ಹೇಳಿದ್ದು ಕೊನೆಯ ಕ್ಷಣದಲ್ಲಿ ಬೇಕು ಅಂತಾನೆ ಹೊಸದನ್ನ ನಾನು ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡ್ತೀನಿ ಸರ್. ಅವತ್ತು ನಾನು ಮತ್ತೆ ಮನ್ಯಾಗ ಯಾರು ಬೇಡ ಅಂತ ಹೇಳಿದ್ರು ನಂಗೆ ಹೋಗ್ಲೇಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ನನ್ನ ಧ್ಯಾನಿ ಬಳಗದವ್ರ ಜೊತೆಗೆ ಸಾಯಂಕಾಲ ಇಲ್ಲಿಂದ ಬಿಟ್ವಿ. ಅಲ್ಲಿ ಬೆಳಿಗ್ಗೆ ಬಂದು ಕಣ್ ಕಟ್ಕೋಬೇಕಾದ್ರೆ ನನ್ಗೇನ್ ಹೆದರಿಕೆ ಆಗ್ಲಿಲ್ಲ ಸರ್. ಎಲ್ಲಾ ತರ ಒಟ್ ರಿಲ್ಯಾಕ್ಸ್ ಆಗಿ ಕೂಲ್ ಆಗಿದ್ದೆ. ಎಷ್ಟೋ ದಿನದಿಂದ ಒಂದು ಧ್ಯಾನದೊಳಗ ಇದ್ದವ್ರು ಕೂಡ ಕಟ್ಕೊಳಕ್ ಹೆದರ್ತಿದ್ರು ಅನಿಸ್ತೈತ್ ನನ್ಗೆ. ಅವತ್ ಕಟ್ಬೇಕಾದ್ರೆ ನನ್ಗೆ ಹೆದರಿಕೆ ಬರ್ಲಿಲ್ಲ ಸರ್. ನಿಮ್ಮನ್ನ ನೋಡಿದ್ದು ಫಸ್ಟ್ ಬಂದ ತಕ್ಷಣ ಮೇಡಮ್ ಅವ್ರ ಜೊತೆಗೆ ಬಂದು ನಿಮ್ ಕೈ ಶೇಕ್ ಮಾಡಿದೆ ಸರ್. ನಾ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ಬಹಳ ಒಂಥರ ಏನೋ ರಾಮ ಲಕ್ಷ್ಮಣನ ಬಂದು ನಮ್ ಮುಂದೆ ನಿಂತಾರೇನೋ ಅನಿಸ್ತು ಸರ್ ನನ್ಗೆ. ನಿಮ್ಮನ್ನ ನೋಡಿದ ತಕ್ಷಣ ಎದುರಿಗೆ ಫಸ್ಟ್ ಟೈಮ್ ಬಂದಾಗ ಥೇಟ್ ರಾಮನ್ ತರ ಕಾಣಿಸಿದ್ರಿ. ನಿಮ್ಮ ಒಂದು ಆರ ನನ್ಗೆ ರಾಮನ್ ತರ ಕಾಣಿಸ್ತು ಸರ್. ಆಮೇಲೆ ನೀವು ಶೇಕ್ ಹ್ಯಾಂಡ್ ಮಾಡಿದ್ರಿ ಫಸ್ಟ್ ಟೈಮ್ ನನ್ಗ. ನಾನ್ ನಿಮ್ಮನ್ನ ಯಾವತ್ತೂ ಆನ್ಲೈನ್ ಕ್ಲಾಸ್ ನಲ್ಲಾಗ್ಲಿ ಹೊರಗಾಗ್ಲಿ ನೋಡಿರ್ಲಿಲ್ಲ. ಗೂಢಾಕೇಶು ಅಂತ ಯಾರೋ ಒಂದ್ ಮೊಬೈಲ್ ನಾಗ ತೋರ್ಸಿದ್ರು ಅಷ್ಟೇ. ನಿಮ್ದೊಂದು ಎರಡನೇ ವಿಸಿಟ್ಗೆ ಸರ್ ನೀವು ಎದುರಿಗೆ ನೋಡಿದ್ದು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ನೀವು ನಂಗೆ ಶೇಕ್ ಮಾಡಿದ ತಕ್ಷಣ ಏನೋ ಒಂಥರ ಮ್ಯಾಜಿಕ್ ಆದಂಗ ಆಯ್ತು. ನಿಮ್ದು ಕೈ ಪೂರ್ತಿ ಕೈ ಎಲ್ಲಾ ಫುಲ್ ಕೋಲ್ಡ್ ಇತ್ತು ಸರ್. ಇದೇನು ಎಲ್ಲಾರು ಮನುಷ್ಯರ ಅಂದ್ರೆ ಬೆಚ್ಚಿನ ಒಂದು ಅನುಭವ ಇದ್ದಾಗ ಈಗ ನಿಮ್ಮನ್ನ ಮುಟ್ಟಿದ ತಕ್ಷಣ ಫುಲ್ ಐಸ್ ಮುಟ್ಟದಂಗ ಆಗ್ತಾರೆ ನನ್ಗ. ಅದು ಒಂದು
ನಾನು ಏನೋ ದೇವ್ರನ್ನ ಇವತ್ತು ನಾ ಸ್ಪರ್ಶ ಮಾಡಿದ್ನಲ್ಲ ಅಂತ ಹೇಳಿ ಆ ಮನಸ್ಸಿನೊಳಗೆ ಏನೋ ಒಂಥರ ಖುಷಿ ಖುಷಿ ಆಯ್ತು. ನಿಮ್ಮನ್ನ ಎದುರಿಗೆ ನೋಡಿದ್ದು, ನಾನ್ ನಿಮ್ಮನ್ನೇ ಎಲ್ಲಿ ಓಡಾಡ್ತಾರ ನಿಮ್ಮನ್ನೇ ನೋಡ್ತಾ ಇದ್ದೆ ಸರ್. ನಿಮ್ ಬಗ್ಗೆ ಸ್ವಲ್ಪ ಕೇಳಿದ್ದೆ. ನಿಮ್ಮನ್ನ ನೋಡುದು ಒಂಥರ ಅವತ್ ನಮ್ ಕಣ್ಣಿಗೆ ಹಬ್ಬ ಆದಂಗ ಆಗ್ಬಿಟ್ಟಿತ್ತು ಸರ್. ಆಮೇಲೆ ನೀವು ಕಣ್ಣು ಕಟ್ಕೊ ಅಂತ ಹೇಳಿದಾಗ ಬಹಳ ಖುಷಿಯಿಂದಾನೆ ಕಟ್ಕೊಂಡೆ. ನನ್ಗೇನು ಹೆದರಿಕಿರ್ಲಿಲ್ಲ. 3 ದಿನ ಕೂಡ್ಲೇಬೇಕಂತ ಅನ್ಕೊಂಡ್ ಕಟ್ಕೊಂಡೆ. ಬಟ್ 2ನೇ ದಿನ ಏನಾಯ್ತು, ಬೆಳಿಗ್ಗೆ ಬಹಳ ಸ್ವೆಟ್ ಆಗಿ ಇಚ್ಚಸ್ ಆಗ್ತಿತ್ತು. ನನ್ ಫ್ರೆಂಡ್ಸಿಗೆ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ರಿ, ರೂಮಿಗೆ ಕರ್ಕೊಂಡ್ ಹೋಗ್ರಿ, ಹೆಲ್ಪ್ ಮಾಡಿ, ನಾ ಕಣ್ ಮುಚ್ಕೊಂಡೆ ಸ್ನಾನ ಮಾಡಿ ಬಂದ್ ಕೂಡ್ತೀನಿ ಅಂತ ಹೇಳಿ ರೂಮಿಗೆ ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ಇಲ್ಲ ನನ್ ಕೂಡಕ್ ಆಗ್ತಿಲ್ಲ, ನಾವ್ ಇವತ್ತೇ ವಾಪಸ್ ಹೋಗುನು ಅಂತ ಹೇಳಿ ಹಿಂಗ ಅಂದ್ರು ಸರ್ ಅವರು. ಸರಿ ಅವ್ರ ಜೊತೆಗ್ ಬಂದಿನಿ, ನಂಗ ಇರುದ್ ಹೆಂಗ ನಂತ ಅನ್ಕೊಂಡ್ ನಿಮಗ್ ಪ್ರಾಮಾಣಿಕವಾಗಿ ಹೇಳಕ್ ಇಷ್ಟ ಪಡ್ತೀನಿ. ನಾನ್ 2ನೇ ದಿನ 1 to 3 hours ಕಣ್ ಬಿಚ್ಚಿದ್ದೆ ಸರ್. ಕಣ್ ಬಿಚ್ಚಿ ಆದ್ಮೇಲೆ ದರ್ಶನ ಮುಗಿಸ್ ಬಂದ್ವಿ, ಸ್ನಾನ ಮುಗಿಸಿ ಅವ್ರು ಹೋಗಕ್ ರೆಡಿ ಆದ್ರು ನನ್ಗ್ ಹೋಗಕ್ ಇಷ್ಟ ಆಗ್ಲಿಲ್ಲ ಸರ್. ನಾನ್ ಬಂದಿನ ಅಂದ್ಮೇಲೆ ನನ್ಗ ಮನಸ್ನಾಗ ಕಣ್ ಬಿಚ್ಚಿದ್ದು ಬಹಳ ಒಂಥರ ಗಿಲ್ಟ್ ಆಗಾಕತ್ತಿತ್ತು ಸರ್. ನಾ 3 ದಿನ ಕೂಡ್ಲೇಬೇಕು ಮಾಡ್ಬೇಕಂತ ಬಂದೇಕಿ ಯಾಕ್ ನಾ ಬಿಚ್ದೆ ಅಂತ ಬಹಳ ಗಿಲ್ಟ್ ಕಾಡಾಕತ್ತು. ಅಷ್ಟಾಗ್ಲೂ ಅವ್ರು ಏನಾರು ಅನ್ಕೋಲಿ ಆಗ್ಲಿ, ನೀವ್ ಹೋಗ್ರಿ, ನಾನ್ 3 ದಿನ ಮುಗ್ಸೇ ಬರ್ತೀನಿ ಅಂತ ಹೇಳ್ದೆ ಸರ್ ಅವ್ರಿಗೆ. ಸರಿ ಆಯ್ತು ಇರು, ನಮ್ಮ ಬಾಗಲಕೋಟೆಯವ್ರು ಬೇರೆ ಹಿರಿಯರು ಇದ್ರು, ಅವ್ರ ಜೊತೆಗ್ ಬರ್ತೇನೆ ಅಂತ ಅನ್ಕೊಂಡು ನಾನು ಮತ್ತೆ ಅವ್ರೇನಂದ್ರು, ಒಬ್ರು ಆಂಟಿ ಅವ್ರು, ಇಲ್ಲ ನೀನ್ ಬಿಚ್ಚಿದ್ರೆ ಏನಾಯ್ತು ಪರವಾಗಿಲ್ಲ, ನೀ ಏನ್ ಬೇಕಂತ ಬಿಚ್ಚಿಲ್ಲ, ಮತ್ತೆ ವಾಪಸ್ ಕಟ್ಕೊಂಡ್ ಕೂತ್ಕೋ ಅಂತಂದ್ರು. ಅವತ್ ನಾನು ಸ್ನಾನ ಮಾಡಿದ್ದು, ದರ್ಶನ ಮಾಡಿದ್ದು ಅಷ್ಟೇ ಸರ್. ನಾ ಏನು ಆಹಾರನು ತಗೊಂಡಿಲ್ಲ. ಪ್ರಾಮಾಣಿಕವಾಗಿ ಮತ್ತೆ ಮನಸ್ನಾಗ ಅಂದ್ರು ಬಿಚ್ಚಿನಲ್ಲ, ವಾಪಸ್ ಅಲ್ಲಿ ಬರಕ್ ಮನಸ್ಸಾಗ್ಲಿಲ್ಲ. ನಿಮ್ಗೆ ಹೆಂಗ್ ಮುಖ ತೋರಿಸ್ಬೇಕು, ನಾನ್ 3 ದಿನ ಮಾಡ್ಲೇಬೇಕಂತ ಬಂದಾಕಿ ಕಣ್ಣು ಬಿಚ್ಚಿದೆ, ಮತ್ ಹೆಂಗ್ ಹೋಗುದು ಒಂಥರ ಗಿಲ್ಟ್ ಅನ್ಕೊಂತಾನೆ ಬಂದೆ ಸರ್. ನೀವ್ ಒಬ್ರು ಅಜ್ಜಿ ಮುಂದ್ ಕುತ್ಕೊಂಡಿದ್ರಿ, ಅವಾಗ ನೀವು ನೋಡಿದ್ರೋ ಇಲ್ಲ ಗೊತ್ತಿಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಹೆದರಿಕೆ, ಅಯ್ಯೋ ನಾ ಕಣ್ ಬಿಚ್ಚಿದ್ನಲ್ಲ, ಸರ್ 3 ದಿನ ಮಾಡ್ಬೇಕಂತ ಹೇಳಿದ್ರು, ಕಣ್ ಬಿಚ್ಚಿದೆ ಅಂತ ಅನ್ಕೊಂಡು ನಿಮ್ಮ ಇಂದ ಒಂದ್ ಸ್ವಲ್ಪ ದೂರ ಆಚೆ ಹೋಗಿ ಮತ್ತೆ ಒಂದ್ ಚೇರಿಗೆ ಕೂತ್ಕೊಂಡೆ ಸರ್. ಕೂತ್ಕೊಂಡು ದೇವ್ರ ನೆನೆಸ್ಕೊಂಡು ಕಣ್ ಕಟ್ಕೊಂಡು ಅದನ್ನ ಪೂರ್ತಿ ಮಾಡಿದೆ ಸರ್. ಅದು ಒಂದು ನನಗ್ ಖುಷಿ. ಯಾಕಂದ್ರೆ ನಾ ಮನಿಯೊಳಗ್ 1-2 ತಾಸು ಲೇಟ್ ಆಗಿ ಮಲ್ಕೊಂಡ್ರೆ ನನಗೆ ಹೇಳಕ್ ಹಾಕಿದ್ದಿಲ್ಲ, ಬೆಳಿಗ್ಗೆ ಜಲ್ದಿ ಹೇಳಕ್ ಹಾಕಿದ್ದಿಲ್ಲ. ಅಂತ ನಾವು ಪ್ರವೃತ್ತಿ ಒಳಗ್ ಬೆಳೆದವ್ರು 3 ದಿನ ನಾವು ಹಗಲಿ ರಾತ್ರಿ ಕಣ್ ಕಟ್ಕೊಂಡ್ ಕೂತಿದ್ ನನಗ ಏನೋ ಒಳ್ಳೆ ನನ್ನ ಅಚೀವ್ಮೆಂಟ್ ಅಂತ ಅನ್ಸೈತಿ ಸರ್. ಆಮೇಲೆ ನನ್ಗೆ ಅವ್ರೆಲ್ಲಾ ಹೇಳ್ತಾರ ಏನು ಬಹಳ ಅನುಭವ ಆಗಿಲ್ಲ, ಬಟ್ ಆಕಾಶದಲ್ಲಿ ತೇಲಿದ್ದು ಅದೆಲ್ಲಾ ಅನುಭವ ಆಯ್ತು ಸರ್. ಸ್ವಚ್ಛಂದವಾಗಿ ಖುಷಿಯಾಗಿ ಆಕಾಶನಾಗ ತೇಲಾಡ್ತಿದ್ದೆ. ಅದು ಬಹಳ ಎತ್ತರಕ್ಕೆ ತೇಲಾಡ್ತಿದ್ದೆ. ಅದು ಒಂದ್ ಅನುಭವ ಆಯ್ತು ಸರ್. ಆಮೇಲೆ ನಾ ಹೆಚ್ಚು ಧ್ಯಾನಕ್ ಕುಂತಾಗ ಬರೀ ಆ ಸಂಗೀತವನ್ನ ಬಹಳ ಖುಷಿಯಿಂದ ಆಸ್ವಾದನೆ ಮಾಡ್ತಿದ್ದೆ. ನೀವ್ ಅರುಣ್ ಸರ್ ಯಾವಾಗ ಬರ್ತಾರ ಮಾತಾಡ್ತಾರ. ಅವ್ರು ಯಾವಾಗ ನಮ್ಮನ್ನ ಮ್ಯೂಸಿಕ್ ಇಂದ ಮತ್ತೆ ನಿಮ್ಮ ಧ್ವನಿಯಿಂದ ನಿಮ್ ಧ್ವನಿ ಕೇಳ್ತೀನೋ ಏನೋ ಸರ್, ಯಾರ್ ಮೈಕ್ ಇಟ್ಕೊಂಡ್ರು ಸರ್ ಬಂದ್ರು ಅನ್ಕೋತಿದ್ದೆ ಸರ್. ಆಮೇಲೆ ನಾನು ವಾಪಸ್ ಬರ್ಬೇಕಾದ್ರೆ ನನಗ ಅದು ಕಹಿ ಘಟನೆನೋ ಅಥವಾ ಸಿಹಿ ಘಟನೆ ಗೊತ್ತಾಗ್ತಿಲ್ಲ ಸರ್, ನೀವ್ ಹೇಳ್ಬೇಕದನೀಗ. ಅದು ಏನಂದ್ರೆ ನಾನು ಸಿರ್ಸಿ 1 hour ಇರ್ಬೇಕಾದ್ರೆ ಬಸ್ ಕೆಟ್ಟೋಯ್ತು ಸರ್. ಆ ಬಸ್ ಕೆಟ್ಟೋಯ್ತು. ಅವತ್ ನಾನು ಅದು ಇನ್ನೊಂದ್ ಬಸ್ ಎಲ್ಲಾರು ಹತ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ನಾವ್ ರೆಸ್ಟಿಗೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲಾರು ಹತ್ತಿದ್ರು. ನಾನ್ ಬ್ಯಾಗ್ ತಗೊಂಡ್ ಬರೋಷ್ಟೊತ್ತಿಗೆ ಆ ಬಸ್ ಬಿಟ್ಬಿಡ್ತು ಸರ್. ಅದು ಕಾಡ್ನಾಗ ನಾನೊಬ್ಳು ಲೇಡಿ ಮತ್ತೊಬ್ರು ಹಳ್ಳಿ ಒಬ್ರು ಅಂಕಲ್ ಇದ್ರು, ಒಬ್ನು ಕುಡ್ಕ ಇದ್ದ ಸರ್. ಇನ್ನೊಬ್ಬ ಅಯ್ಯಪ್ಪ ಮಾಲೆ ಹಾಕಿದ್ ಒಬ್ನು ಹುಡ್ಗ ಇದ್ದ. ನಾವ್ 4 ಜನ ಮಾತ್ರ ಸರ್. ಅವ್ರು ಕಂಡಕ್ಟರ್ ಡ್ರೈವರ್ ಮಾತ್ರ ನಮಗ ಕ್ಯಾರೆ ಅನ್ಲಿಲ್ಲ. ಯಾಕೆ ನೀವು ಸ್ವಂತ ವೆಹಿಕಲ್ ಅಂತ ಹೇಳಿ ತಿಳ್ಕೊಂಡು ಇದಕ್ ಹೋಗಿರಿ, ನೀವು ಇಲ್ಲೇ ನಿಲ್ಬೇಕಿತ್ತು ಹಾಕ್ಬೇಕಿತ್ತು ಅಂತ ಅಂದು ಹೋಗ್ಬಿಟ್ರಿ ಸರ್ ಅವ್ರು. ನನ್ ಬಿಟ್ಟು ನನಗ ಫುಲ್ ದಟ್ಟ ಕಾಡು ಮಂಗಗಳೆಲ್ಲ ಮ್ಯಾಲಿದ್ದು. ನಾನ್ ಯಾವತ್ತೂ ಹಂಗ ಒಬ್ಬಕಿನ ಲೇಡಿ ಒಬ್ಬಕ್ನೆ ಸರ್, ಯಾರು ಇರ್ಲಿಲ್ಲ. ನನಗ ಕಣ್ಣೊಳಗ್ ನೀರ್ ತನ್ನಿಂದ ತಾನೇ ಹೋಗಾಕತ್ತು. ಸ್ವಲ್ಪ ಹತ್ತ ಅಲ್ಲೆಲ್ಲ ಕಾಡ್ನಾಗ ನೋಡಿ ಪತ್ರಿಜಿಯವ್ರನ್ನ ಮತ್ತೆ ನಿಮ್ಮನ್ನ ನೆನ್ಸ್ಕೊಂಡೆ. ನಾನು ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನಾನು ಧ್ಯಾನ ಮಹಾಯಜ್ಞಕ್ ಬಂದೀನಿ. ನನ್ನ ಈ ಸಿಚುವೇಶನ್ದಾಗ ಸಿಕ್ಕಿನ ಅಂತಂದ್ರೆ ಅದು ಪತ್ರಿಜಿಯವ್ರು ನನಗೆ ನೀಡಿರುವ ಒಂದು ಪರೀಕ್ಷೆ ಅನ್ಕೊಂಡು ನಾನು ಅಲ್ಲೇ ರೋಡ್ನಾಗ ಕುತ್ಕೊಂಡು ಅವ್ರ ಇಬ್ಬರು ವ್ಯಕ್ತಿಗಳಿಗೆ ನಾವು ಧ್ಯಾನವನ್ನ ಯಾಕೆ ಮಾಡ್ಬೇಕು, ನಾವು ಮನುಷ್ಯರಾಗಿ ಯಾಕೆ ಬಂದೀವಿ, ಆಮೇಲೆ ನಾವು ಧ್ಯಾನ ಲೋಕಕ್ಕೆ ಬರೋದ್ರಿಂದ ಏನೇನು ಉಪಯೋಗಗಳು ಅದಾವು, ನಾವು ಮಾನವ ಜನ್ಮ ಯಾಕೆ ತಾಳಿವಿ ಅಂತೇಳಿ ಒಂದ್ ಸ್ವಲ್ಪ ಹೊತ್ತು ಅವ್ರಿಗೆ ಟೀಚ್ ಮಾಡಿದೆ ಸರ್. ಟೀಚ್ ಮಾಡಿ 5-10 ನಿಮಿಷ ರೋಡ್ನಾಗ ಕುತ್ಕೊಂಡು ನಾವು 3 ಜನ ಧ್ಯಾನ ಮಾಡಿದ್ವಿ ಸರ್, ಅಲ್ಲೇ ಕಾಡ್ನಲ್ಲಿ.
ಆಮೇಲೆ ಧ್ಯಾನ ಮಾಡಿ 1 ಅವರ್ ಅವ್ರಿಗೆಲ್ಲ ಟೀಚ್ ಮಾಡೋದು ಧ್ಯಾನ ಮಾಡೋದು 1 ಅವರ್ ಬಸ್ ಬರ್ಲಿಲ್ಲ ಸರ್. 1 ಅವರ್ ಆದ್ಮೇಲೆ ಬಸ್ ಬಂತು. ಆಮೇಲೆ ಅವ್ರೊಬ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ, ಅವ್ರು ನನ್ಗೆ ಹೆಲ್ಪ್ ಮಾಡಿದ್ರು. ನಿಮ್ಗ್ ನಾ ಟಿಕೆಟ್ ತೆಗಿಸ್ತೀನಿ, ಆಮೇಲೆ ನಾನ್ ನಿಮ್ಗ ಫೋನ್ ಕೊಡ್ತೀನಿ. ನಿಮ್ ಫೋನಿಗೆ ನನ್ನ ಹತ್ರ ಫೋನ್ ಇಲ್ಲ ಸರ್, ಆಧಾರ್ ಕಾರ್ಡ್ ಇಲ್ಲ, ದುಡ್ಡಿಲ್ಲ. ಎಲ್ಲ ಅವ್ರು ನಮ್ಮ ಧ್ಯಾನಿ ಬಳಗದವ್ರ ಜೊತೆಗೆ ತಗೊಂಡ್ ಹತ್ತು ಬಿಟ್ಟಿದಾರ ಸರ್. ನಾನು ಹೆಂಗ್ ಮಾಡ್ಬೇಕಂತ ಅನ್ಕೊಂಡು ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡೆ ಸರ್. ಇವತ್ತು ನಾನು ಒಂದ್ ಒಳ್ಳೆ ಕೆಲ್ಸಕ್ ಬಂದಾಗ ನನ್ಗೆ ಈ ತರ ಕಷ್ಟ ಅಲ್ಲ, ಇದು ನನ್ಗೊಂದ್ ಪರೀಕ್ಷೆ ಇರ್ಬೋದು ಅನ್ಕೊಂಡು ನಾವು ಕಲ್ತಿದ್ದನ್ನ ಇನ್ನೊಬ್ಬರಿಗೆ ಹೇಳ್ಬೇಕನ್ನೋದು ಕಲ್ತಿದ್ದೆ ಸರ್. ನಾ ಧ್ಯಾನದಲ್ಲಿ ನಾವು ಕಲ್ತಿದ್ದನ್ನ ಇನ್ನೊಬ್ಬರಿಗೆ ಹೇಳಿದಾಗ ಅದು ಸ್ವಾಧ್ಯಾಯ ಆಗ್ತೈತಂತ ಎಲ್ಲೋ ಒಬ್ರು ಕೇಳಿದೆ. ಅದನ್ನ ಹೇಳಿ ಆದ್ಮೇಲೆ 1 ಅವರಿಗೆ ಬಸ್ ಬಂತು. ನಾವು ಸಿರ್ಸಿಗೆ ಹೋಗಿ ರೀಚ್ ಆದೆ. ಅಲ್ಲಿ ನನ್ನ ಧ್ಯಾನಿ ಬಳಗದವರೆಲ್ಲ ನನ್ನ ಸ್ವಲ್ಪ ಕೆಟ್ಟದಾಗಿ ಬ್ಲೇಮ್ ಮಾಡಿದ್ರು ಸರ್. ನೀನು ಬಸ್ ಹತ್ಲಿಲ್ಲ, ಯಾಕೆ ಹತ್ಲಿಲ್ಲ, ನಮ್ಗೆ ವಯಸ್ಸಾದವ್ರೆಲ್ಲ ನಾವು ಹತ್ತಿದ್ವಿ, ನೀವು ಹತ್ಲಿಲ್ಲ ಅಂತ ಹೇಳಿ ಅವ್ರು ಜೋರಾಗಿ ನನಗ ಬಸ್ ಸ್ಟ್ಯಾಂಡ್ನಾಗೆಲ್ಲ ಜನ ಕೂಡೋ ತರ ಬಾಯಿ ಮಾಡಿದ್ರು ಸರ್. ಅವಾಗ ನನಗ ಕಣ್ಣೊಳಗಿಂದ ನೀರ್ ತಾನೇ ಹೋಗ್ತಾ ಇತ್ತು. ನೀವು ಏನ್ ಹೇಳಿದ್ರಿ, ಧ್ಯಾನ ಮಹಾಯಜ್ಞಕ್ಕೆ ಬಂದಾಗ ನೀವು ಕರ್ಮಗಳನ್ನ ನಾ ಗುಡಾಕೇಶ ಒಂದಿನ ಅಟೆಂಡ್ ಆಗಿದ್ದೆ ಸರ್. ಅವಾಗ ಕರ್ಮಗಳನ್ನ ಕಟ್ಟಿಕೊಂಡು ಹೋಗೋ ಸಂಭವನ ಐತಿ, ಕರ್ಮಗಳನ್ನ ಕಳೆದುಕೊಂಡು ಹೋಗೋ ಸಂಭವ ಐತಿ ಅನ್ನೋ ಮಾತು ನೆನಪಿಗೆ ಬಂತು ಸರ್ ನಂಗೆ. ಅದಕ್ಕೆ ನೀವು ಇದನ್ನ ನಂಗೆ ಕ್ಲಾರಿಟಿ ಕೊಡ್ಬೇಕು ಸರ್. ನಾನು ಏನ್ ತಪ್ಪು ಮಾಡಿದ್ದಕ್ಕೆ ಆ ಸಿಚುವೇಶನ್ ಸಿಕ್ಕೊಂಡು, ಅಥವಾ ಯಾಕೆ ಅವರು ಪತ್ರಿಜಿಯವ್ರು ನನಗೆ ನೀಡಿದ ಅದು ಪರೀಕ್ಷೆನೋ ಅಂತ ಗೊತ್ತಾಗ್ಲಿಲ್ಲ ಸರ್. ಪರೀಕ್ಷೆ ಮೇಡಮ್, ಅದು ಪರೀಕ್ಷೆ. ಯಾವ ಪರಿಸ್ಥಿತಿ, ಸಮಯ, ಸಂದರ್ಭ ಹೇಗೆ ಇವರು ನಿಭಾಯಿಸ್ತಾರೆ ಅನ್ನೋದಕ್ಕೆ ಸಿಚುವೇಶನ್ ಅಷ್ಟೇ. ಅಪಾಯ ಅಂತಲ್ಲ. ಇದು ಆಮೇಲೆ ಕರ್ಮನೂ ಇರ್ತದೆ. ಕರ್ಮ ಇಲ್ಲದೆ ಯಾವುದು ಕಾರಣ ಇಲ್ಲದೆ ಯಾವ ಘಟನೆಯೂ ಸುಮ್ಮನೆ ಜರುಗೋಕ್ ಸಾಧ್ಯನೇ ಇಲ್ಲ. ನಿಮ್ದು ಏನೋ ಒಂದು ಕರ್ಮ ಹರಿಬೇಕಿತ್ತು. ಕ್ಲೆನ್ಸಿಂಗ್ ಅನ್ನೋದು ಬರೀ ಧ್ಯಾನಕ್ಕೆ ಹೋದಾಗ ಮಾತ್ರ ಆಗುವಂಥದ್ದಲ್ಲ. ಇಡೀ ಬಂದು ಹೋಗುವ ಪ್ರೋಸೆಸ್ ಹೋದ ಮೇಲೆ ಅದು ನಿರಂತರವಾಗಿ ನಡೀತಾ ಇರ್ತದೆ, ಅದೊಂದು ಫ್ರೀಕ್ವೆನ್ಸಿ ಅನ್ನೋದು. ಆದ್ರೆ ಸಿಕ್ಕಾಪಟ್ಟೆ ಹತ್ತಿದ್ದು ಬಹಳ ನಂಗ ಇದಾಯ್ತು ಸರ್. ಕಾಡ್ನಲ್ಲಿ ಹತ್ತೆ ಮತ್ ಬಸ್ ನಲ್ಲಿ ಬರ್ಬೇಕಾದ್ರೆ ಅದು ಕಣ್ಣಿಂದ ತಾನೇ ಜೋರಾಗಿ ನೀರ್ ಹೋಗ್ತಿದ್ ಸರ್. ಅದು ಅದೇ ಹೋಗ್ಬೇಕು. ಅದೇ ಒಬ್ರು ಧ್ಯಾನಿ ಬಳಗದವ್ರು ಹೇಳಿದ್ರು, ನಿಮಗ ಬಾಡಿ ಕ್ಲೆನ್ಸಿಂಗ್ ಆಗಿದೆ ಅಂತ ಸರ್ ಹೇಳಿದ್ರು ಸರ್. ಇರ್ತವೆ ಕೆಲವೊಂದೆಲ್ಲ. ಅಂತ ಸಮಯದಲ್ಲಿ ನೀವು ಏನ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಏನ್ ಮಾಡಿದ್ರಿ ನೀವು? ಪತ್ರಿಜಿಯವ್ರ ನೆನ್ಸ್ಕೊಂಡ್ರಿ ಅಲ್ವಾ? ಹಾ ಸರ್. ಹಂಗೆ ಅವರು ಯಾವಾಗ್ಲೂ ಇರ್ತಾರೆ, ಗುರುಗಳು ಜೊತೆಗೆ ಇರ್ತಾರೆ. ನಾವು ಆ ಟೈಮಲ್ಲಿ ಅವ್ರನ್ನ ನೆನ್ಸ್ಕೊಂಡ್ರೆ ಸಾಕು. ಅದಕ್ಕೆ ಮುಂದೆ ಅವ್ರಿಗೆ ಯಾವ ರೀತಿ ದಾರಿ ತೋರಿಸ್ಬೇಕು ತೋರಿಸ್ತಾರೆ. ಬಟ್ ಆ ಸಮಯ ಸಂದರ್ಭವನ್ನು ನಾವು ಒಂದು ಪರೀಕ್ಷೆಯಾಗಿ ತಗೊಳ್ಬೇಕು, ಧೃತಿಗೆ ಇಡಬಾರ್ದು. ನಾನು ಮೆಂಟಲಿ ಸ್ಟ್ರಾಂಗ್ ಇದೆ, ಬಟ್ ಅವ್ರು ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ಮ ಧ್ಯಾನಿ ಬಳಗದವ್ರು ಆ ತರ ನನ್ಗ ಎಲ್ಲರೂ ಸುತ್ತ ನಿಂತು ಬೈದಿದ್ದು ಅದು ಬಹಳ ಕಷ್ಟ ಅನ್ನಿಸ್ತು ಸರ್. ಅವರು ನಾನ್ ಹೇಳ್ದೆ ಸರ್, ಇದು ಪಾಸಿಟಿವ್ ಆಗಿ ತಗೊಳ್ರಿ. ಪತ್ರಿಜಿ ಅವರು ನನಗ್ ಧ್ಯಾನ ಹೇಳ್ಕೊಡೋ ಅವಕಾಶ ಕೊಟ್ರು. ನಿಮ್ಗೆ ಶಿರ್ಸಿ ಮಾರಿಕಾಂಬಾ ದರ್ಶನ ಮುಗಿಸಿದ್ರು ಸರ್. ನಾನು ಹೋಗೋಷ್ಟೊತ್ತಿಗೆ ಅವರು 2 hours ಆಗಿತ್ತು. ಅದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ರಿ ಆಂಟಿ, ನಂಗ್ ಬೈಬೇಡ್ರಿ ಅಂತ ಹೇಳಿದ್ರು. ಅವರು ಕೇಳಿಲ್ಲ ಸರ್. ಬೈಸ್ಕೊಳ್ಳೋದು ಒಂದು ಕ್ಲೆನ್ಸಿಂಗ್. ಅರ್ಥ ಆಯ್ತಲ್ಲ? ಸ್ವೀಕಾರ ಮಾಡ್ಬೇಕು. ಹೌದು, ನೀವು ತಪ್ಪು ಮಾಡಿದ್ದು ತಪ್ಪೇ ಅಲ್ವಾ, ಸ್ವೀಕಾರ ಮಾಡ್ಬೇಕು. ಹೌದು, ಮತ್ತೆ ಅವ್ರು ವಯಸ್ಸಾದಾರ ಹತ್ಕೊಂಡಿದ್ದಾರೆ, ಮತ್ತೆ ಏನ್ ಮಾಡ್ತಿದ್ರು ಅಲ್ಲಿವರೆಗೂ? ಅವರಿಗೆಲ್ಲ ನಾನ್ ಸಾರಿ ಕಾರಣ ಬೇರೆ ಇರ್ಬೋದು, ಆದ್ರೂ ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ 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 ಯಾವಲ್ಲಿ ಹೋದಾಗ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ಪ್ರತಿಯೊಂದು ಬಸ್ಸು ಕೂಡ ಜರ್ನಿ ಮಾಡುವಾಗ ಎಲ್ಲ ಒಂದ್ ಕಡೆ ಹೋಗಿ ಸ್ಟಾಪ್ ಮಾಡ್ತಾರೆ. ಒಂದು 10 minutes ಟೈಮ್ ಇರ್ತದೆ, ಊಟ ತಿಂಡಿ ಕಾಫಿ ಮಾಡ್ಕೊಳ್ಳೋರು ಹೋಗಿ ಬನ್ನಿ ಅಂತ ಹೇಳ್ತಾರೆ. ನೀವು ಹೋಗಿ ಒಂದ್ ಅರ್ಧ ಗಂಟೆ ಕುಂತ್ಬಿಟ್ರೆ ಅರ್ಧ ಗಂಟೆ ಕುತ್ಕೊಂಡು ಮನೆಗೆ ಅರ್ಧ ಗಂಟೆ ಊಟ ಮಾಡ್ತೀವಿ. ಹೌದು, ಹಂಗಂತೇಳಿ ಅಲ್ಲೂ ಅಷ್ಟೊತ್ತು ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಆಗೋಲ್ಲಲ್ಲ. ಹಂಗೆ ಯಾವ ಟೈಮಲ್ಲಿ ಅದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನ ಕೊಡ್ಲೇಬೇಕಾಗ್ತದೆ. ಆಮೇಲೆ ಅವೇರ್ನೆಸ್ ಅನ್ನೋದು ಅದೇ, ಅಲರ್ಟ್ ಆಗಿರ್ಬೇಕು, ಮೈ ಮರಿಬಾರ್ದು.
ಇಲ್ಲ ಸರ್ ನಾನ್ ಬೇಕು ಅಂತ ಮಾಡಿದ್ದಲ್ಲ ಫಸ್ಟ್ ಅದು ಯಾರು ಕೂಡ ಯಾವುದನ್ನು ಬೇಕು ಅಂತ ಮಾಡಲ್ಲ, ಬೈ ಮಿಸ್ಟೇಕ್ ಆಗೋದು. ಆದ್ರೆ ಯಾವಾಗ ಬೈ ಮಿಸ್ಟೇಕ್ ಆಗುತ್ತೆ, ಬೈ ಮನಸಾಗ ಆಗುತ್ತೆ. ಅದು ನಂಗ ಎಲ್ಲಾರು ನಾ ಧ್ಯಾನಕ್ ಹೋಗ್ ಬರ್ಬೇಕಾದ್ರೆ ನಂಗೆ ಹಿಂಗ್ ಒಳ್ಳೇದಾಯ್ತು ಎಲ್ಲ ಫಾಸ್ಟ್ ಆಗಿ ಆಯ್ತು ಅಂತ ಹೇಳ್ತಿದ್ರೆ ನನಗ್ ಮಾತ್ರ ಹಿಂಗ ಆಯ್ತಲ್ಲ. ನಾನು ಏನ ಅದೇನು ಕೆಟ್ಟದ್ದೇನು ಆಗಿಲ್ಲ, ಹಾ ಒಳ್ಳೇದೇ ಆಗಿದೆ. ಅದೇ ದೇವ್ರು ನನ್ ನೀಡಿರೋ ಅದು ಒಂದ್ ಪರೀಕ್ಷೆ ಅಂತ ತಗೊಂಡೆ ಸರ್ ನಾನು. ಅಷ್ಟೇ. ತಗೊಂಡು ನಾನು ಸುಮ್ನೆ ಬಂದೆ ಸರ್. ಬಂದೆ ರಾತ್ರಿ 3:30 ಬಂದೆ ಸರ್ ಬಾಗಲಕೋಟೆಗೆ. ನಿಮ್ಗೆ ಹಾಗೆ ಅದನ್ನ ಆತರ ಒಂದು ಅನುಭವಿಸ್ಬೇಕು ಅನ್ನೋದು ಒಂದು ಕರ್ಮ ಇತ್ತು, ಅದು ಕ್ಲಿಯರ್ ಆಗಿದೆ. ಅದು ಗೊತ್ತಾಯ್ತು ಸರ್ ನನಗೆ. ಅದು ನನ್ ಕರ್ಮನೇ ಅನ್ಕೊಂಡು ಅವ್ರಿಗೆಲ್ಲ ಸಾರಿ ಕೇಳ್ಬಿಟ್ಟೆ, ನನ್ನಿಂದ ನಿಮಗ್ ಮನೆಗ್ ಬರಕ್ ಲೇಟ್ ಆಯ್ತು ಅಂತ. ಹೌದು, ಓಕೆ ಮೇಡಮ್. ಸತ್ಯ ಮಾಸ್ಟರ್ ಮಾತಾಡಿ. ನಿಮಗೆ ಹೃದಯಾಂತರದ ನಮಸ್ಕಾರಗಳು. ನಾನು ತುಂಬಾ ಭಾವುಕಳಾಗ್ಬಿಡ್ತೇನೆ, ಅಂದ್ರೆ ತುಂಬಾ ಖುಷಿಯಾದಾಗ ನನ್ಗೆ ಕಣ್ಣೀರ್ ಬರೋದು ಜಾಸ್ತಿ. ಬಟ್ ನಾನು ಆವತ್ತೇ ಅಲ್ಲಿ ಸ್ಟೇಜ್ ಅಲ್ಲಿ ಹೇಳ್ಬೇಕಂತ ತುಂಬಾ ಇಷ್ಟಪಟ್ಟಿದ್ದೆ, ಬಟ್ ನನ್ಗೆ ಭಯ ಆಯ್ತು. ಅಂದ್ರೆ ನಾನು ಜಸ್ಟ್ ಈಗ ಧ್ಯಾನಕ್ಕೆ ಕಾಲಿಡ್ತು ಅಂಬೆಗಾಲ್ ತರ, ನಾನು ಚಿಕ್ಕ ಮಗು ತರನೇ ಬಟ್ ಪಾಲಿಸ್ತಾ ಇದ್ದೀನಿ. ತುಂಬಾ ಡೀಪ್ ಆಗಿ ಮಾಡ್ತಾ ಇರ್ಲಿಲ್ಲ ಸರ್ ನಾನು. ಬಟ್ ಅದನ್ನ 1 hour ಹಿಂಗ್ ಮಾಡ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ಹೆಂಗಿರ್ಬೇಕು ನಾವು ಧ್ಯಾನಿಗಳಾದ್ಮೇಲೆ, ಹೆಂಗ್ ಅದನ್ನ ಸರ್ಸ್ ಕರ್ಕೊಂಡು ಹೋಗ್ಬೇಕು, ಹೆಂಗ್ ಜನರ ಜೊತೆ ಬೆರಿಬೇಕು, ಯಾರಿಗೂ ಮನಸ್ಸು ನೋಯಿಸ್ಬೇಕು, ಇದೆಲ್ಲ ತುಂಬಾ ಫಾಲೋ ಮಾಡ್ತೀನಿ. ಬಟ್ ಎಲ್ಲಾದ್ರೂ ಅನ್ಯಾಯ ಇದ್ರೂ ಬೇಗ ಓಪನ್ ಅಪ್ ಆಗ್ಬಿಡ್ತೀನಿ. ಅಂದ್ರೆ ನನ್ಗೆ ಬೇಡ ಅಂತ ಬರಲ್ಲ, ನಾನು ಅಲ್ಲದನ್ನ ಫೈಟ್ ಮಾಡಿಬಿಟ್ಟೆ ಬರೋದು. ಬಟ್ ನಾನು ಎಲ್ಲರಿಗೂ ಕೆಟ್ಟವಳಾಗ್ತೀನಿ, ಬಟ್ ನನ್ಗೆ ಗೊತ್ತಿರುತ್ತೆ ನಾನು ಸರಿಯಾಗಿ ಅಂದ್ರೆ ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಅಂತ ಗೊತ್ತಿರುತ್ತೆ. ಬಟ್ ನಂಗೆ ಹರ್ಟ್ ಆಗತ್ತೆ ಎಲ್ಲೋ ಒಂದ್ ಕಡೆ, ಬಟ್ ಅದ್ ಬೇಜಾರಿಲ್ಲ. ಬಟ್ ನಾನು ಇದಕ್ಕೆ ನಾನು ಮೊದ್ಲು ನನ್ನ ದೊಡ್ಡಮ್ಮನ ಮಗಳು ಸವಿತಾ ಅನ್ನೋರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರ ನಾನು ಧ್ಯಾನದ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದೆ, ಪ್ರತಿಯೊಂದನ್ನು ಲಿಂಕ್ ಕಳ್ಸಿದ್ ಅವ್ರು ನನಗೆ. ನಿನ್ಗೆ ಇದ್ ಮಾಡು ಅಂತ ಅವಳು ಕಳ್ಸಿದ್, ನನ್ಗೆ ಗುಡಾಕೇಶ ಅಂತ ಕಳ್ಸಿದ್ದು ಇದನ್ನು ಅವಳೇ. ಬಟ್ ನಾನು ಮೊದ್ಲು ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವಳು ಕಳ್ಸಿಲ್ಲ ಅಂದ್ರೆ ಇವತ್ತು ನಾನು ನಿಮ್ಗೆ ಉಡುಪಿಗೆ ನಾನು ರೀಚ್ ಆಗ್ತಿರ್ಲಿಲ್ಲ. ಫಸ್ಟ್ ನಾನು ಗುಡಾಕೇಶ ನೋಡಿದಾಗ ಫಸ್ಟ್ ನಿಮ್ಮನ್ನ ನೋಡಿದ್ದು, ನನ್ಗೆಲ್ಲೋ ಅದು ಎಲ್ಲರ ಹತ್ರ ಸೇಮ್ ಕೃಷ್ಣ ಅನ್ನೋದ್ಕಿಂತ ಈ ವ್ಯಕ್ತಿನ ಭೇಟಿ ಆಗ್ಬೇಕು, ಇವರನ್ನ ನೋಡ್ಲೇಬೇಕು ಅನ್ನೋದು. ನಾನು ಧ್ಯಾನ ಮಾಡ್ಬಿಟ್ಟು ಅಲ್ಲಿ ಬರ್ತೀನಿ ಅಂತ ಗೊತ್ತಿಲ್ಲ, ಬಟ್ ಇವ್ರನ್ನ ಭೇಟಿ ಆಗ್ಲೇಬೇಕು ಅಂತ ತುಂಬಾ ದೊಡ್ಡ ಮಹದಾಸಿ ಸರ್ ನಂದು ಅದು. ಬಟ್ ನನ್ಗೆ ಹೆಲ್ತ್ ಅಪ್ಸೆಟ್ ತುಂಬಾ ಆಗ್ತಾ ಇದಾವೆ. ಬಟ್ ನನ್ ಮುಖದಲ್ಲಿ ಇಲ್ಲ ಯಾವ ಹೆಲ್ತ್ ಅಪ್ಸೆಟ್, ಮುಖದಲ್ಲಿ ಇಲ್ಲ, ಮುಖ ಲಕ್ಷಣದಲ್ಲಿ ಇಲ್ಲ ಯಾವ ಇವಳ ಅಂದ್ರೆ ದೇಹದಲ್ಲಿ ಇರೋದು. ಬಟ್ ಆ ದೇಹದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅನ್ನೋದ್ಕಿಂತ ನನ್ ಕರ್ಮ ಅದ್ ಗೊತ್ತಿಲ್ಲ. ಬಟ್ ಅದ್ ನಾನು ಫೇಸ್ ಮಾಡ್ತೀನಿ. ನಾನ್ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನನ್ಗದು ಪವರ್ ಕೊಡಪ್ಪ, ನಾನ್ ಬ್ಲೇಮ್ ಮಾಡಲ್ಲ, ಪವರ್ ಕೊಡು ಅಂತ ಇರ್ತೀನಿ. ಬಟ್ ನನ್ಗೆ ಆವತ್ತು ನಿಮ್ಗೆ ಧ್ಯಾನಕ್ಕಲ್ಲಿ ರೀಚ್ ಆಗೋ ಮೊದ್ಲು 4 ದಿನ ಮೊದಲು ನಂಗೆ ಬಲಗಣ್ಣಲ್ಲಿ ಬ್ಲೀಡಿಂಗ್ ಆಗಿದೆ ಸರ್. ಬಟ್ ಆಗ್ತಾ ಇತ್ತು, ಆಗಿದ್ರೆ 1 ನಿಮಿಷ ನನ್ಗೆ ಶಾಕ್ ಆಗ್ಬಿಡ್ತು. ನಾನು ಹೆಂಗ್ ಹೋಗೋದು ಇವಾಗ, ಟ್ರಾವೆಲ್ ಮಾಡ್ಬೇಕಲ್ವಾ. ಈಗ ನಾನೇನಾದ್ರು ಬಿದ್ರೆ ಅನ್ನೋದ್ಕಿಂತ ನನ್ಗದ್ ಭಯ ಇತ್ತು. 2-3 ಸಲ ಆಗಿದೆ ಅದು ಪ್ರಾಬ್ಲಮ್. ನನ್ನ ಮಗ ಸರ್ ನೋಡಿದ್ರಲ್ಲ, ವೈಭವ್ ಅಂತ ಬಂದಿದ್ನಲ್ಲ ನನ್ ಮಗ, ಅವನು ಅಚಾನಕ್ ಆಗಿ ಅವನು ಹಾವೇರಿಲಿ ಇರ್ತಾನೆ ಸರ್. ಅಮ್ಮ ನಾನು ಊರಿಗೆ ಬರ್ತಾ ಇದ್ದೀನಿ, ನಂಗೆ ಬೇಜಾರಾಗಿದೆ ಅಂದ್ಬಿಟ್ಟ. ನಾನು ನೀನ್ ಬೇಜಾರಾದ್ರೂ ಪರವಾಗಿಲ್ಲ, ಊರಿಗೆ ಬರೋದ್ ಬೇಡ, ನಾನು ಮೆಡಿಟೇಷನ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಬಾ ಅಂತ ಹೇಳ್ದೆ. ಅವ್ನು ಅಲ್ಲಿಗೆ ಬಂದ್ ನಾನು ಏನ್ ಮಾಡ್ಲಿ ಅಮ್ಮ ಅಂತ ಕೇಳ್ದ. ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಾನಂತೂ ಮೆಡಿಟೇಷನ್ಗೆ ಹೋಗ್ತಾ ಇದ್ದೀನಿ, ನೀನು ಅಲ್ಲಿ ಬಂದು ನಾನೇನ್ ಮಾಡ್ತೀನೋ ಅದನ್ನೇ ಮಾಡು, ಅಲ್ಲಿ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಹಿಂಗೆ ಹೇಳ್ಬಿಟ್ಟು ಇಟ್ಟೆ. ಅಮ್ಮ ನಾನು ವಿಚಾರ ಮಾಡಿ ಹೇಳ್ತೀನಿ ಅಂದ. ಆಯ್ತಪ್ಪ, ಒಂದ್ ವಾರ ಟೈಮ್ ಇದೆ, ವಿಚಾರ ಮಾಡು ಅಂತ ಹೇಳಿದೆ. ಆಗ ನನ್ಗೆ ಏನು ಅನ್ಸಿಲ್ಲ, ಬಟ್ ಬ್ಲೀಡಿಂಗ್ ಆದಾಗ ನಂಗೆ ಅನ್ಸಿದ್ವು, ನನ್ ಮಗ ಬರ್ತೀನಿ ಅಂತ ಹೇಳದ್ನಲ್ಲ, ಇದು ಕೃಷ್ಣ ಕನೆಕ್ಟ್ ಆಗಿದ್ದಾನೆ ನನ್ಗೆ. ಅಂದ್ರೆ ನಾನು ಒಬ್ಳೆ ಹೋಗಕ್ಕೆಲ್ಲ ಭಯ ಪಡ್ತಿದ್ದಾನೆ, ನೋಡು ನಿನ್ ಮಗನ್ ಕಳಿಸ್ತಾ ಇದ್ದೇನೆ ನಿನ್ ಜೊತೆಗೆ ಅಂತ. ಅವಾಗ್ಲೇ ಒಂದ್ ಸ್ವಲ್ಪ ಪವರ್ ನನ್ಗೆ ಗೊತ್ತಾಯ್ತು. ಇಲ್ಲ ನಾನು ಗ್ಯಾರಂಟಿ ಒಬ್ಳೆ ಆದ್ರೂ ಬರ್ತಾ ಇದ್ದೆ, ಬಟ್ ಇದಕ್ಕೆ ಕೃಷ್ಣ ನನ್ಗೆ ಅವ್ರ ಜೊತೆ ಮಾಡಿ ಕಳ್ಸಿದ್ದಾನೆ. ಬಟ್ ನಂದು ಒಂದು ರಿಲೇಷನ್ ಹೆಂಗಂದ್ರೆ ನಾವು ಮಾತಿಗೂ ಕಿತ್ತಾಡ್ತೀವಿ ಸರ್. ಅಂದ್ರೆ ನಾನ್ ಮಾತಾಡಿದ್ದು ಅವನಿಗಾಗಲ್ಲ, ಅಂದ್ರೆ ಇಬ್ರು ಅವ್ರವ್ರ ಇದ್ರಲ್ಲಿ ಕರೆಕ್ಟು. ಬಟ್ ನಮ್ದು ಆ ರೀತಿ ಫೈಟ್ ನಡೀತಾ ಇತ್ತು. ಆದ್ರೂ ನಾನು ಹೇಳ್ಕೊಂಡಿದ್ದೆ, ದೇವ್ರೆ ನಾವ್ ಅಲ್ಲಿ ಹೋಗ್ತೀವಲ್ಲ, ನಮ್ಗೆ ಪರಿವರ್ತನೆ ಆಗ್ಬೇಕು ಅಂದ್ಬಿಟ್ಟು. ಅವನು ಅಲ್ಲಿ ಬಂದಲ್ಲ, ಅದೇ ಖುಷಿ ನನ್ಗೆ, ಅವ್ನು ನನ್ ಜೊತೆಗೆ ಬರ್ತಾರೆ ಅಂದ್ರೆ. ನೀವು ಮೊದ್ಲಿನ ದಿನ ನೈಟ್ ನಾವು 17ಕ್ಕೆ ರೀಚ್ ಆಗೋದ್ವಲ್ಲ ಸರ್, ಫಸ್ಟ್ ನಿಮ್ ನೋಡಿದೆ ಖುಷಿ ಆಯ್ತು, ಮಾತಾಡಿದೆ. ಆಮೇಲೆ ನೀವ್ ಹೇಳ್ತಾ ಇದ್ರಲ್ಲ ಯಾರ್ ಬೇಕಾದ್ರೂ ಧ್ಯಾನ ಮಾಡ್ಬೋದು. ನನ್ಗ ಅವ್ನು ಹೇಳಿದ್ ಫಸ್ಟ್, ಅಮ್ಮ ನಾನ್ 3 ದಿನ ಕಣ್ಣು ಬಟ್ಟೆ ಕಟ್ಕೊಂಡು ಕೂತ್ಕೊಳ್ತೇನೆ ಅಂತ ಹೇಳಿ. ನನ್ಗೆ ಅಲ್ಲಿಗೆ ಫುಲ್ ಖುಷಿ ಆಗೋಯ್ತು. ಅವನು ಯಾವಾಗ್ಲೂ ಮೆಡಿಟೇಷನ್ ಮಾಡಿದವನೇ ಅಲ್ಲ ಸರ್, ಗೊತ್ತೇ ಇಲ್ಲ ಅವನಿಗೆ ನಾನ್ ಮಾಡ್ತೀನಿ ಅಂತಾನೂ ಸಹ ಗೊತ್ತಿಲ್ಲ. ಅವನು ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ಗೆ, ನಾನೇನೋ ಮಾಡ್ಬೇಕಂತಿದ್ಮೇಲೆ ಅವ್ನು ಮಾಡ್ತಾ ಇದ್ದಾನಂತೆ. ಬಟ್ ಅವ್ನ್ ಮೆಡಿಟೇಷನ್ ಮಾಡ್ದ ಅನ್ನೋದ್ಕಿಂತ ಕಣ್ಣು ಮುಚ್ಕೊಂಡು 1 7 ತಾಸು ಇದ್ದ ಫಸ್ಟ್ ಡೇ. ಬಟ್ ಅಲ್ಲಿ ಮಲ್ಕೊಂತಿದ್ದ, ಕೂತ್ಕೊಳ್ತಿದ್ದ, ನನ್ಗೆ ಅದ್ರ ಬಗ್ಗೆ ಪರಿವಿರ್ಲಿಲ್ಲ. ಬಟ್ ಇಲ್ಲಿ ಬಂದ್ ರೀಚ್ ಆಗಿದ್ದಾನೆ, ಅವನೇನೋ ಮಾಡ್ತಾ ಇದ್ದಾನೆ, ಅದೇ ಖುಷಿಯಲ್ಲಿದ್ದೆ ನಾನು, ತುಂಬಾ ಖುಷಿಯಲ್ಲಿದ್ದೆ.
ಬಟ್ ನಾನು ಇವ್ರ ಹತ್ರ ಸಚಿನ್ ಸರ್ ಒಬ್ರೆ ನಂಗೆ ಪರಿಚಯ, ಅಂದ್ರೆ ಜಸ್ಟ್ ನೀವು ಅವ್ರಿಗೆ ಕಾಲ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ನನ್ಗೆ ಕೇಳ್ದೆ ನಿಮ್ಗೆ ಯಾರು ಇಲ್ಲಪ್ಪ, ನನ್ಗೆ ಯಾರು ಪರಿಚಯ ಇಲ್ಲ, ಪರಿಚಯ ಅನ್ನೋದ್ಕಿಂತ ಯಾರು ಗೊತ್ತಿಲ್ಲ, ನಂಗೆ ಅರುಣ್ ಸರ್ ಮೊಬೈಲ್ ಅಲ್ಲಿ ನೋಡಿರೋದು, ಸಚಿನ್ ಸರ್ ಮಾತಾಡ್ತಿದ್ದೀನಿ, ಇಬ್ರೇ ಪರಿಚಯ ಅಂತ ಹೇಳಿದ್ದ ಅವನಿಗೆ. ಅವನು ಆಯ್ತು ಬಿಡಮ್ಮ ಅಂತ ಹೇಳ್ದ. ನಾನು ನೀವು ಗೈಡ್ ಮಾಡ್ತಾ ಇದ್ರಲ್ಲ, ಧ್ಯಾನಕ್ಕೂ ಕೂತ್ಕೊಳ್ಬಹುದು, ಸೇವೆನೆ ಮಾಡ್ಬೋದು. ನಂದು ಇಂಟರ್ನಲ್ ತುಂಬಾ ಪ್ರಾಬ್ಲಮ್ ಇದೆ, ಬಟ್ ಹೇಳ್ಕೊಂಡ್ರೆ ಯಾರು ನಂಬಲ್ಲ, ಯಾರಿಗೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗೊತ್ತಾಗತ್ತಲ್ಲ ನಿಮ್ಗೆ. ನಾನು ಸಚಿನ್ ಸರ್ ಹತ್ರ, ಸರ್ ನಾನು ಸೇವೆ ಮಾಡ್ತೀನಿ, ಬಟ್ ನಾನು ಹೇಗ್ ಸೇವೆ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ಗೆ ಸೇವೆ ಮಾಡೋ ಇಷ್ಟ ಇದೆ, ಬಟ್ ನಾನು ಸೇಫ್ ಆಗಿ ನೋಡ್ಕೊಂಡೆ ಸೇವೆ ಮಾಡ್ಬೇಕು ಅಂತೇಳಿ ನಾನು ಅನ್ಕೊಂಡು ಸಚಿನ್ ಸರ್ ಹೇಳಿದೆ, ಸರ್ ನನ್ಗೇನಾದ್ರು ರೈಟಿಂಗ್ ಇದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಹೋದೆ. ಇಲ್ಲ ಪರವಾಗಿಲ್ಲ ಮೇಡಮ್ ಅಂತ ಹೇಳಿದ್ರು ಅವರು. ನಾನು ಬೆಳಿಗ್ಗೆ ರೆಡಿ ಆಗ್ತಾ ಇದ್ದೀನಿ, ಎಲ್ಲರೂ ಅಂದ್ರು ನೀವು ಸಾರಿ ಹೆಂಗ್ ಉಟ್ಕೊಂತೀರಾ, ಯಾಕಂದ್ರೆ ಕಂಫರ್ಟೇಬಲ್ ಆಗಿರಲ್ಲ, ಮತ್ತೆ ಡ್ರೆಸ್ ಹಾಕೊಳ್ಳೋದು. ಇಲ್ಲ, ನಾನು ದೇವಸ್ಥಾನಗಳಲ್ಲೆಲ್ಲ ಸಾರಿನೇ ವಿಯರ್ ಮಾಡೋದು, ನನ್ಗೆ ಎಷ್ಟೇ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ನಾನು ಸಾರಿನೇ ವಿಯರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದೆ. ಬಂದ ತಕ್ಷಣ ಜಸ್ಟ್ ಎಂಟ್ರಿ ಕೊಟ್ಟಿದ್ದೀನಿ ಸರ್, ನಾಗೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನೋಡಿದ ತಕ್ಷಣ ಬನ್ನಿ ನೀವೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ರು. ನಾನು ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಎಲ್ಲಿ ತಂತಂದ್ರೆ, ನಾನ್ ಕೇಳ್ಕೊಂಡಿದ್ದು ಅದೇ, ಅವ್ರು ಕರೆದಿದ್ದು ಅದಕ್ಕೆ, ಬಟ್ ನನ್ಗೆ ಕಣ್ಣು ಕಾಣಿಸಲ್ಲ ಸರ್, ನೆನಪೇನೂ ಇಲ್ಲ. ಬಲಗಡೆ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿದೆ ಅಲ್ವಾ, ನಂಗೆ ಕಾಣಿಸಲ್ಲ ಸರ್ ನಿಜವಾಗ್ಲು ಬರೆಯಕ್ಕೆ. ನಾನು ಬರಿತಾ ಇದೀನಿ 230 ತನಕ ಬರ್ದಿದ್ದೀನಿ ಸರ್, ಬಟ್ ಸ್ಪೆಕ್ಟ್ ಹಾಕೊಂಡಿದ್ದೆ. ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ಕ್ಲಾಸ್ ತೆಗಿತೀನಿ, ನೋಡ್ತೀನಿ, ಏನು ಕಾಣಿಸಲ್ಲ, ಕ್ಲಾಸ್ ಹಾಕೊಂತೀನಿ, ಬರಿತಾ ಇದ್ದೀನಿ, ಒಂದು ಮಿಸ್ಟೇಕ್ ಆಗಿಲ್ಲ. ಮನಸ್ಸಿನಲ್ಲೇ ದೇವರಿಗೆ ಥ್ಯಾಂಕ್ಸ್, ಯಾಕಂದ್ರೆ ಇಷ್ಟೊಂದು ಈ ರೀತಿನೂ ಇರತ್ತ ಅನ್ಬಿಟ್ಟು. ಬಟ್ ನನ್ಗೆ ಒಂದೇ ಒಂದು ಖುಷಿ, ತುಂಬಾ ಖುಷಿ ಆಗಿದೆ, ಅದು ಹೇಳ್ಕೊಳ್ತಾನೆ ಇರ್ತೀನಿ. ಯಾಕಂದ್ರೆ ನಾನು 3 ದಿನದಿಂದ ನಿನ್ನೆ ಹೇಳ್ಕೊಳಕ್ಕಾಗಿ, ಇವಾಗ ನನ್ಗೆ ನೋಡಿ ಸರ್ ಹೇಗಾಗಿದೆ, ನಾನು ವಾಟ್ಸಪ್ ಜೂಮ್ ಅಲ್ಲಿ ಬರಲ್ಲ ಅನ್ಬಿಟ್ಟು ಅದು ಡೌನ್ಲೋಡ್ ಮಾಡ್ಕೊಳಕ್ ಹೋಗಿ ವಾಟ್ಸಪ್ ಡಿಲೀಟ್ ಆಗೋಯ್ತು ಸರ್. ಇವಾಗ ಡಿಲೀಟ್ ಆಗಿದ್ದನ್ನ ನನ್ನ ಮಗನಿಗೆ ಕಾಲ್ ಮಾಡ್ಬಿಟ್ಟು ½ ಆಯ್ತು, ಬಿಂದೂರ್ ಕಾಲ್ ಮಾಡ್ಬಿಟ್ಟು ಅವನಿಂದ ಕೇಳ್ಕೊಂಡು, ಅವ್ನ್ ಬೆಂಗಳೂರಲ್ಲಿ ಇರ್ತಾನೆ, ಅದನ್ನ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಬಿಂದು ಹತ್ರ ಕಾಲ್ ಮಾಡಿ ಬಿಂದುಗೆ ಲಿಂಕ್ ಕಳ್ಸಂತ ಹೇಳ್ಬಿಟ್ಟು ಜಸ್ಟ್ ಈಗ ನಿಮ್ ಕನೆಕ್ಟ್ ಆಗಿ, ಅಲ್ಲೂ ನಂಗೆ ಗೊತ್ತಿಲ್ಲ ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ಹೇಳಿ, ಅಲ್ಲಿ ನಾನು ಮೆಸೇಜ್ ಹಾಕ್ತಿದ್ದೀನಿ, ನಾನು ಮಾತಾಡ್ಬೇಕು ಅಂದ್ಬಿಟ್ಟು. ನನ್ನ ಮಗ ಹೇಳ್ತಾರೆ, ಅಮ್ಮ ಅಲ್ಲೇ ಇರುತ್ತಲ್ಲಮ್ಮ ಹ್ಯಾಂಡ್ ರೈಸ್ ಮಾಡಂತ. ನನ್ಗೇನ್ ಗೊತ್ತಿಲ್ಲ ಅದು ಹ್ಯಾಂಡ್ ರೈಸ್ ಆಗಿದ್ ನಿಮ್ಗೆ ಗೊತ್ತಾಗಿದೆಯೋ ಇಲ್ವ ಅಂತ ಹೇಳಿ. ನಾನು ಮಾಡ್ತಾನೆ ಇದ್ದೀನಿ. ಸಾರಿ ಸರ್, ಬಟ್ ಅದು ನನ್ಗೆ ಗೊತ್ತಾಗಿಲ್ಲ ಅದು ಎಷ್ಟು ಸಲ ಹ್ಯಾಂಡ್ ರೈಸ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ನಾನು ಫಸ್ಟ್ ಡೇ ಅದು ಮೆಡಿಟೇಷನ್ ನೈಟ್ ಕೂತ್ಕೊಂಡಲ್ಲ ಸರ್, ಅದ್ ನಾನು ಯಾಕೆ ಹಿಂದ್ಗಡೆ ಕೂತ್ಕೊಳ್ತಾ ಇದ್ದೆ ಅಂದ್ರೆ, ನನ್ನ ಪ್ರಾಬ್ಲಮ್ ಇರೋದ್ರಿಂದ ಇನ್ನೊಬ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಆದಷ್ಟು ಹಿಂದಿರ್ತಾ ಇದ್ದೆ. ಯಾಕಂದ್ರೆ ಅವ್ರು ಅಂದ್ರೆ ಸಾಧಕರು ಇರ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಕೂತ್ಕೊಂಡಿದ್ದೆ. ಅಲ್ಲಿ ಫುಲ್ ಎನರ್ಜಿ ಇದಾಗ್ತಾ ಇತ್ತು ನನ್ಗೆ, ಕೂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ, ಮಲ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ನಾನು ಒಂದಿದ್ ಅಕ್ರಾಳ ವಿಕ್ರಾಳ ತರ ಬಿತ್ಕೊಂಡ್ ಬಿಟ್ಟಿದ್ದೆ, ನನ್ಗೆ ಗೊತ್ತಾಗ್ತಿತ್ತು, ಬಟ್ ನಂಗೆ ಅದು ಇದ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಅವಾಗ ಸ್ವಲ್ಪ ನೀರ್ ಸ್ಪ್ರಿಂಕ್ಲಿಂಗ್ ಆಯ್ತು, ಬೆನ್ನ ಮೇಲೆ ಚೆನ್ನಾಗ್ ತಡ್ದಂಗಾಯ್ತು ಸರ್. ತಡ್ದಂಗಾದಾಗ ನನ್ಗನ್ಸಿದ್ದು ಫಸ್ಟ್ ನೀವೇ ತಟ್ಟಿದ್ದು ಅಂತ ಮನಸ್ಸಲ್ಲಿ ಅನಿಸ್ತಾ ಇದೆ, ಅರುಣ್ ಕುಮಾರ್ ಸರ್ ಯಾಕೆ ತಡ್ತಾರೆ ನನ್ಗೆ ಅಂತ ಹೇಳಿ. ಮತ್ತೆ ಅಲ್ಲೂ ಕೇಳಿಸ್ತಾ ಇದೆ ನನ್ಗೆ, ಇದು ಎನರ್ಜಿ ಹೆವಿ ಲೆವೆಲ್ ಆದಾಗ ಯೂನಿವರ್ಸಲ್ ಕಳಿಸ್ತಾರಲ್ಲ, ಅದು ಇದಾಗಿದೆ ಅಂತ ಹೇಳಿ ಅದು ಕೇಳಿಸ್ತಾ ಇದೆ. ಒಂದ್ ಸ್ವಲ್ಪ 10 ನಿಮಿಷ ಬಿಟ್ಟು ಸರ್ ಯಾರೋ ಕಾಲ್ ಟಚ್ ಮಾಡ್ದಂಗಾಯ್ತು. ಅದು ಹೆಂಗಿತ್ತು ಅಂದ್ರೆ ಫುಲ್ ಮೈ ಫುಲ್ ಅದು ಹೇಳಕ್ ಆಗ್ತಿಲ್ಲ, ಅಷ್ಟು ಎನರ್ಜಿ ಪಾಸ್ ಆಗ್ತಿತ್ತು. ಕಾಲಿಂದ ಕೈ ಹೆಬ್ಬೆರಳು, ಅಂದ್ರೆ ನನ್ನ ಕೈ ತಲೆಮಿಂದ ಮೇಲಿತ್ತು ಸರ್, ಕಾಲ್ಗಡೆ ಕೆಳಗಡೆ ಇತ್ತು. ಅದು ನನ್ ನೋವಾಗಿರೋ ಕಾಲ್ಗಡೆ ಇತ್ತು. ನನ್ಗೆ ಎಷ್ಟು ಭಯ ಆಗಿತ್ತು ಅಂದ್ರೆ, ನಂಗೆ ತುಂಬಾ ಭಯ ಆಗ್ತದೆ, ಅದು ಬಾಡಿಯಲ್ಲಿ ಮೇಲೆ ಹೋಗುತ್ತೆ ಅನ್ನೋ ತರ ಅಷ್ಟು ಎನರ್ಜಿ ಪಾಸ್ ಆಗ್ತಾ ಇತ್ತು. ನಾನು ಇದೇನ್ ಎನರ್ಜಿ ಇದೆ, ನನ್ ಕಣ್ಣು ಬಿಡಕ್ಕೂ ಭಯ. ಅಲ್ಲಿ ಕಾಲ್ ಹತ್ರ ಯಾರಿದಾರಪ್ಪ, ಅವ್ರು ಯಾರು ಟಚ್ ಮಾಡಿದಾರೆ, ಇಷ್ಟೊಂದು ಎನರ್ಜಿ ಅಂತ ಗೊತ್ತಾಗ್ತಿಲ್ಲ. ಫುಲ್ ಬಾಡಿ ಶೇಕ್ ಆಗ್ಬಿಟ್ಟು ಭಯ ಅಂದ್ರೆ ಭಯ ಆಗ್ಬಿಟ್ಟಿದೆ. ಎಷ್ಟೊತ್ತು ಕಣ್ಣು ಬಿಟ್ಟಿಲ್ಲ ಸರ್, ಬರೀ ನಾನೇ ಕೇಳ್ಕೊಂಡೆ ಏನಿದು ಅಂತ, ಪತ್ರಿಜೆ ಅಂತ ಬಂದ್ಬಿಡ್ತು ಸರ್. ಆವಾಗ ಆಗಿದ್ ಖುಷಿಗೆ ನನ್ಗದು ಎಷ್ಟು ಹೇಳ್ಕೊಂಡ್ರು ಸಾಕಾಗ್ತಾ ಇಲ್ಲ. ಅದನ್ನ ನನ್ನ ಶ್ವೇತಾ ಮಾಸ್ಟರ್ ಇದಾರಲ್ಲ ಸರ್, ಅವ್ರ ಹತ್ರ ಹೇಳ್ಕೊಂಡು ಹತ್ಬಿಟ್ಟೆ. ಅಂದ್ರೆ ಈ ರೀತಿ ಇಲ್ಲ ಮ್ಯಾಮ್ ಅವ್ರಂದ್ರು, ನಾನ್ ತುಂಬಾ ಧ್ಯಾನ ಮಾಡಲ್ಲ, ಹಾಗಿರಲ್ಲ ಮ್ಯಾಮ್, ತುಂಬಾ ಧ್ಯಾನ ಮಾಡಬೇಕಿದ್ರಲ್ಲ, ಧರ್ಮದ ಕಡೆ ಇದ್ರೆ ಎನರ್ಜಿ ಕನೆಕ್ಟ್ ಆಗತ್ತೆ ಅಂದ್ಲು. ಓ ಅಯ್ಯಪ್ಪ, ಹೀಗೂ ಇರತ್ತಾ ಅಂತ ಆವತ್ ಗೊತ್ತಾಗಿದ್ ನನ್ಗೆ. ಅಂದ್ರೆ ನಾನ್ ತಿಳ್ಕೊಂಡಿದ್ದು 24 ಗಂಟೆನೂ ಮೆಡಿಟೇಷನ್ ಮಾಡ್ಬೇಕು, ಅದ್ರಿಂದಾನೇ ಪವರ್ ಇದಾಗತ್ತೆ ಅಂದ್ಬಿಟ್ಟು. ಅವಳು ಹಂಗದ್ದು. ಕೊನೆಗೆ ಮಾರನೇ ದಿನ ಆ ಒಂದು ಪವರಿಗೆ ನಾನ್ ಕೂತ್ಕೊಳ್ತಾ ಇದ್ದೆ, ನನ್ಗೆ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಚೇರ್ ಮೇಲೆ ಕೂತ್ಕೊಂಡ್ರು ಪೇನ್ ಬರ್ತಾ ಇತ್ತು, ಅಂದ್ರೆ ಬಾಡಿ ಪೇನು, ಚೆಸ್ಟ್ ಪೇನು ಇದೆ ನನ್ಗೆ, ಹಾರ್ಟ್ ಪೇನು ಎಲ್ಲ ಬರ್ತಾ ಇತ್ತು ಫುಲ್. ಅಂದ್ರೆ ಮೊದಲಿಂದ ಇತ್ತು ನನ್ಗೆ ಬ್ಯಾಕ್ ಪೇನು. ಎಷ್ಟು ಕೂತ್ಕೊಳ್ಳೋದು, ಬಟ್ ನಾನು ಕೂತ್ಕೊಳ್ತಾ ಇದ್ದೆ, ಬಗ್ ಹೋಗ್ತಾ ಇದೆ. ಅಲ್ಲೆಂತದ್ದು ಮಾಸ್ಟರ್ ಬರ್ತಾ ಇದಾರೆ. ನಾನ್ ಮಾಸ್ಟರ್ ಬರ್ತಾ ಇದ್ದ ಕೊಂಡ್ ಬಿಟ್ಕೊಂಡು ನೋಡಿದೆ, ಅಲ್ಲಿ ನೀವ್ ಎದುರುಗಡೆ ನೀವು ಬರ್ತಾ ಇದ್ರಿ, ಮಾಸ್ಟರ್ ಬರ್ತಾ ಇದ್ರ, ಖುಷಿ ಆಗ್ಬಿಡ್ತು ನನ್ಗೆ. ನಿಮ್ಗೊಂದು ಸ್ಮೈಲ್ ಕೊಟ್ರಿ.
ಆಮೇಲೆ ನಾನೇನ್ ಮಾಡಿದೆ, ಓ ಮತ್ತೆ ಕೊಂಡು ಮುಚ್ಕೋ, ಇವ್ರು ಬ್ಲೆಸ್ ಮಾಡ್ತಿದ್ದಾರೆ ಅಂತ ಬೇಗ ಬೇಗ ಕೊಂಡು ಮುಚ್ಕೋ ಕೂತ್ಕೊಬಿಟ್ಟೆ ಸರ್. ಯಾಕಂದ್ರೆ ನನ್ ಖುಷಿ, ಯಾಕಂದ್ರೆ ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ, ನಾನೇ ಆಮೇಲೆ ನೀವು ಬಂದ್ ತಲೆ ಮೇಲೆ ಕೈ ಇಟ್ರಲ್ಲ ಸರ್, ಅದನ್ನ ಮಾತ್ರ ಅದು ನಾನೇ ಹೇಳ್ಕೋಬೇಕು ಬಿಟ್ರೆ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಎಷ್ಟು ಎನರ್ಜಿ ಕನೆಕ್ಟ್ ಆಯ್ತು ಅಂದ್ರೆ ಸರ್ ಮತ್ ನಾನ್ ಬಿಟ್ಟು ಹೋಗ್ಲೇಬಾರ್ದು, ಇಲ್ಲೇ ಇರ್ಬೇಕು, ನನ್ ಜೊತೆನೆ ಇರ್ಬೇಕು ಅನ್ನೋಷ್ಟು ಫೀಲ್ ಬರ್ತಾ ಇತ್ತು. ಬಟ್ ಆಗಲ್ವಲ್ಲ ಹಾಗೆ. ನಾನು ಅಯ್ಯೋ ಇಷ್ಟೊಂದ್ ಈ ರೀತಿ ಇರತ್ತಾ, ಈ ರೀತಿ ವೈಬ್ರೇಷನ್ ಇರತ್ತಾ, ಅದು ಫೀಲ್ ಮಾಡಿದ್ದು ನನಗೆ ಕೂತ್ಕೊಳಕ್ ಆಗ್ತಾ ಇಲ್ಲ. ಬಟ್ ನೀವು ಹೋದ್ಮೇಲೆ ಆಮೇಲೆ ನಾನ್ ಮತ್ತೆ ಸ್ವಲ್ಪ ಮೆಡಿಟೇಷನ್ ಮಾಡಿ ಮಲ್ಕೊಂಡೆ. ಮಾರನೇ ದಿನಾನು ಸರ್ ಯಾವಾಗ ಬರ್ತಾರೆ, ಸರ್ ಯಾವಾಗ ತಲೆ ಅದೇ ಇದ್ರಲ್ಲಿ ಇರ್ತೆ. ಮತ್ ನೀವು ಒಂದು ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ ಅಂದ್ರೆ ನೀವು ಅದು ವಿಡಿಯೋಸ್ ಮಾಡಕ್ ಬರ್ತಾ ಇದ್ರಲ್ಲ ಸರ್. ನಾನಂತಿದ್ದೆ ತಿಂತಿರ್ಬೇಕಾದ್ರು ಸರ್ ವಿಡಿಯೋಸ್ ಮಾಡ್ತಾ ಇದೇನು ಕೆಲವರು ಮದುವೆ ಮನೆ ಸರ್, ನಂಗೆ ಮದುವೆ ಮನೆ ಅನ್ನೋದ್ಕಿಂತ ಅಲ್ಲಿ ಸುಂದರ ಹೃದಯಗಳ ಆತ್ಮಗಳ ಸಮ್ಮಿಲನ ಆಗ್ತಾ ಇತ್ತು. ಮದುವೆ ಮನೇಲಾದ್ರೂ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುತ್ತೆ ಸರ್, ಯಾಕಂದ್ರೆ ಅವ್ರೆ ಹಾಗೆ ಇವ್ರಿಗೆ ಅಲ್ಲ, ಹಾಗಿಲ್ಲ, ಬರೀ ಪ್ರೀತಿ ತುಂಬಿದ ಹೃದಯಗಳೇ ಇತ್ತು. ನನ್ಗೆ ಯಾರೂ ಪರಿಚಯ ಇಲ್ಲ ಅಲ್ಲಿ. ಹೇಮಾ ಮೇಡಮ್ ಅಂದ್ರೆ ಯಾರಂತ ಗೊತ್ತೇ ಇಲ್ಲ. ಬಟ್ ಅವ್ರು ನನ್ನ ಮಗಳೇ 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 ತಿನ್ಸೋದು, ಮುತ್ತು ಕೊಡೋದು ನನಗೆ ಎಷ್ಟು ಅಂದ್ರೆ, ನಾನ್ ಎಲ್ಲೋದ್ರೂ ಸ್ವಲ್ಪ ಹಾಗಿರ್ತೀನಿ. ಬಟ್ ಅವ್ರಂತಾರೆ ನಿನ್ನ ನೋಡಿದೀನಿ, ನಾನ್ ನೋಡೇ ಇಲ್ಲ ಅವ್ರನ್ನ. ಫಸ್ಟ್ ಟೈಮ್ ನಾನು ಅಲ್ಲಿ ನೋಡ್ತಿರೋದು. ಅವ್ರು ಕೂತ್ಕೊಂಡಲ್ಲಿ ಫ್ರೂಟ್ಸ್ ತಂದು ಕೊಡೋದು, ಕೂತಲ್ಲಿ ಬೇಡ ಅಂದ್ರು ಕೈಯಲ್ಲಿ ಬಾಕ್ಸಲ್ಲಿ ತಂದು ಕೊಡ್ತಾ ಇದ್ರು. ನಾನು ಕೃಷ್ಣ ಹೀಗೂ ಇರತ್ತಾ, ಕೂತ್ಕೊಂಡಲ್ಲೂ ನಾನೇನೇ ಸೇವೆ ಮಾಡ್ಕೊಂಡ್ರೆ ನನ್ಗೆ ಅವ್ರು ಸೇವೆ ಮಾಡ್ತಿದ್ರಲ್ಲ, ತಗೊಳಮ್ಮ ತಿನ್ನಮ್ಮ ಅಂತ. ಮತ್ ವಿಜಯಲಕ್ಷ್ಮಿ ಅಂತ ಒಬ್ರು ಮೇಡಮ್ ಬಂದಿದ್ರು ಬೆಂಗಳೂರಿಂದ. ಅವ್ರ ಜೊತೆ ಇದ್ನಲ್ಲ ನಾನು, ಅವ್ರೇನ್ ಹೇಳಿದ್ರು, ನೈಟ್ ಅವ್ರು ಮೆಡಿಟೇಷನ್ ಕೂತ್ಕೊಂಡಿದ್ರು. ಸತ್ಯ ಬೆಳಿಗ್ಗೆ ಎದ್ದು ಬೀಳ್ತಾರೆ, ಸತ್ಯ ನೀನು ನನ್ ಜೊತೆ ಪತ್ರಿಜಿ ಬಾಬಾ ಸರ್ ಜೊತೆ ಕೈ ಹಿಡಿದು ಕೂತ್ಕೊಂಡಿದ್ದೆ. ನನ್ಗೆ ಅವಾಗ ಒಂದು ಫುಲ್ ಮೈ ಗ್ಲೂಸ್ ಬಂತರ. ನಾನು ಇವ್ರ ಧ್ಯಾನದಲ್ಲೆಲ್ಲ ನಾನ್ ಬರ್ತೀರಾ ಅಂದ್ಬಿಟ್ಟು, ಅವ್ರೊಂದು ಕ್ಲಿಯರ್ ಪಿಕ್ಚರ್ ಇದೆ ಅಮ್ಮ, ಪತ್ರಿಜಿ ಮತ್ತು ಬಾಬಾ ಮತ್ ನೀನು ಕೂತ್ಕೊಂಡಿದೀವಿ ಜೊತೆಗೆ ಅಂದ್ಬಿಟ್ಟು. ಎಷ್ಟೊಂದಂದ್ರೆ ನಾನು ಅದು ಕೃಷ್ಣಲ್ಲಿ ಅಲ್ಲಿ ಹೋಗ್ಬೇಕಂತ ಆಸೆ ಬಿಡಿ ಇದಕ್ಕಿರ್ಬೇಕಂತ ತುಡಿತಾ ಇದ್ದಿದ್ದು. ನನ್ಗೆ ಇಷ್ಟೊಂದು ಎನರ್ಜಿ ಕರೆಕ್ಟ್ ಆಗ್ತದಂತ ಗೊತ್ತಿರ್ಲಿಲ್ಲ ಸರ್. ತುಂಬಾ ಧನ್ಯವಾದ ಸರ್ ನಿಮ್ಗೆ ಹೃದಯಾಂತರಿಂದ. ಅಂದ್ರೆ ಹೇಳ್ತಾ ಹೋದ್ರೆ ನಾನು ಆಮೇಲೆ ಸರ್ ನಾನು ಇವತ್ತು ಹೇಗಾದ್ರೂ ಹೇಳಿಬೇಕಂತ ಬರ್ದಿದ್ದೀನಿ ಸರ್. ಇವತ್ತು ನಾನು ಬರ್ದು ಬಿಟ್ಟು ಸಚಿನ್ ಸರ್ಗೆ ಹಾಕಿದ್ದೀನಿ. ಸರ್ ನಾನು ಇದನ್ನ ಬರ್ದಿದ್ದೀನಿ, ನನ್ ಕಣ್ಣು ಬೇರೆ ಸ್ವಲ್ಪ ಕಾಣಿಸ್ತಾ ಇಲ್ಲ, ಏನಾದ್ರೂ ಈ ಮಿಸ್ಟೇಕ್ ಆದ್ರೆ ಕ್ಷಮಿಸಿ, ಯಾಕಂದ್ರೆ ನನ್ಗೆ ಬಲ್ಲಗಣ್ಣಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಅದನ್ನು ಬರ್ದು ಹಾಕಿದ್ದೀನಿ. ಇದನ್ನ ಹೆಂಗಾದ್ರೂ ಮಾಡಿ ಶೇರ್ ಮಾಡಿ ಸರ್ಗೆ ಅಂತ ಅದನ್ನು ಬರ್ದು ಹಾಕಿದ್ದೀನಿ ಸರ್ ನಾನು 7 ಗಂಟೆಗೆ. ಬಟ್ ಇವತ್ತು ಅದು ವಾಟ್ಸಪ್ ಡಿಲೀಟ್ ಆಗ್ಬಿಟ್ಟು ಕನೆಕ್ಟ್ ಆಗಿದೆ ಅಂದ್ರೆ ಇದಕ್ಕಿಂತ ಪವಾಡ ನಾನು ಏನು ಹೇಳಕ್ ಸಾಧ್ಯ ಇಲ್ಲ ಸರ್. ನಾನ್ ನಿಮ್ಗೆ ಅವತ್ತೊಬ್ರು ತೋರಿಸಿದ್ನಲ್ಲ, ಅದು ಪ್ರಚಾರಕ್ಕೆ ಹೋದಾಗ ಕಾಪು ಅವರು ಶಾಲಿನಿ ಮೇಡಮ್ ಅಂತ ಬಂದು ಮೆಡಿಟೇಷನ್ ಮಾಡಿ ಡ್ಯಾನ್ಸ್ ಮಾಡಿ ನಿಮ್ಗೆ ನಾನು ಭೇಟಿ ಮಾಡಿಸಿದ್ನಲ್ಲ, ಅವಾಗ್ಲೂ ಸರ್ ನನ್ಗೆ ಅಷ್ಟೇ ಖುಷಿಯಾಗಿದೆ. ಗೊತ್ತಾ, ನಾನು ಪ್ರಚಾರಕ್ಕೆ ಹೋಗಿದ್ದು ಫಸ್ಟ್ ಟೈಮು, ಒಬ್ರು ನಮ್ ಜೊತೆ ಬಂದು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅಷ್ಟು ಖುಷಿ ಪಟ್ಟು ಆ ಮೆಡಿಟೇಷನ್ ಲೈವ್ ಅನ್ನ ಅವರು ಇಷ್ಟಪಟ್ಟು ಹೋದ್ರಲ್ಲ ಸರ್, ಅವಾಗ್ಲೂ ಅಷ್ಟೇ ಸರ್ ನನ್ ಮೈ ತುಂಬಾ ಖುಷಿ ಆಗ್ಬಿಡ್ತು. ಅಂದ್ರೆ ಕನೆಕ್ಟ್ ಆಗಿದ್ದೀನಿ ನಾನು ಅನಿಸ್ತಾ ಇದೆ ನನ್ಗೆ. ತುಂಬಾ ಧನ್ಯವಾದ ಸರ್. ಹೇಳ್ತಾ ಹೋದ್ರೆ ತುಂಬಾ ಇರುತ್ತೆ, ಬಟ್ ನಾನು ಬೇಗ ಭಾವುಕಳಾಗ್ಬಿಡ್ತೀನಿ, ಅದೇ ನನ್ನ ವೀಕ್ನೆಸ್ ಸರ್. ಓಕೆ, ಕಂಟಿನ್ಯೂ ಮಾಡಿ, ಒಳ್ಳೇದಾಗ್ತದೆ. ಅದೇ ನನ್ನ ಮಗನು ತುಂಬಾ ಅದನ್ನ ಅವನು ಬರ್ತಾ ಇಲ್ಲ. ಅವನು ಎಷ್ಟು ಕೂಲ್ ಆಗಿದ್ದಾನಂದ್ರೆ ಏನ್ ಮಾತಾಡಿ, ನಾವೀಗ 10ನೇ ದಿನ ಅವ್ನು ಬಂದು ಇವತ್ತು ಹೊರಟ ಅವನು. ನಮ್ಮಿದ್ರಲ್ಲಿ ಒಂದು ಸರ್ ಇದೇ ಆಗಿಲ್ಲ ಸರ್. ಅಂದ್ರೆ ಎಷ್ಟು ಡಿಫರೆನ್ಸ್ ಆಗೋದು. ಅವನು ಏನು ಹೇಳಲ್ಲ, ಇಬ್ರು ಎಷ್ಟು ಏನೋ ಹೇಳಿದಾಳೆ ಅಂತ ಅವನು ಅಷ್ಟು. ಇಲ್ಲಾಂದ್ರೆ ನಾವು ಮಾತಿಗೂ ಎಷ್ಟು ನನ್ಗೆ ಅನಿಸ್ತಾ ಇತ್ತು, ನಾನು ಯಾಕೆ ಹೀಗ್ ಮಾಡ್ತೀನಿ ಅಂತ. ಅವನಿಗೆ ಅಷ್ಟು ಸರ್ ಇರಿಟೇಷನ್ ಮಾಡ್ಕೊಳ್ತಿದ್ವಿ ನಾವು. ಅದಕ್ಕೆ ಅನಿಸ್ತು ನನ್ಗೆ ಏನೋ ದೇವ್ರ ಕನೆಕ್ಟ್ ಆದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಅಂದ್ರೆ ನಾವು ಅನ್ಕೊಂಡು ಇರ್ಲಿಲ್ಲ ಇಬ್ರು ಜೊತೆಗೆ ಬರ್ತೀವಂತ. ನಾನ್ ಅನ್ಕೊಂಡಿದ್ದು ಬಂದೇ ಬರ್ತೀನಿ ಅಂತೇಳಿ. ಬಟ್ ದೇವ್ರು ಅವರನ್ನು ಕರೆಸ್ಕೊಂಡು ನಮ್ಮಿಬ್ರನ್ನ ಪರಿವರ್ತನೆ ಮಾಡಿದ್ನಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಏನೂ ಇಲ್ಲ ಅನ್ಕೊಂತೀನಿ ಸರ್. ನಿಮ್ಗೆ ತುಂಬಾ ಧನ್ಯವಾದ ಸರ್. ತುಂಬಾ ಖುಷಿ ಪಟ್ಟಿದ್ದೀನಿ. ನೀವು ಬರ್ಬೇಕಾದ್ರೂ ಅಷ್ಟೇ, ನಾನ್ ಮತ್ತೆ ಬಿಟ್ಟಿಲ್ಲ. ಮೊದ್ಲಿನ ದಿನ ನೈಟು ಅದು ಅಲ್ಲಿ ಸ್ಪೀಚ್ ಮಾಡ್ಬೇಕಂತಾಗಿಲ್ಲ ಅಂತ ನನ್ನ ಕಾಲಲ್ಲಿ ಬ್ಲಡ್ ಬರ್ತಾ ಇತ್ತು ಸರ್, ಅದಕ್ಕೆ ಹೋಗಿ ಮಲ್ಕೋಬಿಟ್ಟೆ. ಆಮೇಲೆ ನನ್ ಮಗ ನಿಮ್ ಜೊತೆಗೆ ಇದ್ದ ಸರ್. ಅವ್ನು ನನ್ಗನ್ಸ್ತು ಇವತ್ತು ಬ್ಲೆಸ್ ಮಾಡಿದ್ರೇನೆ ಸರ್, ನಂಗೆ ಮಿಸ್ ಆಯ್ತು. ನಾನು ಹೇಳ್ದಲ್ಲ ಸರ್ ಬೆಳಿಗ್ಗೆ ನಂಗೆ ನಿನ್ನೆ ನೈಟು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಸರ್, ಇವತ್ತು ಬ್ಲೆಸ್ ಮಾಡಿ ಅಂದ್ಬಿಟ್ಟು. ನಂಗೆ ಬ್ಲೆಸ್ ಮಾಡಿದ್ರು, ನೀವು ಶೇಕ್ ಹ್ಯಾಂಡ್ ಕೊಟ್ರಲ್ಲ, ಅಯ್ಯಪ್ಪ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್. ನನ್ಗೆ ಅವ್ರು ನಾಗೇಶ್ ಸರ್ ತಮಾಷೆ ಮಾಡ್ತಾ ಇದ್ದಾರೆ, ಎಲ್ರಿ ನಾವ್ ಹೋದ್ ಕಡೆ ಎಲ್ಲ ನೀವು ಬರ್ತಾ ಇದ್ರಿ ಅಂತ. ಸರ್ ಇದ್ ಕಡೆ ನಾವು ಬರೋದು, ನೀವ್ ಸರ್ ಇದ್ ಕಡೆ ಬಂದ್ಕೊಂಡು ನನ್ಗೆ ಯಾಕೆ ಹೇಳ್ತೀರ ಅಂತ ನಾನು ತಮಾಷೆ ಮಾಡಿದ್ದೀನಿ ಅವ್ರಿಗೆ. ಏನ್ರಿ ನೀವು ನಾವು ಒಂದ್ ಕಡೆ ಎಲ್ಲ ಬರ್ತೀರಾ ಅಂತ. ಅವ್ರು ಹೋಗಿ ಅವತ್ತೇ ಹೊರಟ್ರಲ್ಲ ಸರ್. ಬಟ್ ನಂಗೆ ಅಲ್ಲಿ ಮತ್ತು ಪ್ರಚಾರ ಮಾಡಿ ಬರೋದಿತ್ತು. ಬಟ್ ಯಾಕೋ ನನ್ನ ಹೆಲ್ತ್ ಅಪ್ಸೆಟ್ ಇಂದ ಬರಲ್ಲ ಸರ್. ನೆಕ್ಸ್ಟ್ ಟೈಮ್ ಪ್ರತಿಯೊಂದ್ರಲ್ಲೂ ಪಾರ್ಟಿಸಿಪೇಟ್ ಮಾಡುವಂಗೆ ಸರ್ ಆಶೀರ್ವಾದ ಮಾಡಿ ಸರ್. ಯಾವಾಗೂ ಧರ್ಮದ ಪರ ಪ್ರಚಾರದ ಪರ ಇರ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಸರ್. ತುಂಬಾ ಧನ್ಯವಾದ ಸರ್. ವೆರಿ ಗುಡ್ ಮಾಸ್ಟರ್. ಮಾಡಿ, ಒಳ್ಳೇದಾಗ್ತದೆ, ಕಂಟಿನ್ಯೂ ಮಾಡಿ. ಇಲ್ಲ ನಿಜವಾಗ್ಲೂ ಸರ್. ಇಲ್ಲ ಇವಾಗ ನಾನು ಅದೇ ನಿನ್ನೇನು ಮತ್ತೊಂದು ಮಿರಾಕಲ್ ಹೇಳ್ತಾ ಹೋದ್ರೆ,
ನಾನು ಹೇಗೂ ಕಂಟಿನ್ಯೂ ಮಾಡ್ಬೇಕು ಅಂತ ನೈಟ್ ಮ್ಯೂಸಿಕ್ ಮೆಡಿಟೇಷನ್ ತುಂಬಾ ಇಷ್ಟ. ಅದು ಮಾಡ್ಬಿಟ್ಟು ಸತ್ಸಂಗ ಸ್ವಲ್ಪ ಕೇಳ್ತಾ ಸರ್ ಮಲ್ಗ್ಬಿಟ್ಟೆ ಸರ್. ಕರೆಕ್ಟ್ 12 ಗಂಟೆಗೆ ಎಚ್ಚರಾಗಿದೆ ಸರ್. 12 ಗಂಟೆಯಿಂದ 1:30 ತನಕ ನೀವ್ ಹೇಳ್ತಾ ಇದ್ರಲ್ಲ 10 ನಿಮಿಷಕ್ಕೆ ಇದು ಏನು ಎಚ್ಚರಿಕೆಯಿಂದ ಇರ್ಬೇಕು ಅಂತೇಳಿ, ನಾನು ಎತ್ಕೊಂತೀನಿ ಮತ್ತೆ ಕೂತ್ಕೊಳ್ತೀನಿ ಮಾಡ್ತಿದ್ದೀನಿ. ನಾನು ಇಷ್ಟು ಫ್ರೆಶ್ ಆಗಿ ಹೇಗಾಗ್ಬಿಟ್ಟೆ. ನಾನು 1.5 ತಾಸು ಅಂದ್ರೆ ಮೈಂಡ್ ಅಲ್ಲಿ ಇತ್ತು ಸರ್, ನನಗೆ ಮಾಡ್ಲೇಬೇಕು, ಕಂಟಿನ್ಯೂಸ್ ಆಗಿ ಮಾಡ್ಲೇಬೇಕು ಅನ್ನೋದು. ಅದಕ್ಕೆ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗತ್ತೇನೋ, ಎಷ್ಟು ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಗುಡ್. ಮಾಡಿ ಕಂಟಿನ್ಯೂ ಮಾಡಿ, ಒಳ್ಳೇದು. ಅಲ್ಲಿ ಹೇಳಿದ್ನಲ್ಲ ನಾನು, ಯಾರಿಗೆ ಭಾಗ್ಯ ಇದೆಯೋ ಅವರೆಲ್ಲ ಬರ್ತಾರೆ ಅಂತ. ನೀವು ಭಾಗ್ಯವಂತರೇ. ಇರ್ಬೋದು ಅಲ್ಲ, ಇರ್ಬೋದು ಸರ್, ಬಟ್ ನಿಮ್ಮಂತ ಗುರುಗಳು ಸಿಕ್ಕಿರೋದು ಅದು ನಮ್ ದೊಡ್ಡ ಭಾಗ್ಯ ಸರ್. ನಾನ್ ಫಸ್ಟ್ ಅದು ಮೆಡಿಟೇಷನ್ಗೆ ನೀವದು ಲೈವ್ ಅಲ್ಲಿ ನಾನು ಮೆಡಿಟೇಟ್ ಮಾಡ್ತಿಲ್ಲ, ನೋಡ್ತಾ ಇದ್ದೆ. ನಿಮ್ ಮುಖದಲ್ಲಿ ಆ ದೇವ್ರ ಸಮಾನ ನಗು ಬರುತ್ತೆ. ಮೊನ್ನೆ ನಾನು ನನ್ನ ಮಗ ಕೃಷ್ಣ ಪರಮಾತ್ಮ ತರನೇ ಇದ್ದಾನಲ್ಲ, ಕೃಷ್ಣನ್ ತರನೇ ಬಣ್ಣ ಇದೆಯಲ್ಲ, ಕೃಷ್ಣನ್ ತರನೇ ಎಷ್ಟು ಸೈಲೆಂಟ್ ಆಗಿ ನೀಟಾಗಿ ಸ್ಮೂತ್ ಆಗಿ, ಅದು ಅಷ್ಟು ಪರ್ಫೆಕ್ಟ್ ಆದ್ರೆ ಮತ್ತೆ ನನ್ ಮಗ ಅವ್ರು ಸರ್ ಏನ್ ಮಾಡ್ತಾನೆ, ಇಲ್ಲ IPS ಏನೋ ಮಾಡ್ತಿದಾರೆ ಅಮ್ಮ, ಹಾಗೆ ಕಾಣಿಸ್ತಾ ಇದ್ದಾರೆ ಅವರು ಅಂತ ಇದ್ದ. ಅದಕ್ಕೆ ಅವ್ರು ನನ್ಗೆ ಅವತ್ ನೈಟ್ ಕೇಳ್ತಾರೆ, ಸರ್ ಏನ್ ಮಾಡ್ತಾರೆ, ನಂಗೆ ಅವ್ರ ಬಗ್ಗೆ ಗೊತ್ತಿಲ್ಲಪ್ಪ, ಬಟ್ ಯಾರೋ ಅಂದ್ರು IPS IAS ಬರೀತಿದಾರೆ ಅಂದ್ಬಿಟ್ಟು. ಇಲ್ಲ ಅವ್ರ ಮುಖ ನೋಡು ಹಂಗೆ ಆಗ್ತಾರ ಅವರು ಅಂತಿದ್ದ. ಹೇಳಿದ್ರೆ ಅದು ಮೊದ್ಲೇ ಕಾಣಿಸತ್ತೆ ಅಂದ್ಬಿಟ್ಟು. ಬಟ್ ಸರ್ ನಿಮ್ಗಳಿಂದ ನಾವು, ಬಟ್ ಅದಕ್ಕೆಲ್ಲ ಕಾರಣ ನೀವುಗಳೇ, ನಿಮ್ಮ ಸಾಧನೆಯಿಂದ ನಮ್ಗೆ ಇದನ್ನ ಲಭಿಸ್ತಾ ಇದೆ. ಬಟ್ ತುಂಬಾ ಧನ್ಯವಾದ ಸರ್. ಯಾಕಂದ್ರೆ ನಾನು ಒಂದೇ ಒಂದು ಅಟೆಂಪ್ಟ್ ಮಾಡಿದ್ದು ಒಳ್ಳೇದಾಗಿದೆ, ನಂಗೆ ತುಂಬಾ ಒಳ್ಳೇದು. ಬರೀ 2 ದಿನದಲ್ಲಿ ಅದು ಹೆಂಗಿದೆ ಅಂದ್ರೆ ಡೈಲಿ ಕನ್ಸಲ್ಲೂ ಅಲ್ಲಿ ಉಡುಪಿನೇ ನಡೀತಾ ಇರುತ್ತೆ ಸರ್. ಊಟಕ್ಕೆ ಹೋಗಿದ್ದು ಅಲ್ಲಿ ಮಾತು, ನನ್ಗೆ ಎಲ್ಲರೂ ತುಂಬಾ ಬಾಗಲಕೋಟೆರಂತ ಇಷ್ಟು ಪ್ರೀತಿ ಮಾಡಿದ್ದು, ಮ್ಯಾಮ್ ನಿಮ್ ತರ ಇರ್ಬೇಕು ಮ್ಯಾಮ್. ನಾನು ಕಾಮನ್ ಆಗಿ ಮಾತಾಡ್ತಾರೆ, ಎಲ್ಲರ ಹತ್ರ ನೆಗಾಡ್ತಾ ಇರ್ತೀನಿ, ಎಲ್ಲರ ಹತ್ರ ಮಿಂಗಲ್ ಆಗ್ತೀನಿ. ನನ್ಗೆ ಅದು ಯಾವ್ದು ಟೆನ್ಷನ್ ಮಾಡ್ಕೊಳಲ್ಲ ನಾನು. ಅವ್ರು ಪ್ರತಿಯೊಬ್ರು ಹೆಣ್ಮಕ್ಳು ಬಂದು ನಿಮ್ ತರ ಇರ್ಬೇಕು, ನೀವ್ಯಾರು, ನಿಮ್ ತರ ಇರ್ಬೇಕು, ನೀವ್ಯಾರು, ಎಲ್ಲಿಂದ ಬಂದಿರೋದು ಕೇಳಿದ್ದು. ನನ್ಗಂತೂ ಮತ್ತೊಂದ್ 2 ದಿನ ಇರ್ತಾ ಇದ್ರೆ ಸ್ವಲ್ಪ ಹೆಲ್ತ್ ಏನಾದ್ರು, ನನ್ಗೆ ತುಂಬಾ ಬೇಜಾರಾಯ್ತು. ಸಚಿನ್ ಸರ್ ಬೇಡ್ರಿ, ಹೋಗ್ಬೇಡ್ರಿ, ಪ್ರಚಾರ ಮಾಡ, ನೀವು ಹೋದ್ರೆ ಸಾಕು ಪಾಂಪ್ಲೆಟ್ ಹೋಗುತ್ತೆ ತುಂಬಾ ಇತ್ತು. ಬಟ್ ನನ್ಗೂ ಗೊತ್ತಿಲ್ಲ, ಇಲ್ಲಿ ನಮ್ ತವ್ರ ಮನೇಲೂ ಹನುಮಾನ್ ಪಾಲಕಿ ಬರೋದಿತ್ತು. ಅದಕ್ಕೆ ನನ್ಗೆ ದೇವ್ರು ಕರ್ಸ್ಕೊಂಡ್ರು ಅನ್ಸುತ್ತೆ. 3 ಗಂಟೆಗೆ ನಾವು ಬಂದಿದ್ವಿ, ಇಲ್ಲಿ ಹನುಮಾನ್ ಪಾಲಕಿ ನಮ್ಮ ಮನೆಗೂ ಬಂದಿತ್ತು, ತವ್ರ ಮನೆಗೆ. ಹಾಗಾಗಿ ಅನ್ಸ್ತು ಎಲ್ಲೋ ಒಂದ್ ಕಡೆಯಲ್ಲಿ ಕನೆಕ್ಟ್ ಆಯ್ತು. ಬಟ್ ನೆಕ್ಸ್ಟ್ ಎಲ್ಲೇ ಇರ್ಲಿ ಸರ್, ಬಂದ್ ಏನೇ ನನ್ನಿಂದ ಏನು ಆಗುತ್ತೋ ಅದೆಲ್ಲ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ ಕಂಟಿನ್ಯೂ ಮಾಡಿ, ಒಳ್ಳೇದು. ಓಕೆ ಮಾಸ್ಟರ್ಸ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ, ವಾಟರ್. ನಾವೀಗ ವಾಟರ್ ಅಫರ್ಮೇಷನ್ ಸಂಕಲ್ಪ ಮಾಡಿ ಶುರು ಮಾಡಿದ್ವಿ. ಓಕೆ, ಶ್ವಾಸ ಮೇಲೆ ಧ್ಯಾಸಪಟ್ಟು ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡುವ బ్రహ్మర్షి పితామహ ఎవరైనా కానీ 9 రాత్రులు పట్టుదలతో ధ్యానం చేస్తే ఎవరైనా కానీ పరమాత్మ అవుతారు. ఇక్కడ క్వశ్చనే లేదు, దుర్గాదేవి అవుతారు. శ్వాస మీద ధ్యాస పెట్టు, ధ్యానము చెయ్యి. పొద్దున కూర్చో, రాత్రి లేయి. రాత్రి కూర్చో, పొద్దున లే. అది ధ్యానం అంటే. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನು ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗುಡಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನು ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ